ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಮೇನ್ಲಿ ಫೋಕಸ್ ಆಗಿದೆ ಸಿವಿಲ್ ಪಿ ಸಿ ಎಕ್ಸಾಮ್ ಐತಲ್ರಿ, ಅದ್ರ ಸಂಬಂಧ ಏನು ಮಾಡೋಣಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಫಿಸಿಕ್ಸ್ನಲ್ಲಿರುವಂಥ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡೋಣ ಅಂತ ನೋಡ್ರಿ. ಫಸ್ಟ್ ಏನಪ್ಪಾ ಅಂತಂದ್ರೆ ನ್ಯೂಟನ್ನ ಲಾಗಳ ಬಗ್ಗೆ ಕೇಳ್ತಾರೆ ನಿಮ್ಮ ಎಕ್ಸಾಮ್ದಾಗ. ನ್ಯೂಟನ್ನ ಲಾ ಬಗ್ಗೆ ಕೇಳ್ತಾರೆ. ನ್ಯೂಟನ್ನ ಲಾ ಒಳಗೆ ಎಷ್ಟು ಲಾಗಳು ಇದಾವ್ರಿ? 3 ನಿಯಮಗಳು ಬರ್ತಾವ. ಒಂದನೇ ನಿಯಮ ಇದಕ್ಕೆ ಸಂಬಂಧಪಟ್ಟದ್ರಿ ಇನರ್ಷಿಯಾ ಅಂತಂದ್ರೆ ಏನ್ರಿ? ಕನ್ನಡ ಒಳಗ ಜಡತ್ವ ಸಂಬಂಧಪಟ್ಟತಿ. ಎರಡನೇ ಲಾ ಏನಪ್ಪಾ ಅಂತಂದ್ರೆ ಫೋರ್ಸ್ ಮತ್ತು ಎಕ್ಸಲರೇಷನ್ ಅಂತಂದ್ರೆ F=ma. ಮೂರನೇ ಲಾ ಏನಪ್ಪಾ ಅಂತಂದ್ರೆ ಆಕ್ಷನ್ ಮತ್ತು ರಿಯಾಕ್ಷನ್ ಸಂಬಂಧಪಟ್ಟತಿ. ನೋಡ್ರಿ, ಫಸ್ಟ್ ಏನ್ ಮಾಡೋಣಪ್ಪ ಅಂತಂದ್ರೆ ಫಸ್ಟ್ ಲಾ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಅಂತ. ಫಸ್ಟ್ ಲಾ ಅಂತಂದ್ರೆ ಏನ್ರಿ? ನಿಮ್ಗ ಜಡತ್ವದ ನಿಯಮ ಅಂತ ಕರೀತಾರೆ. ಏನಪ್ಪಾ ಜಡತ್ವ ಅಂತಂದ್ರೆ ಏನ್ರಿ? ಜಡತ್ವ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಏನು ಚೇಂಜ್ ಆಗ್ಲಿದ್ದಂಗ, ಚೇಂಜ್ ಆಗಲ್ದೇ ಇರುವಂತ ಸ್ಥಿತಿಗೆ ಚೇಂಜ್ ಆಗುವುದಿಲ್ಲ. ಜಡತ್ವ ಅಂತಂದ್ರೆ ಏನ್ರಿ? ಚೇಂಜ್ ಆಗುವುದಿಲ್ಲ. ಇದ್ರೊಳಗ 3 ಬರ್ತಾವ್ರಿ. ಯಾವಪ್ಪ ಅಂತಂದ್ರ ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ಇಂಗ್ಲಿಷ್ ಒಳಗ ಇನರ್ಷಿಯಾ ಅಂತ ಕರೀತಾರ. ಇದ್ರೊಳಗ 3 ಕಾನ್ಸೆಪ್ಟ್ ಬರ್ತಾವ್ರಿ. ಯಾವಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೊಮೆಂಟಮ್, ಇನರ್ಷಿಯಾ ಆಫ್ ಡೈರೆಕ್ಷನ್. ಏನಪ್ಪಾ ಹಿಂಗ ಅಂತಂದ್ರ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೊಮೆಂಟಮ್, ಇನರ್ಷಿಯಾ ಆಫ್ ಡೈರೆಕ್ಷನ್. ಇನರ್ಷಿಯಾ ಆಫ್ ರೆಸ್ಟ್ ಅಂತಂದ್ರೆ ಏನ್ರಿ? ಇನರ್ಷಿಯಾ ಅಂತಂದ್ರೆ ಏನ್ರಿ? ಜಡ ಅಂತಂದ್ರೆ ಏನ್ರಿ? ಒಟ್ಟನ್ನ ಚೇಂಜ್ ಆಗುಲ್ಲ ಅಂದಂಗ. ಇದು ಇನರ್ಷಿಯಾ ಆಫ್ ರೆಸ್ಟ್ ಅಂತಂದ್ರ ಯಾವುದೇ ಒಂದು ವಸ್ತು ನಿಶ್ಚಲ ಸ್ಥಿತಿಯಲ್ಲಿ ಇರ್ತದೆ. ಇದಕ್ಕೆ ಏನಂತಾರಪ್ಪ ಅಂತಂದ್ರೆ ನಿಶ್ಚಲ ಜಡತ್ವ ಅಂತ ಕರೀತಾರೆ. ಯಾವುದೇ ಒಂದು ವಸ್ತು ನಿಶ್ಚಲ ಸ್ಥಿತಿ ಅಂತಂದ್ರೆ ಏನ್ರಿ? ನಿಂತಲೇ ನಿಲ್ತತಿ. ಎಲ್ಲಿ ನಿಂತಲೇ ನಿಲ್ತಪ್ಪ ಅಂತಂದ್ರೆ ಯಾವುದೇ ರೀತಿ ನೀವು ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡುತ್ತ ನಾನು ಏನ್ ಮಾಡ್ತಪ್ಪ ಅಂತಂದ್ರೆ ಅದ ನಿಂತಲೇ ನಿಲ್ಲಕ್ ಇಷ್ಟಪಡ್ತತಿ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರೀತಾರೆ. ಅಂದ್ರೆ ನೀವು ಅದ್ರ ಮೇಲೆ ಏನೋ ಅಪ್ಲೈ ಮಾಡಕ್ ಹೋದ್ರು ಅದೇನ್ ಮಾಡ್ತದಪ್ಪ ಅಂತಂದ್ರೆ ನಾನು ಮೂವ್ಮೆಂಟ್ ಮಾಡಕ್ ಇಷ್ಟಪಡಲ್ಲ, ನಾನು ನಿಂತಲೇ ನಿಲ್ಲಕ್ ಇಷ್ಟಪಡ್ತೀನಿ ಅನ್ನೋದಕ್ಕೆ ಅದಕ್ಕೆ ಏನಂತಾರೋ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರೀತಾರೆ. ಇನರ್ಷಿಯಾ ಆಫ್ ಮೊಮೆಂಟಮ್ ಅಂತಂದ್ರೆ ಏನ್ರಿ? ಯಾವುದೇ ಒಂದು ವಸ್ತು ಕಂಟಿನ್ಯೂ ಆಗಿ ಚಲನೆ ಒಳಗೆ ಇರ್ತದ್ರಿ. ಕಂಟಿನ್ಯೂ ಆಗಿ ಏನಿರುತ್ತಪ್ಪ ಅಂತಂದ್ರೆ ಚಲನೆ ಒಳಗೆ ಇರ್ತದೆ. ಎಲ್ಲಿತನ ಅದಕ್ಕೆ ಯಾವುದೇ ರೀತಿ ನೀವು ಎಕ್ಸ್ಟರ್ನಲ್ ಫೋರ್ಸ್ ಅನ್ನ ಅಪ್ಲೈ ಮಾಡುತ್ತೆ, ನಾನು ಬಾಹ್ಯ ಬಲವನ್ನ ಅಪ್ಲೈ ಮಾಡುತ್ತೆ ನಾನು ಏನ್ ಮಾಡ್ತದಪ್ಪ ಅಂದ್ರೆ ಕಂಟಿನ್ಯೂ ಒಳಗೆ ಏನಿರ್ತತಿ? ಚಲನೆ ಒಳಗೆ ಇರ್ತದೆ. ಅದಕ್ಕೆ ಏನಂತ ಕರೀತಾರ್ರಿ? ಇನರ್ಷಿಯಾ ಆಫ್ ಮೊಮೆಂಟಮ್ ಅಂತ ಕರೀತಾರೆ. ಇನರ್ಷಿಯಾ ಆಫ್ ಮೊಮೆಂಟಮ್ ಅಂತಂದ್ರೆ ಏನ್ರಿ? ಕಂಟಿನ್ಯೂ ಚಲನೆ ಒಳಗೆ ಇರೋದು. ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತ ಬರುತ್ತೆ. ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತಂದ್ರೆ ಏನ್ರಿ? ಒಂದ ದಿಕ್ಕಿನ ಹೊಂಟಿದಂತ ತಿಳ್ಕೊರಿ, ಅದ ದಿಕ್ಕಿನ ಹೋಗಕ್ಕೆ ಇಷ್ಟಪಡೋದಕ್ಕೆ ಏನಂತಾರೋ ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತ ಕರೀತಾರ. ಈಗ ನೋಡ್ರಿ, ಇವು 3 ಏನ್ ಬರ್ತಾವಪ್ಪ ಅಂತಂದ್ರೆ 1ನೇ ಲಾ ಒಳಗೆ ಬರ್ತಾವ. ಈ 1ನೇ ಲಾ ಒಳಗೆ ಏನಪ್ಪಾ ಅಂತಂದ್ರೆ ಇದು ಎಕ್ಸಾಮ್ದಾಗ ಹೆಂಗ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರೆ ಇನರ್ಷಿಯಾ ಎಂಬುದು ನ್ಯೂಟನ್ನ ಯಾವ ನಿಯಮಕ್ಕೆ ಸಂಬಂಧಪಟ್ಟಿದೆ? 1ನೇ ನಿಯಮ, 2ನೇ ನಿಯಮ, 3ನೇ ನಿಯಮ ಹಿಂಗ್ ಕೇಳ್ತಾರ. ನೋಡ್ರಿ, ಇನರ್ಷಿಯಾ ಮೇಲೆ ಕ್ವಶನ್ಗಳನ್ನ ಯಾವ್ಯಾವ ಟೈಪ್ ಕೇಳಿದಾರೆ ಅಂತ ಡಿಸ್ಕಸ್ ಮಾಡೋಣ ಅಂತ. ನೋಡ್ರಿ, ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಫಸ್ಟ್ ಲಾ ಮೇಲೆ ಯಾವ ಟೈಪ್ ಕ್ವಶನ್ ಕೇಳಿದಾರು? ಒಂದು ವಸ್ತು ಯಾವುದೇ ಮೂಮೆಂಟ್ ಚಲನೆ ಒಳಗಾರ ಇರಬೇಕು, ಇಲ್ಲ ಅಂತಂದ್ರೆ ನಿಶ್ಚಲ ಸ್ಥಿತಿ ಒಳಗಾರ ಇರಬೇಕು. ನೋಡ್ರಿ, ಯಾವ ರೀತಿ ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ ನೋಡ್ರಿ, ಅಪ್ಲೈಡ್ ಕ್ವಶನ್ ಕೇಳ್ತಾರೋ. ಕಂಬಳಿಯನ್ನ ಕೋಲಿನಿಂದ ಹೊಡೆದಾಗ ಅಥವಾ ಜೋರಾಗಿ ಅಲುಗಾಡಿಸಿದಾಗ ಅದರಲ್ಲಿರುವ ಧೂಳಿನ ಕಣಗಳು ಹೊರಬೀಳುತ್ತವೆ. ಇದಕ್ಕೆ ಕಾರಣವೇನು? ಈಗ ನೋಡ್ರಿ, ಏನಪ್ಪಾ ಅಂತಂದ್ರೆ ಈಗ ಕಂಬಳಿ ಇರ್ತದೆ ಅಂತ ಹೇಳ್ತಿಕೋರಿ. ಕಂಬಳಿ ಒಳಗೆ ಏನಿರ್ತಾವಪ್ಪ ಅಂತಂದ್ರೆ ಧೂಳಿನ ಕಣಗಳು ಇರ್ತಾವ. ಈಗ ಏನಿರ್ತಾವಪ್ಪ ಅಂತಂದ್ರೆ ಅವ ರೆಸ್ಟ್ ಒಳಗ ಅದಾವ್ರಿ. ಧೂಳಿನ ಕಣನು ರೆಸ್ಟ್ನಾಗ ಐತಿ, ಆಮೇಲೆ ಕಂಬಳಿನ ಏನಿರ್ತೈತಿ? ರೆಸ್ಟ್ ಒಳಗ ಐತಿ. ನೀವು ಕಂಬಳಿಯನ್ನ ಏನ್ ಮಾಡ್ತೀರಪ್ಪ ಅಂತಂದ್ರೆ ಚಲನೆ ಒಳಗೆ ತಗೊಂಡ್ಬರ್ತೀರಿ ಅಂತಂದ್ರೆ ಏನ್ರಿ? ಅದನ್ನ ಜಾಡಿಸ್ತೀರಿ. ಅವಾಗ ಏನಾಕೈತಿ? ಚಲನೆ ಒಳಗೆ ಬರ್ತದ. ಆದ್ರೆ ಇಲ್ಲಿರುವಂತ ಧೂಳಿನ ಕಣಗಳು ಚಲನೆ ಒಳಗೆ ಬರ್ತಾವೇನ್ರಿ? ಇಲ್ಲ. ಆ ಧೂಳಿನ ಕಣಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ನಿಶ್ಚಲ ಸ್ಥಿತಿಯೊಳಗ ಮುಂದುವರೆಯಕ್ ಇಷ್ಟಪಡ್ತಾವ. ಯಾಕೆ ಹಂಗ್ ಮಾಡ್ತಾವಪ್ಪ ಅಂತಂದ್ರ ಅದಕ್ಕೆ ಇನರ್ಷಿಯಾ ಆಫ್ ರೆಸ್ಟ್ ಅನ್ನುವಂತ ರೀಸನ್ ರೀ. ಇನರ್ಷಿಯಾ ಆಫ್ ರೆಸ್ಟ್ ಅಂತಂದ್ರೆ ಏನ್ರಿ? ನಾನು ರೆಸ್ಟ್ ಒಳಗೆ ಇರಕ್ ಇಷ್ಟಪಡ್ತೀನಿ ಅನ್ನೋದಕ್ಕ ಆ ವಸ್ತುಗಳು ಮಾಡ್ತಾವ. ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರೀತಾರ. ಆದ್ರೆ ನೀವು ಇದು ಕಂಬಳಿಯನ್ನ ನೀವು ಏನ್ ಮಾಡಿರ್ತೀರಿ? ಅದನ್ನ ಮೂಮೆಂಟ್ ತಗೊಂಡ್ಬಂದಿರ್ತಾರೆ. ಆದ್ರೆ ಈ ಕಣಗಳು ಏನಿರ್ತಾವಪ್ಪ ಅಂದ್ರೆ ನಿಶ್ಚಲ ಸ್ಥಿತಿಯಾಗ ಇರ್ತಾವ. ಅದನ್ನ ಮೂಮೆಂಟ್ ತಗೊಂಡ್ಬಂದ್ಗಳು ಏನ್ ಮಕ್ಕಳು ಏನಾಕತ್ತಪ್ಪ ಅಂತಂದ್ರೆ ಈ ಧೂಳಿನ ಕಣಗಳು ಏನ್ ಮಾಡ್ತಾವ್ರಿ? ತೆಳಗ್ ಬೀಳಕ್ ಸ್ಟಾರ್ಟ್ ಮಾಡ್ತಾವ, ಅಂದ್ರೆ ದೂರ ಹೋಗಕ್ ಸ್ಟಾರ್ಟ್ ಮಾಡ್ತಾವ. ಅಂದ್ರೆ ಏನ್ ಮಾಡ್ತಾವ್ರಿ? ಇದ ಮೂಮೆಂಟ್ ಒಳಗೆ ಬಂತ್ರಿ. ಆದ್ರೆ ಈ ಧೂಳಿನ ಕಣಗಳು ಮೂಮೆಂಟ್ ತಗ ಬರಂಗಿಲ್ಲ, ಅವ್ರು ರೆಸ್ಟ್ನಾಗ ಇರ್ತಾವ. ಅವಾಗಿನ ಅವ್ರ ಧೂಳಿನ ಕಣಗಳು ತೆಳಗ್ ಬೀಳ್ತಾವ. ಅಥವಾ ನೀವು ಕೋಲಿನಿಂದ ಹೊಡ್ರ ಅಂತ ಹೇಳ್ತಿಕೋರಿ. ಕೋಲಿನಿಂದ ಹೊಡೆ ಅಂತ ಏನಾಕತ್ರಿ?
ಅವಾಗ ಏನಕ್ಕಾವ ಧೂಳಿನ ಕಣಗಳು ಏನಕ್ಕಾವ್ರಿ ಸ್ಪ್ರೆಡ್ ಆಗಿ ಮ್ಯಾಗ ಹೋಗಿ ಬಿದ್ದು ಬಿಡ್ತಾರ. ಇದಕ್ಕೆ ಏನಪ್ಪಾ ಅಂತಂದ್ರ ಕಾರಣ ಏನಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್. ಯಾಕಂದ್ರೆ ಕಂಬಳಿಯು ತಕ್ಷಣ ಚಲನೆಗೆ ಬರುತ್ತದೆ, ಆದ್ರೆ ಧೂಳಿನ ಕಣಗಳು ಚಲನೆಗೆ ಬರ್ತಾವೇನ್ರಿ, ಚಲನೆಗೆ ಬರಂಗಿಲ್ಲ. ಅವು ನಿಶ್ಚಲ ಸ್ಥಿತಿಯಲ್ಲೇ ಇರುತ್ತವೆ. ನಿಶ್ಚಲ ಸ್ಥಿತಿಯೊಳಗೆ ಇರೋದ್ರಿಂದ ಏನಕ್ಕಪ್ಪ ಅಂತಂದ್ರೆ ಅವು ಧೂಳಿನ ಕಣಗಳು ಸಪರೇಟ್ ಆಗಿ ಹೊರಗೆ ಬಂದ್ಬಿಡ್ತಾವ, ಆದ್ರೆ ಧೂಳಿನ ಕಣಗಳು ಹೊರಗೆ ಬರ್ತಾವ. ಇದಕ್ಕೆ ಏನ್ ಕಾರಣಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್. ಇದನ್ನ ಲಾಸ್ಟ್ ಇಯರ್ ಎಕ್ಸಾಮ್ ದಾಗ ಕೇಳಿದಾರೆ ಇದನ್ನ ಒಂದ್ಸಲ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಮೇಲೆ ಏನ್ ಕೇಳ್ಬೋದು ಅಂತಂದ್ರೆ ಈ ಬಸ್ಸಿನ ಕಾನ್ಸೆಪ್ಟ್ ಮೇಲೆ ಬಂತಪ್ಪ ಅಂತಂದ್ರೆ ಇದು ಇನರ್ಷಿಯಾ ಆಫ್ ರೆಸ್ಟ್ ಅಂತ ತಿಳ್ಕೊಂಡ್ಬಿಡ್ರಿ. ಬಸ್ಸಿನ ಕಾನ್ಸೆಪ್ಟ್ ಏನಪ್ಪಾ ಬಸ್ಸಿನ ಕಾನ್ಸೆಪ್ಟ್ ಅಂತಂದ್ರೆ ನೋಡ್ರಿ, ಈಗ ನೀವು ಬಸ್ ಒಳಗ ಮೂವ್ಮೆಂಟ್ ಒಳಗ ಒಬ್ಬ ವ್ಯಕ್ತಿ ಇರ್ತಾನ ಅಂತ ತಿಳ್ಕೊರಿ. ಬಸ್ ಒಳಗ ಒಬ್ಬ ವ್ಯಕ್ತಿ ಇರ್ತಾನ. ಈ ಬಸ್ ಏನಾಕತ್ತಪ್ಪ ಅಂತಂತಂದ್ರ ಈಗ ಚಲನೆ ಒಳಗಿಲ್ಲ, ಇದು ಬಸ್ ಏನಿರ್ತೈತಿ ನಿಶ್ಚಲ ಸ್ಥಿತಿ ಒಳಗ ಐತಿ. ಈ ನಿಶ್ಚಲ ಸ್ಥಿತಿ ಒಳಗೆ ಇದ್ದಾಗ ಏನಾಕತ್ರಿ ಈ ವ್ಯಕ್ತಿನೂ ಏನಿರ್ತಾನಪ್ಪ ಅಂದ್ರೆ ನಿಶ್ಚಲ ಸ್ಥಿತಿ ಒಳಗೆ ಇರ್ತಾನ. ಅವಾಗ ಈ ಸಡನ್ ಆಗಿ ಬಸ್ ಮೂವ್ಮೆಂಟ್ ಆಗಿ ಹೋಗಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಿಕೋರಿ. ಬಸ್ ಏನ್ ಮಾಡ್ಕತಿ ಸ್ಟಾರ್ಟ್ ಆಗಿ ಏನಾಗತ್ರಿ ಮುಂದೆ ಹೋಗುತ್ತ. ಮುಂದೆ ಹೋದಾಗ ಏನಾಗತ್ತಪ್ಪ ಅಂತಂದ್ರ ಇದು ವ್ಯಕ್ತಿಯ ಲೋವರ್ ಬಾಡಿ ಅಥವಾ ಕೆಳ ಬಾಡಿ ಏನಾಗಿರ್ತೈತ್ರಿ ಈ ಬಸ್ಸಿನ ಚಲನೆಗೆ ಅಂಟ್ಕೊಂಡಿರತ್ರಿ. ಅಂದ್ರೆ ಬಸ್ಸಿಗೆ ಅಟ್ಯಾಚ್ ಆಗಿರತ್ತೆ ತೆಳಗಿನ ಬಾಡಿ. ಈ ಮ್ಯಾಗಿನ ಬಾಡಿ ಏನಾಗಿರಂಗಿಲ್ರಿ ಬಸ್ಸಿಗೆ ಟಚ್ ಆಗಿರಂಗಿಲ್ಲ. ವ್ಯಕ್ತಿಯ ತೆಳಗಿನ ಬಾಡಿ ಅಷ್ಟೇ ಏನಾಗಿರುತ್ತೆ ಟಚ್ ಆಗಿರತ್ತೆ. ಈಗ ನೀವು ಸಡನ್ ಆಗಿ ಬಸ್ಸಿನ ಮೂವ್ಮೆಂಟ್ ಚಲನೆ ಒಳಗೆ ತಗೊಂಬಂದ್ರಪ್ಪ ಅಂತಂದ್ರೆ ಈ ಕೆಳಗಿನ ಬಾಡಿ ಏನಾಗತ್ರಿ ಚಲನೆ ಒಳಗೆ ಬರ್ತತಿ. ಕೆಳಗಿನ ಬಾಡಿ ಏನಾದ್ರಿ ಚಲನೆ ಒಳಗೆ ಬಂತು, ಆದ್ರೆ ಮ್ಯಾಗಿನ ಬಾಡಿ ಚಲನೆ ಒಳಗೆ ಬರ್ತೈತಿ ಇಲ್ಲ, ಅದು ಇನರ್ಷಿಯಾ ಆಫ್ ರೆಸ್ಟಿಗೆ ಬರ್ತತಿ. ಯಾಕಂದ್ರೆ ನಾ ಅದು ರೆಸ್ಟ್ ಹೋಗಿ ಇರಕ್ಕೆ ಇಷ್ಟಪಡ್ತಾನ ಅಂತತಿ. ಆದ್ರೆ ಈ ತೆಳಗಿನ ಬಾಡಿ ಬಸ್ಸಿಗೆ ಟಚ್ ಆಗಿರೋದ್ರಿಂದ ಏನಾಗತ್ರಿ ಇದು ತೆಳಗಿನ ಬಾಡಿ ಏನಾದ್ರಿ ಚಲನೆಗೆ ಬಂತು, ಆದ್ರೆ ಮ್ಯಾಗಿನ ಬಾಡಿ ಏನಾಗಂಗಿಲ್ಲ ಚಲನೆಗೆ ಬರಂಗಿಲ್ಲ. ಇದು ನಿಲ್ತತಿ, ತೆಳಗಿನ ಬಾಡಿ ಏನಾಗತ್ರಿ ಮುಂದೆ ಹೋಗುತ್ತಾ. ಅವಾಗ ಏನಾಗತ್ರಿ ನೀವು ಏನಾಗತ್ರಿ ಪ್ರಯಾಣಿಕರು ಏನಾಕರಿ ಹಿಂದಕ್ಕೆ ಬೀಳ್ತಾರ. ಯಾಕಂತಂದ್ರ ಇದು ಮ್ಯಾಗಿನ ಬಾಡಿ ಏನಾಗಿರಂಗಿಲ್ಲ ಚಲನೆಗೆ ಬರಂಗಿಲ್ಲ, ತೆಳಗಿನ ಬಾಡಿ ಅಷ್ಟೇ ಚಲನೆಗೆ ಬರ್ತತಿ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್. ಯಾಕೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳಿ ಬಂತು, ನಿಮ್ ಮ್ಯಾಗಿನ ಬಾಡಿ ಏನಾಗಿರತ್ರಿ ರೆಸ್ಟ್ ಹೋಗಿ ಇರಕ್ ಇಷ್ಟಪಡ್ತತಿ. ಅಂದ್ರ ಆ ರೆಸ್ಟ್ ಬಿಟ್ಟು ಚಲನೆ ಬರಾಕ್ ಇಷ್ಟ ಪಡಂಗಿಲ್ಲ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದಕ್ಕೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರೀತಾರ. ಅದೇ ರೀತಿ ಈಗ ಒಮ್ಮೆ ಬಸ್ ಒಳಗೆ ಏನಿರ್ತೈತಿ ಚಲನೆ ಒಳಗೆ ಇರ್ತೈತಿ, ಒಂದ್ 50 km/s ಸ್ಪೀಡ್ ಹೊಂಟಿರ್ತಂತ ಅಂತ ತಿಳ್ಕೊರಿ. ಅವಾಗ ವ್ಯಕ್ತಿ ಇರ್ತಾನ್ರಿ. ಆ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಸ್ ಒಳಗ ಕುಂತಿರ್ತಾನ್ರಿ. ಅವ ಏನ್ ಮಾಡ್ತಾನಪ್ಪ ಅಂದ್ರೆ ಚಲನೆ ಒಳಗೆ ಇರ್ತತಿ. ಬಸ್ಸಿನ ಒಳಗೆ ಕುಂತಿರುವಂತ ವ್ಯಕ್ತಿನೂ ಇರ್ತಾನು ಚಲನೆ ಒಳಗೆ ಇರ್ತತಿ. ಇದು ತೆಳಗಿನ ಬಾಡಿ ಅಷ್ಟೇ ಎದ್ರ ಜೊತೆ ಕಾಂಟ್ಯಾಕ್ಟ್ ಆಗಿರತಿ, ಬಸ್ ಜೊತೆ ಕಾಂಟ್ಯಾಕ್ಟ್ ಆಗಿರ್ತತಿ. ತೆಳಗಿನ ಬಾಡಿ ಏನಿರ್ತೈತಿ ಬಸ್ ಜೊತೆ ಕಾಂಟ್ಯಾಕ್ಟ್ ಆಗಿರತಿ. ಈಗ ಇವ್ ಸಡನ್ ಆಗಿ ಬ್ರೇಕ್ ಹಾಕಿದಪ್ಪ ಅಂತಂದ್ರೆ ಬಸ್ ಏನಾಗತ್ರಿ ನಿಲ್ತತಿ. ಬಸ್ ನಿಂತಾಗ ವ್ಯಕ್ತಿಯ ತೆಳಗಿನ ಬಾಡಿ ನಿಲ್ತತೋ ಇನ್ ಮ್ಯಾಗಿನ ಬಾಡಿ ನಿಲ್ತತೋ, ಯಾವ ಜೊತೆ ಕಾಂಟ್ಯಾಕ್ಟ್ ಆಗೈತಿ ತೆಳಗಿನ ಬಾಡಿ ಕಾಂಟ್ಯಾಕ್ಟ್ ಆಗೈತಿ. ತೆಳಗಿನ ಬಾಡಿ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಏನಾದ್ರಿ ತೆಳಗಿನ ಬಾಡಿ ನಿಂತು, ಆದ್ರೆ ಮ್ಯಾಗಿನ ಬಾಡಿ ಏನಿರಲ್ರಿ ಕಾಂಟ್ಯಾಕ್ಟ್ ಆಗಿರಂಗಿಲ್ಲ. ಅದೇನ್ ಮಾಡ್ತತಿ ನಾ ಮೂವ್ಮೆಂಟ್ ದಾಗ ಹೋಗಕ್ ಇಷ್ಟಪಡ್ತೀನಿ, ಇನರ್ಷಿಯಾ ಆಫ್ ಮೂವ್ಮೆಂಟ್ ಒಳಗೆ ಇರಕ್ ಇಷ್ಟಪಡ್ತೀನಿ ಅಂತ ಹೇಳಿ ಮಾಡ್ತತಿ, ಮುಂದಕ್ಕೆ ಹೋಗಕ್ ಸ್ಟಾರ್ಟ್ ಮಾಡತಿ. ಅದ್ರ ಮ್ಯಾಗಿನ ಬಾಡಿ ಮುಂದೆ ಹೋಗುತ್ತಾ, ತೆಳಗಿನ ಬಾಡಿ ಏನಾಗೈತ್ರಿ ನಿಂತಲ್ಲ ನಿಲ್ತತಿ. ಅವಾಗ ಏನಾಗತ್ರಿ ನೀವು ಮುಂದಕ್ಕೆ ವಾಲ್ತೇರಿ. ಯಾವಾಗ ಸಡನ್ ಆಗಿ ಸ್ಟಾಪ್ ಮಾಡಿರಪ್ಪ ಅಂತಂದ್ರೆ ಏನಾಗತ್ರಿ ಮುಂದಕ್ಕೆ ವಾಲ್ತರಿ. ಯಾವಾಗ ನೀವು ಸಡನ್ ಆಗಿ ಸ್ಟಾರ್ಟ್ ಮಾಡಿರಪ್ಪ ಅಂದ್ರೆ ಹಿಂದಕ್ಕೆ ವಾಲ್ತರಿ. ಹಿಂದಕ್ಕೆ ವಾಲಿದಾಗ ಏನಾಗತ್ರಿ ಇನರ್ಷಿಯಾ ಆಫ್ ರೆಸ್ಟ್. ಯಾಕಂತಂದ್ರೆ ನೀವು ಆ ಮ್ಯಾಗಿನ ಬಾಡಿ ರೆಸ್ಟ್ ಒಳಗ ಇರಾಕ್ ಇಷ್ಟಪಡ್ತತಿ, ಆದ್ರೆ ಇಲ್ಲಿ ಇನರ್ಷಿಯಾ ಆಫ್ ಮೂವ್ಮೆಂಟ್ ಒಳಗ ಮ್ಯಾಗಿನ ಬಾಡಿ ಮೂವ್ಮೆಂಟ್ ಒಳಗ ಇರಾಕ್ ಇಷ್ಟಪಡ್ತತಿ. ಎತ್ರ ಹೋಗಿ ಇರಾಕ್ ಇಷ್ಟಪಡ್ತಲ್ಲ, ಅದಕ್ಕೆ ಏನ್ ಕರಿತಾರ್ರಿ ಇನರ್ಷಿಯಾ ಅಂತ ಕರಿತಾರ. ಅದಾಗ ಏನಪ್ಪಾ ಅಂತಂದ್ರೆ ಸಡನ್ ಆಗಿ ಸ್ಟಾರ್ಟ್ ಆಗೋದಕ್ಕೆ ಯಾವಾಗ ಏನಾಗತ್ರಿ ತೆಳಗಿನ ಬಾಡಿ ಚಲನೆ ಹೋಗುತ್ತಾ, ಮ್ಯಾಗಿನ ಬಾಡಿ ಚಲನೆಗೆ ಬರಂಗಿಲ್ಲ. ಅವಾಗ ಏನಾಗತ್ರಿ ಹಿಂದಕ್ಕೆ ವಾಲ್ತಾನು. ನೋಡ್ರಿ ಇಲ್ಲೇನು ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ ನಿಂತಿರೋ ಬಸ್ಸು ಏಕಾಏಕಿ ಚಲಿಸಿದಾಗ ಅದರಲ್ಲಿರುವ ಪ್ರಯಾಣಿಕರು ಹಿಂಬದಿಗೆ ವಾಲುತ್ತಾರೆ. ಅದಕ್ಕೇನ್ ಕಾರಣಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಕಾರಣ. ಯಾಕಂದ್ರೆ ಕೆಳಭಾಗವು ಬಸ್ಸಿನೊಂದಿಗೆ ತಕ್ಷಣ ಚಲನೆಗೆ ಬರುತ್ತದೆ, ಮೇಲ್ಭಾಗ ಏನಾಗಂಗಿಲ್ರಿ ತನ್ನ ನಿಶ್ಚಲ ಸ್ಥಿತಿಯಲ್ಲೇ ಇರಲು ಬಯಸುವುದರಿಂದ ಪ್ರಯಾಣಿಕರು ಹಿಂಬದಿಗೆ ವಾಲುತ್ತಾರೆ. ಇದನ್ನ ಕ್ವಶನ್ ಕೇಳ್ತಾರೆ ಅವ್ರ ಇನರ್ಷಿಯಾ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ಮೂವ್ಮೆಂಟಮ್, ಇನರ್ಷಿಯಾ ಆಫ್ ಡೈರೆಕ್ಷನ್, ನ್ಯೂಟನ್ ಫಸ್ಟ್ ಲಾ ಅಂತ ಕೇಳ್ತಾರೆ. ಅವಾಗ ನೀವು ಕಂಪ್ಲೀಟ್ ಆಗಿ ನ್ಯೂಟನ್ ಫಸ್ಟ್ ಲಾ ಅಂತ ಹಾಕ್ಬಾರ್ದು, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹಾಕ್ಬೇಕು. ಅದ ಅಕಸ್ಮಾತ್ ನೀವು ಮುಂದಕ್ಕೆ ವಾಲಿರಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ಮೂವ್ಮೆಂಟಮ್ ಅಂತ ಹಾಕ್ಬೇಕು. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ರೆ ಇನರ್ಷಿಯಾ ಆಫ್ ಮೋಷನ್ ಕೇಳಿದಾರೆ. ಅದೇನಪ್ಪಾ ಅಂದ್ರೆ ಚಲಿಸುತ್ತಿರುವ ಬಸ್ ದಿಢೀರನೆ ಬ್ರೇಕ್ ಹಾಕಿದಾಗ ಪ್ರಯಾಣಿಕರು ಮುಂಭಾಗಕ್ಕೆ ವಾಲುತ್ತಾರೆ. ಯಾವ ನಿಯಮಕ್ಕೆ ಉದಾಹರಣೆ ಆಗಿದೆ? ಅದು ಏನಪ್ಪಾ ಅಂತಂದ್ರೆ ನ್ಯೂಟನ್ ಮೊದಲನೇ ನಿಯಮ. ಆ ಮೊದಲನೇ ನಿಯಮ ಒಳಗೆ ಯಾವ್ದ್ರಿ ಚಲನ ಜಡತ್ವ. ಯಾಕಪ್ಪ ಅಂತಂದ್ರೆ ಸಡನ್ ಆಗಿ ಬ್ರೇಕ್ ಹಾಕ್ತಾನ, ಚಲನೆ ಒಳಗೆ ಇರ್ತಾನ. ಅದಕ್ಕೆ ಚಲನೆ ಒಳಗೆ ಇರಕ್ಕೆ ಇಷ್ಟಪಡೋದಕ್ಕೆ ಏನಂತಾರ ಚಲನೆ ಜಡತ್ವ ಅಂತ ಕರೀತಾರೆ. ಬಸ್ಸು ನಿಂತರೂ ಪ್ರಯಾಣಿಕರ ದೇಹವು ಚಲನೆಯಲ್ಲಿ ಮುಂದುವರಿಯಲು ಯತ್ನಿಸುವುದರಿಂದ ಮುಂಭಾಗಕ್ಕೆ ವಾಲುತ್ತಾರೆ. ನೆಕ್ಸ್ಟ್ ಇದನ್ನು ಕ್ವಶನ್ ನೋಡ್ರಿ ಇಂಪಾರ್ಟೆಂಟ್. ಓಡುತ್ತಿರುವ ರೈಲಿನಿಂದ ಜಿಗಿಯುವ ಪ್ರಯಾಣಿಕನು ನೆಲಕ್ಕೆ ಬಿದ್ದಾಗ ಮುಗ್ಗರಿಸಿ ಬೀಳುತ್ತಾನೆ. ಇದನ್ನು ಕಾನ್ಸೆಪ್ಟ್ ಬೇಸ್ ಮೇಲೆ ಕೇಳಿದಾರು. ಈಗ ಬಸ್ ಒಳಗಾತು ಅಥವಾ ಟ್ರೈನ್ ಒಳಗಾತು ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರೈನ್ ಚಲನೆ ಒಳಗೆ ಇರ್ತದೆ. ಚಲನೆ ಒಳಗಿದ್ದಾಗ ನೀವು ಅಕಸ್ಮಾತ್ ಆ ಟ್ರೈನ್ ಅಥವಾ ಬಸ್ ಒಳಗಿದ್ರಪ್ಪ ಅಂತಂದ್ರೆ ನೀವು ಚಲನೆ ಒಳಗೆ ಇರ್ತೀರಿ. ಅವಾಗ ಏನಾಗುತ್ತೆ ಇನರ್ಷಿಯಾ ಆಫ್ ಮೂವ್ಮೆಂಟಮ್ ಆಗುತ್ತೆ. ಯಾಕಂದ್ರೆ ನಾ ಚಲನೆ ಒಳಗೆ ಇರಕ್ಕೆ ಇಷ್ಟಪಡ್ತೀನಿ, ಯಾಕಂದ್ರೆ ಚಲನೆ ಒಳಗೆ ಐತಿ, ನಾ ಚಲನೆ ಒಳಗೆ ಇರಕ್ಕೆ ಇಷ್ಟಪಡ್ತೀನಿ. ಇನರ್ಷಿಯಾ ಆಫ್ ಮೂವ್ಮೆಂಟಮ್ ಆಗುತ್ತೆ. ನೀವು ಸಡನ್ ಆಗಿ ಏನಾಗ ಮಾಡ್ತೀರಪ್ಪ ಅಂದ್ರೆ ಅಕಸ್ಮಾತ್ ಈ ರೋಡಿಗೆ ಬಂದ್ರಂತಂದ್ರೆ ಸ್ಟಾಪ್ ಹಾಕಿರಿ. ಸಡನ್ ಆಗಿ ಸ್ಟಾಪ್ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ನೀವು ಏನ್ ಮಾಡ್ತೀರಿ ಬಿದ್ದು ಬಿಡ್ತೀರಿ. ಯಾಕಂದ್ರೆ ನಿಮ್ ಬಾಡಿ ಏನಿರ್ತದ ನಾ ಮೂವ್ಮೆಂಟ್ ಚಲನೆ ಹೋಗಿ ಇರಕ್ಕೆ ಇಷ್ಟಪಡ್ತಿರ್ತೈತಿ. ಅದ್ರ ನೀವು ಏನ್ ಮಾಡ್ತಿರೋದನ್ನ ಒಮ್ಮೆ ಸಡನ್ ಆಗಿ ಸ್ಟಾಪ್ ಮಾಡ್ತಿರೋದು ಏನಾಗುತ್ತೆ ನಾ ಮುಂದೆ ಹೋಗಕ್ಕೆ ಇಷ್ಟಪಡ್ತಾನೆ ಅಂತ ಹೇಳಿ ಮುಂದೆ
ಟ್ರೈ ಮಾಡ್ತತಿ, ಬಿದ್ದು ಬಿಡ್ತತಿ. ಅವಾಗ ನೀವು ಬೀಳ್ಬಾರ್ದಪ್ಪ ಅಂದ್ರೆ ಏನ್ ಮಾಡ್ತೀರಿ, ಒಂದ್ ಸ್ವಲ್ಪ ಏನ್ ಮಾಡ್ತೀರಿ, ಚಲನೆ ಒಂದ್ ಸ್ವಲ್ಪ ಏನ್ ಮಾಡ್ತೀರಿ, ನಡ್ಕೊಂಡು ಅಥವಾ ಒಂದ್ ಸ್ವಲ್ಪ ಓಡಿದಾರತೆ ಮಾಡ್ತೀರಿ. ಅವಾಗ ಏನಾಗಲ್ಲ, ನೀವು ಬೀಳಂಗಿಲ್ಲ. ಯಾಕಂದ್ರೆ ನಿಮ್ ಬಾಡಿ ಏನ್ ಮಾಡ್ತದ, ಸಡನ್ ಆಗಿ ಒಮ್ಮೆ ಬೀಳಕ್ ಕೊಡಂಗಿಲ್ಲ. ನೀವು ಏನ್ ಮಾಡ್ತೀರಿ, ಒಂದ್ ಸ್ವಲ್ಪ ಬಾಡಿನ ಮೂವ್ಮೆಂಟ್ ಮಾಡ್ತೀರಿ. ಮೂವ್ಮೆಂಟ್ ಮಾಡಿದ್ರೆ ಏನಾಗತ್ರಿ, ಅದಕ್ಕೆ ನಾ ಬಾಡಿನ ಮೂವ್ಮೆಂಟ್ ನಾಗ ಐತಿ ಅನ್ಕೋತಿ. ಅವಾಗ ನೀವು ಸ್ಲೋ ಆಗಿ ಏನ್ ಮಾಡ್ತೀರಿ, ಕಡಿಮೆ ಮಾಡ್ಕೊಂತ ಬಂದ್ ಏನ್ ಮಾಡ್ತೀರಿ, ನಿಲ್ತೀರಿ. ಅವಾಗ ಏನಾಗಲ್ಲ, ನಿಮ್ಗೆ ಬೀಳಕ್ ಆಗಲ್ಲ. ಇದು ಏನು ಕಾರಣಪ್ಪ ಅಂದ್ರೆ ಇನರ್ಷಿಯಾ ಆಫ್ ಮೂಮೆಂಟಮ್ ಕಾರಣ. ರೈಲು ಚಲಿಸುವ ದಿಕ್ಕಿನಲ್ಲಿ ಸ್ವಲ್ಪ ದೂರ ಓಡಬೇಕು. ಯಾಕಂದ್ರೆ ಚಲನ ಜಡತ್ವದಿಂದಾಗಿ ದೇಹವು ತಕ್ಷಣ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಓಡುವುದರಿಂದ ಏನ್ ಮಾಡಬಹುದು ಅಂದ್ರೆ ಬೀಳುವುದನ್ನ ತಡೆಯಬಹುದು. ಇದೇನಪ್ಪಾ ಅಂತಂದ್ರೆ ನ್ಯೂಟನ್ನ ಒಂದನೇ ನಿಯಮ ನೋಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇನ್ನರ್ಷಿಯಾ ಆಫ್ ಡೈರೆಕ್ಷನ್ ಬಗ್ಗೆ ಕೇಳಿದಾರೆ ಎಕ್ಸಾಮ್ದಾಗ. ಇನ್ನರ್ಷಿಯಾ ಆಫ್ ಡೈರೆಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡ್ರಿ, ಇನ್ನರ್ಷಿಯಾ ಆಫ್ ಡೈರೆಕ್ಷನ್ ಅಂತಂದ್ರೆ ಏನಿದೆ? ಇನ್ನರ್ಷಿಯಾ ಆಫ್ ಡೈರೆಕ್ಷನ್ ಅಂತಂದ್ರೆ ಈಗ ನಾ ಸ್ಟೇಟ್ ಡೈರೆಕ್ಷನ್ ದಾಗ ಅದೇನಪ್ಪ, ಸ್ಟೇಟ್ ಡೈರೆಕ್ಷನ್ ದಾಗ ಅಂತಂದ್ರೆ ನಾ ಸ್ಟೇಟ್ ಡೈರೆಕ್ಷನ್ ದಾಗ ಇರಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಏನಂತಾರೆ, ಇನ್ನರ್ಷಿಯಾ ಆಫ್ ಡೈರೆಕ್ಷನ್ ಅಂತ ಕರೀತಾರೆ. ಈಗ ಬಸ್ ಸ್ಟೇಟ್ ಆಗಿ ಹೊಂಟಿರ್ತೈತಿ. ಅವಾಗ ನೀವು ಇಲ್ಲಿ ಮುಂದೆ ಈ ಕಡೆ ಬಲಕ್ ವಾಲಿರಪ್ಪ ಅಂತಂದ್ರೆ ನಾ ಸ್ಟೇಟ್ ಆಗಿ ಇರಕ್ಕೆ ಇಷ್ಟಪಡ್ತಾನಂತತೆ. ನೀವು ಒಮ್ಮೆ ಸಡನ್ ಆಗಿ ಬಲಕ್ ವಾಲಿರ್ ಅಂತ ಹೇಳ್ತೀವಿ. ಅವಾಗ ಹಿಂಗ ಸ್ಟೇಟ್ ಅನ್ನ ಇರ್ತೈತ್ರ, ಅದು ಹಿಂಗ್ ಬಲಕ್ ವಾಲಿದಾಗ ಏನಾಗತ್ರಿ, ಅವಾಗ ಏನಾಗತ್ರಿ, ಎಡಕ್ ತಿರುಗಿದಂಗ ಆಗಿಬಿಡತ್ತದ. ನೋಡ್ರಿ, ಕಾರು ತೀಕ್ಷ್ಣವಾದ ಬಲ ತಿರುವು ಪಡೆದಾಗ ಒಳಗಿರುವ ಪ್ರಯಾಣಿಕರು ಎಡಕ್ಕೆ ವಾಲುತ್ತಾರೆ. ಬಲ ತಿರ್ಕೊಂಡ್ರ ನೀವು ಬಲಕ್ ಹೋದ್ರಂತಂದ್ರೆ ಎಡಕ್ ಬೀಳ್ತತಿ, ಎಡಕ್ ತಿರುಗಿರಂತ ಬಲಕ್ ಹೋಗುತ್ತ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇನ್ನರ್ಷಿಯಾ ಆಫ್ ಡೈರೆಕ್ಷನ್. ಯಾಕಂದ್ರೆ ಡೈರೆಕ್ಷನ್ ಬದಲಾವಣೆ ಆತು. ನೋಡ್ರಿ, ಇದನ್ನು ಇಂಪಾರ್ಟೆಂಟ್ ಕ್ವಶನ್ ಇದೆ. ಏಕರೂಪ ವೇಗದಲ್ಲಿ ಏನಂತಾರ, ಏಕರೂಪ ವೇಗ ಅಂತಂದ್ರೆ ಏನ್ರಿ, ಯೂನಿಫಾರ್ಮ್ ವೆಲಾಸಿಟಿ. ಚಲಿಸುತ್ತಿರುವ ರೈಲಿನಲ್ಲಿ ಕುಳಿತಿರುವ ವ್ಯಕ್ತಿಯು ನಾಣ್ಯವನ್ನ ಮೇಲಕ್ಕೆ ಎಸೆದರೆ ಆ ನಾಣ್ಯವು ಎಲ್ಲಿ ಬೀಳುತ್ತದೆ ಅಂತ ಕೇಳಿದಾರೆ. ಏನ್ಪಾ ಹಿಂಗಂತಂದ್ರೆ ನೋಡ್ರಿ, ಈಗ ರೈಲ್ ಐತಿ. ರೈಲ್ ಏನಾಗಿರತ್ರಿ, 100 ಕಿಲೋಮೀಟರ್ ಪರ್ ಸೆಕೆಂಡ್ ದಾಗ ಹೊಂಟಿರ್ತತಿ ಸ್ಪೀಡ್. ಯೂನಿಫಾರ್ಮ್ ಸ್ಪೀಡ್ ಅಂತಂದ್ರೆ ಏನ್ರಿ, 100 ಕಿಲೋಮೀಟರ್ ಪರ್ ಸೆಕೆಂಡ್ ಅಥವಾ 100 ಕಿಲೋಮೀಟರ್ ಪರ್ ಅವರ್ ಅಂತ ತಿಳ್ಕೊರಿ. ಯೂನಿಫಾರ್ಮ್ ಸ್ಪೀಡ್ ಅಂತಂದ್ರೆ ಏನ್ರಿ, ಒಂದ ಸ್ಪೀಡ್ನಾಗ ಹೋಗ್ಬೇಕದು. ಈ ಒಟ್ಟ ರೈಲ್ ಚೇಂಜ್ ಆಗ್ಬಾರ್ದದ. ನೋಡ್ರಿ, ರೈಲ್ ಒಟ್ಟ ಚೇಂಜ್ ಆಗಬಾರ್ದು, ಸೇಮ್ 100 ಕಿಲೋಮೀಟರ್ ಪರ್ ಸೆಕೆಂಡ್ ದಾಗ ಹೋಗ್ಬೇಕು. ಅವಾಗ ಏನಕಂದ್ರೆ ಇಲ್ಲಿರುವಂತ ಒಳಗಿರುವಂತ ವ್ಯಕ್ತಿಗೆ ಚಲನೆ ಏನಿರ್ತಾನ್ರಿ, ಅವ್ನು ಚಲನೆಯಾಗ ಇರ್ತಾನ. ಅಲ್ಲಿ ಅವ್ನ ಕಡೆ ಇಲ್ಲಿರುವಂತ ಎಲ್ಲಾ ವಸ್ತುಗಳು ಚಲನೆಯಾಗ ಇರ್ತಾವ. ಅವಾಗ ಏನ್ ಮಾಡ್ತಾನ, ಅವ ಕಾಯಿನ್ ಟಾಸ್ ಮಾಡ್ತಾನ. ಕಾಯಿನ್ ಏನ್ ಮಾಡ್ತಾನ್ರಿ, ಹಿಂಗ್ ಟಾಸ್ ಮಾಡ್ತಾನ. ಟಾಸ್ ಮಾಡಿದಾಗ ಏನಾಗತ್ರಿ, ಆ ಕಾಯಿನ್ ಅನ್ನು ಏನ್ ಮಾಡ್ತತ್ರಿ, ಚಲನೆಯಾಗ ಬರ್ತೈತಿ. ಅದು ಏನ್ ಮಾಡ್ತತಿ, 100 ಕಿಲೋಮೀಟರ್ ಪರ್ ಸ್ಪೀಡ್ ಒಳಗ ಹೋಗತಿ. ಅವಾಗ ನೀವು ಕಾಯಿನ್ ಟಾಸ್ ಮಾಡಿದಾಗ ಮ್ಯಾಗ ಹೋಗಿ ತೆಳಗ್ ಬರಗುಡ್ಲೆ ಅದು 100 ಕಿಲೋಮೀಟರ್ ಸ್ಪೀಡ್ ದಾಗ ಇರ್ತೈತಿ. ನೀವು ನಿಮ್ ಬಾಡಿನ 100 ಕಿಲೋಮೀಟರ್ ಪರ್ ಸೆಕೆಂಡ್ ದಾಗ ಇರ್ತೈತಿ, ಸೇಮ್ ಸ್ಪೀಡ್ ಆತಲ್ಲ ರೀ. ಅವಾಗ ಏನಾಗುತ್ತ, ಕಾಯಿನ್ ನಿಮ್ಮಲ್ಲೇನೆ ಬೀಳ್ತದ, ನಿಮ್ ಕಡೆನೆ ಬೀಳ್ತತಿ. ಅಕಸ್ಮಾತ್ ಈಗ 100 ಕಿಲೋಮೀಟರ್ ಪರ್ ಅವರ್ ದಾಗ ಹೊಂಟಿರುತ್ತೆ, ಅವಾಗ ಏನ್ ಮಾಡ್ತೀರಿ, ನೀವು ಕಾಯಿನ್ ಟಾಸ್ ಮಾಡ್ತೀರಿ. ಕಾಯಿನ್ ಟಾಸ್ ಮಾಡಿದಾಗ ಮ್ಯಾಗ ಹೋಗುತ್ತೆ. ಒಮ್ಮೆ ಸಡನ್ ಆಗಿ 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಕಡಿಮೆ ಮಾಡಿರಿ ಅಂತ ತಿಳ್ಕೊರಿ. ಕಾಯಿನ್ ಏನಾಗತ್ತಿ, 90 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಪಡ್ಕೋತೈತಿ. ಆದ್ರೆ ನಿಮ್ ಬಾಡಿ ಏನಿರ್ತೈತಿ, 100 ಕಿಲೋಮೀಟರ್ ಪರ್ ಅವರ್ ತಗೊಂಡಿರತಿ. ಅವಾಗ ಏನಾಗತ್ರಿ, ನಿಮ್ ಬಾಡಿ ಮುಂದೆ ಹೋಗುತ್ತಾ, ಕಾಯಿನ್ ಏನಾಗುತ್ತೆ, ಹಿಂದಕ್ಕೆ ಬೀಳ್ತತಿ. ಸ್ಪೀಡ್ ಕಡಿಮೆ ಆತಂತಂದ್ರೆ ಏನಾಗತ್ರಿ, ಕಾಯಿನ್ ಏನಾಗುತ್ತೆ, ನಿಮ್ ಹಿಂದ್ ಬದಿ ಬೀಳ್ತತಿ. ಅಕಸ್ಮಾತ್ ಸೇಮ್ ಸ್ಪೀಡ್ ಯೂನಿಫಾರ್ಮ್ ಸ್ಪೀಡ್ ಅಂದ್ರೆ ಏನಾಗುತ್ತೆ, ನಿಮ್ ಕಡೆನೆ ಬೀಳ್ತತಿ. ಅವ್ನು ಕ್ವಶನ್ ಏನ್ ಕೇಳಿದಾನು, ಏಕರೂಪ ವೇಗದಲ್ಲಿ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೇಳಿದಾನೆ. ಚಲಿಸುತ್ತಿರುವ ರೈಲಿನಲ್ಲಿ ಕುಳಿತಿರುವ ವ್ಯಕ್ತಿಯ ನಾಣ್ಯವನ್ನ ಮೇಲಕ್ಕೆ ಎಸೆದರೆ ಆ ನಾಣ್ಯ ಏನ್ ಬೀಳ್ತತ್ರಿ, ನೇರವಾಗಿ ವ್ಯಕ್ತಿಯ ಕೈಗೆ ಸೇರುತ್ತದೆ. ಅಕಸ್ಮಾತ್ ಅದು ಆಕ್ಸಿಲರೇಟ್ ಆಗತ್ತಂದ್ರೆ, ಆಕ್ಸಿಲರೇಟ್ ಅಂತಂದ್ರೆ ಸ್ಪೀಡ್ ಹೆಚ್ಚಿಗೆ ಹಾಕೊಂತ ಹೊಂಟಿತ್ತು ಅಥವಾ ಕಡಿಮೆ ಹಾಕೊಂತ ಹೊಂಟಿತ್ತಪ್ಪ ಅಂತಂದ್ರೆ ಏನಾಗತ್ರಿ, ನಾಣ್ಯ ಹಿಂದೆ ಬೀಳ್ತತಿ. ಸ್ಪೀಡ್ ಅಕಸ್ಮಾತ್ ವೇರಿಯೇಷನ್ ಆಗತ್ತಪ್ಪ ಅಂತಂದ್ರೆ ನಾಣ್ಯ ಹಿಂದೆ ಬೀಳ್ತತಿ. ಅಕಸ್ಮಾತ್ ಏನಾರ ಸೇಮ್ ಇತ್ತಪ್ಪ ಅಂತಂದ್ರೆ ಏನಾಗತ್ರಿ, ನಿಮ್ ಕಡೆನೆ ಬೀಳ್ತತಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ಜಡತ್ವ ಇನ್ನರ್ಷಿಯಾ ಯಾವುದರ ಮೇಲೆ ಅವಲಂಬನೆಯಾಗಿರುತ್ತದೆ? ನೋಡ್ರಿ, ಇಂಪಾರ್ಟೆಂಟ್. ಜಡತ್ವ ಅಂತಂದ್ರೆ ಏನ್ರಿ, ರೆಸ್ಟ್ ಒಳಗಡೆ ಇರ್ತೀನಿ ಅಥವಾ ಮೂವ್ಮೆಂಟ್ ದಾಗರೆ ಇರ್ತೀನಿ. ಅವುಗಳ ಇನ್ನರ್ಷಿಯಾನ್ ಬದಲಾವಣೆ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ನೀವು ಫೋರ್ಸ್ ಅನ್ನ ಅಪ್ಲೈ ಮಾಡ್ಬೇಕು. ಈಗ ಒಂದು ಬಾಲ್ ಇರ್ತದೆ ಅಂತ ಹೇಳ್ತೀವಿ, ಬಾಲ್ ನ ಟೇಬಲ್ ಮೇಲೆ ಇಟ್ಟಿರ್ತಾರೆ. ಅದಕ್ಕೆ ಏನಂತ ಕರೀತಾರೋ, ಇನ್ನರ್ಷಿಯಾ ಆಫ್ ರೆಸ್ಟ್ ಅಂತ ಕರೀತಾರೆ. ಈ ಇನ್ನರ್ಷಿಯಾ ಆಫ್ ರೆಸ್ಟ್ ನೀವು ಚೇಂಜ್ ಮಾಡ್ಬೇಕಂದ್ರೆ ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕು. ಈ ಬಾಲ್ 5 kg ಇತ್ತಂದ್ರೆ ಒಂದು 10 kg ಬಾಲ್ ಇತ್ತು ಅಂತ ತಿಳ್ಕೊರಿ. ಯಾವ್ದ್ರ ಮೇಲೆ ಹೆಚ್ಚಿಗೆ ಫೋರ್ಸ್ ಅಪ್ಲೈ ಮಾಡಬೇಕು, 10 kg ಮೇಲೆ ಫೋರ್ಸ್ ಅಪ್ಲೈ ಮಾಡಬೇಕು. ಅಂದ್ರೆ ಅದ್ರ ಇನ್ನರ್ಷಿಯಾ ಬದಲಾವಣೆ ಆಗ್ಬೇಕಂತಂದ್ರೆ ಅದ್ರ ಅಕಸ್ಮಾತ್ ವೇಟ್ ಜಾಸ್ತಿ ಇತ್ತಂದ್ರೆ ಇನ್ನರ್ಷಿಯಾಗ ಅಪ್ಲೈ ಮಾಡ್ಬೇಕಂದ್ರೆ ಹೆಚ್ಚಿಗೆ ಫೋರ್ಸ್ ಅಪ್ಲೈ ಮಾಡ್ಬೇಕಾಗುತ್ತೆ ನೀವು. ಅದಕ್ಕೆ ಏನಪ್ಪಾ ಅಂದ್ರೆ ಮಾಸ್ ಮೇಲೆ ಡಿಪೆಂಡ್ ಆಗಿರ್ತತಿ. ಅಕಸ್ಮಾತ್ ಈಗ ಬಾಲ್ ಒಂದು ಮೂವ್ಮೆಂಟ್ ಆಗಿರೋದು ಅಂತ ಹೇಳ್ತೀವಿ, 5 kg ಬಾಲ್ ಏನಿರುತ್ತೆ ಚಲನೆ ಹೋಗಿರತ್ತೆ. ಅದು ನೀವು ತಡಿಬೇಕಂತ ಹೇಳಿ ಒಂದು ಕೈ ಇಟ್ರ ಅಂತ ಹೇಳ್ತೀವಿ. ಅದೇನ್ ಮಾಡ್ತತಿ, ತಡಿತೈತೆ ಬಾಲ್ ಅನ್ನ, ಕೈ ತಡಿತೈತಿ. ಅದೇ ನೀವು 10 kg ತಡಿಬೇಕಂತಂದ್ರೆ ಏನ್ ಮಾಡ್ತೀರಿ, 10 kg ತಡಿಬೇಕಂತಂದ್ರೆ ಹೆಚ್ಚಿಗೆ ತಡಿಬೇಕಾಗತ್ತೆ, ಹೆಚ್ಚಿಗೆ ಫೋರ್ಸ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅದಕ್ಕೆ ಎದ್ರ ಮೇಲೆ ಅವಲಂಬನೆ ಆಗಿರುತ್ತೆ, ಮಾಸ್ ಮೇಲೆ ಅವಲಂಬನೆ ಆಗಿರ್ತತಿ. ಆಮೇಲೆ ನೋಡ್ರಿ, ಇದ ಡೀಪ್ ಸ್ಪೇಸ್ ಅಂತಂದ್ರೆ ಏನ್ರಿ, ಅಲ್ಲಿ ಯಾವುದೇ ರೀತಿಯಾದಂತ ವಾತಾವರಣ ಇರಂಗಿಲ್ಲ. ಆ ವಾತಾವರಣ ಇಲ್ಲದೆ ಇದ್ದಂತರ ಅಲ್ಲಿ ಯಾವುದೇ ರೀತಿಯಾದಂತ ಬಾಹ್ಯ ಫೋರ್ಸ್ ಅಪ್ಲೈ ಆಗಲ್ಲ. ಅಲ್ಲಿರುವಂತ ವಸ್ತು ಚಲನೆ ಹೋಗಿತ್ತಂದ್ರೆ ಕಂಟಿನ್ಯೂ ಚಲನೆಯಾಗ ಇರ್ತತಿ. ಅಲ್ಲಿರುವಂತ ವಸ್ತು ರೆಸ್ಟ್ ಆಗಿತ್ತಂದ್ರೆ ಕಂಟಿನ್ಯೂ ರೆಸ್ಟ್ನಾಗ ಇರ್ತತಿ. ಬಾಹ್ಯ ಬಲ ಪ್ರಯೋಗವಾಗಿದ್ದರೆ ಅದರ ಚಲನೆ ಹೇಗಿರುತ್ತದೆ, ಅದು ಏನ್ ಮಾಡಿರುತ್ತೆ, ನಿಯಮಿತ ವೇಗದಿಂದ ಕಾನ್ಸ್ಟೆಂಟ್ ಸ್ಪೀಡ್ ದಾಗ ಏನಾಗಿರುತ್ತೆ, ನೇರವಾಗಿ ಚಲನೆಯಾಗ ಇರ್ತತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಒಂದನೇ ನಿಯಮದ ಮೇಲೆ ಕೇಳಿದಂತ ಕ್ವಶನ್ ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನ್ಯೂಟನ್ನ ಎರಡನೇ ನಿಯಮ ನೋಡೋಣ.
ನ್ಯೂಟನ್ ಎರಡನೇ ನಿಯಮ ಏನೈತ್ರಿ? ನೋಡ್ರಿ ನ್ಯೂಟನ್ ಎರಡನೇ ನಿಯಮ ಅಂತ ಏನ್ರಿ? ಎಫ್ ಇಸ್ ಟು ಎಮ್ ಎ. ಏನಿದೆ ಎಫ್ ಇಸ್ ಟು ಎಮ್ ಎ ಅಂತಂದ್ರೆ ಏನ್ರಿ? ಈ ಆಕ್ಸಲರೇಷನ್ ಅನ್ನೋದು ಆಕ್ಸಲರೇಷನ್ ಅಂತಂದ್ರೆ ಏನ್ರಿ? ಕಂಟಿನ್ಯೂ ವೇಗದಲ್ಲಿ ಬದಲಾವಣೆ ಆಗಬೇಕು. ಆಕ್ಸಲರೇಷನ್ ಅಂದ್ರೆ ವೇಗದಲ್ಲಿ ಬದಲಾವಣೆ ಹಾಕೊಂತ ಹೋಗ್ಬೇಕು. ಈ ಆಕ್ಸಲರೇಷನ್ ಎದ್ರ ಮೇಲೆ ಅವಲಂಬನೆ ಆಗೈತಿ ಅಂತಂದ್ರೆ ನೀವು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಿರಲ್ಲ ಅದ್ರ ಮೇಲೆ ಅವಲಂಬನೆ ಆಗೈತಿ, ಮತ್ತೆ ಎಷ್ಟು ಮಾಸ್ ಅನ್ನ ಅವಲಂಬನೆ ಆಗಿರತ್ತಲ್ರಿ ಅದ್ರ ಮೇಲೆ ಅವಲಂಬನೆ ಆಗೈತಿ. ಫೋರ್ಸ್ ಮೇಲೆ ಹೆಂಗ್ ಅವಲಂಬನೆ ಆಗೈತ್ರಿ? ಫೋರ್ಸ್ ಹೆಚ್ಚಿಗೆ ಫೋರ್ಸ್ ಅಪ್ಲೈ ಮಾಡಿರಿ ಅಂತಂದ್ರೆ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಆಕ್ಸಲರೇಷನ್ ಅಂದ್ರೆ ಏನ್ರಿ? ಒಂದು ಚಲನೆ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಎಷ್ಟು ನೀವು ಫೋರ್ಸ್ ಅಪ್ಲೈ ಮಾಡ್ತೀರಾ ಅಷ್ಟು ಚಲನೆ ಜಾಸ್ತಿ ಆಗುತ್ತೆ. ಆ ಫೋರ್ಸ್ ಅಪ್ಲೈ ಮಾಡಿದಾಗ ಅಕಸ್ಮಾತ್ ನೀವು ಮಾಸ್ ಕಡಿಮೆ ಮಾಸ್ ಇತ್ತಂತಂದ್ರೆ ಚಲನೆ ಜಾಸ್ತಿ ಆಗುತ್ತೆ, ಅಥವಾ ಜಾಸ್ತಿ ಮಾಸ್ ಇತ್ತಂದ್ರೆ ಚಲನೆ ಕಡಿಮೆ ಆಗುತ್ತೆ. ಅಂದ್ರೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಐತೆ ಅದಕ್ಕೆ. ಅದಕ್ಕೆ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಮ್ ಎ ಬರ್ತದೆ. ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಎಮ್ ಎ ಬರುತ್ತೆ. ಆಕ್ಸಲರೇಷನ್ ಇದ್ರ ಮೇಲೆ ಅವಲಂಬನೆ ಆಗೈತಿ ಫೋರ್ಸ್ ಮೇಲೆ ಮತ್ತು ಮಾಸ್ ಮೇಲೆ. ಫೋರ್ಸ್ ಜಾಸ್ತಿ ಇತ್ತಂದ್ರೆ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ, ಮಾಸ್ ಜಾಸ್ತಿ ಇತ್ತಂದ್ರೆ ಆಕ್ಸಲರೇಷನ್ ಕಡಿಮೆ ಆಗುತ್ತೆ. ಎಫ್ ಇಸ್ ಈಕ್ವಲ್ ಟು ಎಮ್ ಎ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿರುವಂತ ತೂಕ ಐತಿ, ಇಲ್ಲಿ ನೀವು ತಳ್ಳಾತೀರಿ. ಅಕಸ್ಮಾತ್ ಇದನ್ನ ವೇಟ್ ಇರ್ಲಿಕ್ಕೆ ಅಂತಂದ್ರೆ ನೀವು ಈಸಿಯಾಗಿ ತಳ್ತೀರಿ, ಯಾಕಂದ್ರೆ ಇಲ್ಲಿ ವೇಟ್ ಇಲ್ಲ, ಅದಕ್ಕೆ ನೀವು ಈಸಿಯಾಗಿ ತಳ್ತೀರಿ. ಫೋರ್ಸ್ ಅಪ್ಲೈ ಮಾಡ್ತೀರಿ ಅಂದ್ರೆ ಸೇಮ್ ಫೋರ್ಸ್ ಅಪ್ಲೈ ಮಾಡುವಾಗ ಇಲ್ಲಿ ಏನಾರ ವೇಟ್ ಇಟ್ಟಿರಪ್ಪ ಅಂತಂದ್ರೆ ಆ ವೇಟ್ ನೀವು ದಾಟಿಸಿ ಹೋಗ್ಬೇಕು. ಅದಕ್ಕೆ ಏನಾಗತ್ರಿ? ನೀವು ಹೆಚ್ಚಿಗೆ ಫೋರ್ಸ್ ಅಪ್ಲೈ ಮಾಡ್ಬೇಕಾಗಿರುತ್ತೆ. ಅರ್ಥ ಆತ್ರಿ? ಫೋರ್ಸ್ ಜಾಸ್ತಿ ಆತಂತಂದ್ರೆ ಜಾಸ್ತಿ ಎಕ್ಸಲೇಷನ್ ಆಗುತ್ತೆ, ಅದ್ರ ವೇಟ್ ಜಾಸ್ತಿ ಆತಂದ್ರೆ ಎಕ್ಸಲೇಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಇದೇನಪ್ಪಾ ಅಂತಂದ್ರೆ ನ್ಯೂಟನ್ ಎರಡನೇ ನಿಯಮ. ಇನ್ನು ಎರಡನೇ ನಿಯಮದ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದಾರೆ ಅಂತ ನೋಡ್ಕೊಂಡ್ ಬರೋಣ. ನ್ಯೂಟನ್ ಎರಡನೇ ನಿಯಮ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದಾರಪ್ಪ ಅಂದ್ರೆ, ನೋಡ್ರಿ, ಕ್ರಿಕೆಟ್ ಆಟಗಾರನು ವೇಗವಾಗಿ ಬರುತ್ತಿರುವ ಚೆಂಡನ್ನು ಹಿಡಿಯುವಾಗ ತನ್ನ ಕೈಗಳನ್ನ ಹಿಂದಕ್ಕೆ ಎಳೆಯಲು ಕಾರಣವೇನು? ನೋಡ್ರಿ, ಫೋರ್ಸ್ ಒಂದ ಎಫ್ ಇಸ್ ಈಕ್ವಲ್ ಟು ಎಮ್ ಎ ಐತಿ. ಇದೇನಪ್ಪ ಅಂದ್ರೆ ನ್ಯೂಟನ್ ಎರಡನೇ ನಿಯಮ. ಈಗ ಕ್ರಿಕೆಟ್ ಬಾಲ್ ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾಟ್ಸ್ಮನ್ ಬಾಲ್ ಅನ್ನ ಹೊಡಿತಾನ. ಅವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಫೀಲ್ಡರ್ ಕ್ಯಾಚ್ ಹಿಡಿಯುವಾಗ ಏನ್ ಮಾಡ್ತಾನ್ರಿ? ಆ ಕ್ಯಾಚ್ ಹಿಡಿಯುವಾಗ ಕೈನ ಒಂದ್ ಸ್ವಲ್ಪ ಹಿಂದಕ್ಕೆ ತಗೋತಾನ. ಯಾಕೆ ಹಿಂದಕ್ಕೆ ತಗೋತಾನಪ್ಪ ಅಂತಂದ್ರ ಆ ಮೂಮೆಂಟಮ್ ಅನ್ನ ರಿಡ್ಯೂಸ್ ಮಾಡಕ ಹೆಂಗ್ ರಿಡ್ಯೂಸ್ ಮಾಡ್ತಾನಪ್ಪ ಅಂತಂದ್ರೆ ಅವ್ ಕೈಯಿಂದ ಹಿಂದಕ್ಕೆ ತೆಗೋದ್ರಿಂದ ಟೈಮ್ ಏನಾಗತ್ರಿ? ಜಾಸ್ತಿ ಆಗತ್ತೆ. ಕ್ಯಾಚ್ ಹಿಡುವಾಗ ಏನಾಗತ್ರಿ? ಟೈಮ್ ಜಾಸ್ತಿ ಆಗುತ್ತೆ. ಜಾಸ್ತಿ ಆತಪ್ಪ ಅಂತಂದ್ರೆ ಅದ್ರದ್ದು ಏನಾಗತ್ರಿ? ಫೋರ್ಸ್ ಅಥವಾ ಎಫೆಕ್ಟ್ ಏನಾಗತ್ರಿ? ಕಡಿಮೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರೆ ಕೈಯನ್ನ ಹಿಂದಕ್ಕೆ ತಗೋತಾನ. ಏನ್ ಕಡಿಮೆ ಮಾಡಕ? ಮೂಮೆಂಟಮ್ ಅನ್ನ ಕಡಿಮೆ ಮಾಡಕ. ಹೆಂಗ್ ಕಡಿಮೆ ಮಾಡ್ತಾನ? ಟೈಮ್ ಅನ್ನ ಹೆಚ್ಚಿಸ್ತಾನ. ಟೈಮ್ ಅನ್ನ ಹೆಚ್ಚುದಂತಂದ್ರೆ ಏನ್ರಿ? ಈ ಕ್ಯಾಚ್ ಹಿಡುವಾಗ ಏನ್ ಮಾಡ್ತಾನಪ್ಪ ಅಂದ್ರೆ ಒಮ್ಮೆ ಸಡನ್ ಆಗಿ ಕೈ ಹಾಕಂಗಿಲ್ಲ, ಒಂದ್ ಸ್ವಲ್ಪ ಕೈನ ಹಿಂದೆ ತಗೊಂಡ್ಬಿಡ್ತಾನ. ಅವಾಗ ಏನಾಗ್ತೈತಿ? ಟೈಮ್ ಅನ್ನ ಹೆಚ್ಚಿಗೆ ಯೂಸ್ ಮಾಡಿ ಮೂಮೆಂಟ್ ಅನ್ನ ಕಡಿಮೆ ಮಾಡ್ತಾನ. ನೋಡ್ರಿ, ಇವ್ ಏನಪ್ಪಾ ಅಂದ್ರೆ ಎರಡನೇ ನಿಯಮದ ಮೇಲೆ ಕ್ವಶನ್ ಹಿಂಗ್ ಕೇಳ್ತಾನ್ರಿ. ಕ್ರಿಕೆಟ್ ಆಟಗಾರ ಮೇಲೆ ಇಂಥವನ್ನ ಕ್ವಶನ್ ಕೇಳ್ತಾನ. ಈ ನೋಡ್ರಿ, ಆಪ್ಷನ್ ಒಂದೇನೈತಿ? ಚೆಂಡಿನ ವೇಗವನ್ನು ಹೆಚ್ಚಿಸಲು ತಪ್ಪು. ವೇಗ ಅಂತಂದ್ರೆ ಏನ್ರಿ? ಮೂಮೆಂಟಮ್ ಅಂತಂದ್ರೆ ಏನ್ರಿ? ಮಾಸ್ ಇಂಟು ವೆಲಾಸಿಟಿ ಅಂದಂಗ. ಮಾಸ್ ಇಂಟು ವೆಲಾಸಿಟಿ ಗುಣಾಕಾರ ಮಾಡಿದ್ರೆ ಮೂಮೆಂಟಮ್ ಅಂತ ಕರೀತಾರೆ. ಇದಕ್ಕೆ ಆವೇಗ ಅಂತ ಕರೀತಾರೆ. ಮತ್ತು ಸಮಯವನ್ನು ಹೆಚ್ಚಿಸಿ ಬಲದ ಪ್ರಭಾವವನ್ನ, ಅಂದ್ರ ಆ ಸಮಯವನ್ನ ಹೆಚ್ಚಿಗೆ ಮಾಡಿ ನೀವು ಏನ್ ಮಾಡ್ತೀರಿ? ಫೋರ್ಸ್ ನ ಅದ್ರ ಇಂಪ್ಯಾಕ್ಟ್ ಕಡಿಮೆ ಮಾಡೋ ಮಾಡ್ತೀರಿ. ಆನ್ಸರ್ ಏನಾಗತ್ರಿ? ಇದಾಗತ್ತೆ. ಕೈಗಳ ಮೇಲೆ ಹೆಚ್ಚಿನ ಬಲವನ್ನು ಪ್ರಯೋಗಿಸಲು ತಪ್ಪು. ಗುರುತ್ವಾಕರ್ಷಣ ಬಲವನ್ನ ತಪ್ಪಿಸಲು ಇದು ತಪ್ಪು. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಶಾಕ್ ಅಬ್ಸರ್ವರ್. ಈಗ ನೋಡ್ರಿ, ಬೈಕ್ ಒಳಗ ಶಾಕ್ ಅಬ್ಸರ್ವರ್ ಅಥವಾ ಕಾರ್ ಒಳಗ ಶಾಕ್ ಅಬ್ಸರ್ವರ್ ಇರ್ತಾರೆ. ಇವು ಎದಕ್ಕೆ ಯೂಸ್ ಹಾಕಪ್ಪ ಅಂತಂದ್ರೆ ನೀವು ಅಕಸ್ಮಾತ್ ಈಗ ಬೈಕ್ ಅಥವಾ ಕಾರ್ ಏನಾದ್ರು ಆಕ್ಸಿಡೆಂಟ್ ಆದ್ಮ ಅಂತಂದ್ರೆ ಅದಕ್ಕೆ ನೀವು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಆಗತ್ತಿಲ್ಲ ರೀ. ಆ ಫೋರ್ಸ್ ಅಪ್ಲೈ ಆಗೋದ್ರಿಂದ ಅಲ್ಲಿ ಶಾಕ್ ಅಬ್ಸರ್ವರ್ ಇದ್ದು ಅಂತಂದ್ರೆ ಏನ್ ಮಾಡ್ತಾವಪ್ಪ ಅಂದ್ರೆ ಆ ಫೋರ್ಸ್ ಏನ್ ಮಾಡ್ತಾರೆ? ಅವಾಗ ಕಡಿಮೆಗೊಳಿಸ್ತಾವ. ಹೆಂಗ ಕಡಿಮೆಗೊಳಿಸ್ತಾವಪ್ಪ ಅಂತಂದ್ರೆ ಆ ಫೋರ್ಸ್ ಸಡನ್ ಆಗಿ ಹೋಗಿ ಕಾರ್ಯ ಡಿಕ್ಕಿ ಆಗಂಗಿಲ್ರಿ. ಆ ಶಾಕ್ ಅಬ್ಸರ್ವರ್ ಏನ್ ಮಾಡ್ತಾವಪ್ಪ ಅಂದ್ರೆ ಆ ಸಮಯವನ್ನ ಹೆಚ್ಚಿಗೆ ಮಾಡ್ತಾವ. ಫೋರ್ಸ್ ಅಪ್ಲೈ ಆಗುವಂತ, ಇಂಪ್ಯಾಕ್ಟ್ ಆಗುವಂತ ಸಮಯವನ್ನ ಕಡಿಮೆ ಮಾಡ್ತಾವು. ಹೆಂಗ್ ಕಡಿಮೆ ಮಾಡ್ತಾವು? ತಮ್ಮ ಶಾಕ್ ಅಬ್ಸರ್ವರ್ಗಳ ಮೂಲಕ ಏನ್ ಮಾಡ್ತಾವಪ್ಪ ಅಂತಂದ್ರ, ಈಗ ಶಾಕ್ ಅಬ್ಸರ್ವರ್ ಯೂಸಲಿ ಹೆಂಗಿರ್ತಾವ್ರಿ? ಹಿಂಗ್ ಸ್ಪ್ರಿಂಗ್ ಟೈಪ್ ಇರ್ತಾವ ಅಂತ ತಿಳ್ಕೊರಿ. ಅವಾಗ ನೀವು ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ರಿ ಅಂತ ತಿಳ್ಕೊರಿ. ಆ ಫೋರ್ಸ್ ಏನ್ ಮಾಡ್ಬೇಕು? ಹಿಂಗ್ ಹೋಗಿ ಇಲ್ಲಿ ಹೋಗಿ ಹಿಂಗ್ ಹೋಗ್ಬೇಕಂತ ಇಂಪ್ಯಾಕ್ಟ್ ಏನಾಗತ್ರಿ? ಇಲ್ಲಿ ಟಚ್ ಆಗ್ಬೇಕಂತ, ರೀಚ್ ಆಗ್ಬೇಕಂತಂದ್ರ, ಗಾಡಿಗೆ ರೀಚ್ ಆಗ್ಬೇಕಂತಂದ್ರೆ ಇಂಪ್ಯಾಕ್ಟ್ ಏನಾಗತ್ತ? ಕಡಿಮೆ ಆಗತ್ತೆ. ನೀವು ಅಕಸ್ಮಾತ್ ಒಂದು ಸಾಲಿಡ್ ಅನ್ನು ಯೂಸ್ ಮಾಡಿರಿ ಅಂತ ತಿಳ್ಕೊರಿ. ಇಲ್ಲಿ ಫೋರ್ಸ್ ಸಡನ್ ಆಗಿ ಬಿಡಿದೆ ಅಂತ ತಿಳ್ಕೊರಿ. ಒಮ್ಮೆ ಸಡನ್ ಆಗಿ ಹೋಗಿ ಟಚ್ ಆಗಿಬಿಡುತ್ತೆ. ಅವಾಗ ಏನಾಗತ್ರಿ? ಬ್ರೇಕ್ ಆಗಿಬಿಡ್ತಿತ್ತು. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಶಾಕ್ ಅಬ್ಸರ್ವರ್ ಯೂಸ್ ಮಾಡ್ತಾರೆ. ಅಂದ್ರೆ ಟೈಮ್ ಅನ್ನ ಹೆಚ್ಚಿಗೆ ಮಾಡಲಿ. ಈ ಹೆಂಗ್ ನೀವು ಕೈನ ಹಿಂದಕ್ಕೆ ತಗೊಂಡ್ರಲ್ರಿ, ಹಂಗ್ ಶಾಕ್ ಅಬ್ಸರ್ವರ್ ಏನಾಗತ್ತಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಏನಾಗತ್ರಿ? ಚಲನೆ ಒಳಗೆ ಬಂದ್ ಅದ್ರ ಫೋರ್ಸ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ತಾವ. ಆಪ್ಷನ್ ನೋಡ್ರಿ, ವಾಹನದ ತೂಕವನ್ನು ಹೆಚ್ಚಿಸಲು ತಪ್ಪು. ಇಂಧನ ಬಳಕೆ ಇದಕ್ಕೆ ಸಂಬಂಧ ಬರಂಗಿಲ್ಲ. ಅಪಘಾತದ ಸಮಯವನ್ನ ಹೆಚ್ಚಿಸಿ ಬಲದ ಪರಿಣಾಮವನ್ನ ಕಡಿಮೆ ಮಾಡಲು. ಇದು ಆನ್ಸರ್ ಏನಾಗುತ್ತೆ? ಇದಾಗುತ್ತೆ. ವಾಹನದ ವೇಗವನ್ನು ಹೆಚ್ಚಿಸಲು ಇದು ತಪ್ಪಾಗುತ್ತೆ. ವಾಹನ ವೇಗಕ್ಕೆ ಸಂಬಂಧ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇವೇನಪ್ಪಾ ಅಂತಂದ್ರೆ ಎರಡನೇ ನಿಯಮದ ಮೇಲೆ ಎತ್ತರ ಜಿಗಿತ ಕ್ರೀಡಾಪಟುಗಳು ನೆಲದ ಮೇಲೆ ಬಿದ್ದಾಗ ಗಾಯವಾಗದಂತೆ ಮರಳು ಅಥವಾ ಸ್ಪಾಂಜ್ ಮತ್ತೆಯನ್ನು ಬಳಸಿರುತ್ತಾರೆ. ನೋಡ್ರಿ, ಈಗ ನೀವು ಫಿಸಿಕಲ್ ಕದ ಹೋಗಿರ್ತಿರಲ್ಲ, ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಹೈ ಜಂಪ್ ಅದು ಮಾಡ್ತಿರ್ತಾರ. ಹೈ ಜಂಪ್ ಅದು ಮಾಡುವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ
ಸ್ಪಂಜ್ ಆಗಿ ಮಾಡಿರ್ತಾರ, ಸ್ಪಂಜ್ ಮಾಡಿರ್ತಾರ. ಇದನ್ನ ಸ್ಪಂಜಲ್ಲೇ ಮಾಡಿರ್ತಾರ. ಅಕಸ್ಮಾತ್ ಗಟ್ಟಿ ವಸ್ತುಲಿ ಯಾಕೆ ಮಾಡಿರಂಗಿಲ್ಲಪ್ಪ ಅಂದ್ರೆ ಸ್ಪಂಜಲ್ಲಿ ಮಾಡಿರಪ್ಪ ಅಂತಂದ್ರ ಅಕಸ್ಮಾತ್ ಇಲ್ಲಿ ನೀವು ಅಕಸ್ಮಾತ್ ಇಲ್ಲಿ ಜಂಪ್ ಮಾಡಿ ಬಿದ್ರ ಅಂತಂದ್ರ ಆ ಇಂಪ್ಯಾಕ್ಟ್ ನ ಕಡಿಮೆ ಮಾಡ್ತತಿ. ಹೆಂಗ್ ಕಡಿಮೆ ಮಾಡ್ತತಿ? ಇದೇನ್ ಮಾಡ್ತತಿ? ಸ್ಪಂಜ್ ಒಳಗೆ ಹೋಗತ್ರಿ. ಸ್ಪಂಜ್ ಒಳಗೆ ಹೋಗೋದ್ರಿಂದ ಏನ್ ಮಾಡ್ತತಿ? ಆ ಪೋರ್ಸನ್ ಸಮಯವನ್ನ ಏನ್ ಮಾಡ್ತತಿ? ರಿಡ್ಯೂಸ್ ಮಾಡ್ತತಿ. ರಿಡ್ಯೂಸ್ ಮಾಡೋದ್ರಿಂದ ಏನಾಗತ್ರಿ? ಅದ್ರ ಇಂಪ್ಯಾಕ್ಟ್ ಏನಾಗತ್ರಿ? ಕಡಿಮೆ ಆಗುತ್ತೆ. ಇಂಪ್ಯಾಕ್ಟ್ ಅಂತಂದ್ರೆ ಅದ್ರ ಬಲ ಪ್ರಯೋಗ ಏನಾಗತ್ರಿ ನಿಮ್ಮ ಮೇಲೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಇದು ಒಳಗೆ ಹೋಗುತ್ತೆ. ಅಕಸ್ಮಾತ್ ಇಲ್ಲಿ ನೀವು ಸಾಲಿಡ್ ಯೂಸ್ ಮಾಡಿರಿ ಅಂತ ಹೇಳ್ತೀವಿ, ಒಮ್ಮೆ ಸಡನ್ ಆಗಿ ಬಿದ್ರ ಅಂತಂದ್ರೆ ಇದು ಒಳಗೆ ಹೋಗಿರ್ಕಿಲ್ಲ. ಅವಾಗ ಏನಾಗತ್ರಿ? ನಿಮ್ ಇಂಪ್ಯಾಕ್ಟ್ ಏನಾಗಿತ್ತು? ಹೆಚ್ಚಿಗೆ ಆಗಿಬಿಡ್ತೈತಿ, ನಿಮ್ಗೆ ಪೆಟ್ ಹತ್ತಿತ್ತು. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಸ್ಪಂಜ್ ಉತ್ತರ ಮಾಡ್ತಾರೆ. ಯಾಕೆ ಮಾಡ್ತಾರಪ್ಪ ಅಂತಂದ್ರೆ ನ್ಯೂಟನ್ ಎರಡನೇ ನಿಯಮ ಅಪ್ಲೈ ಆಗತ್ತೆ ಇದಕ್ಕೆ. ಅದನ್ನ ನೀವು ನ್ಯೂಟನ್ ಎರಡನೇ ನಿಯಮ ಹೆಂಗ್ ಅಪ್ಲೈ ಆಗತ್ತೆ ಅಂತಂದ್ರೆ ಅದನ್ನ ನೀವು ಸ್ಪಂಜ್ ರಿಂದ ಮಾಡೋದ್ರಿಂದ ಈ ಏನೋ ಇಂಪ್ಯಾಕ್ಟ್ ಏನಾಗಿರುತ್ತರಿ ಆ ಟೈಮ್ ಅನ್ನು ಹೆಚ್ಚಿಗೆ ಮಾಡಿ ಇಂಪ್ಯಾಕ್ಟ್ ನ ಕಡಿಮೆ ಮಾಡ್ತೈತಿ. ಅದ್ ಎದಕ್ಕಪ್ಪ ಅಂದ್ರೆ ನ್ಯೂಟನ್ ಎರಡನೇ ನಿಯಮ. ಇವೆಲ್ಲ ಒಂದೇ ಟೈಪ್ ಇರ್ತಾವ ನೋಡ್ರಿ. ಕ್ಯಾಚರ್ ಮಾಡುವಾಗ ಏನ್ ಮಾಡ್ತೀರಿ? ಕೈನ ಹಿಂದಕ್ಕೆ ತಗೋತೀರಿ, ಅದ್ರ ಇಂಪ್ಯಾಕ್ಟ್ ನ ಕಡಿಮೆ ಮಾಡ್ತೀರಿ. ಹೈ ಜಂಪ್ ಆಗುವಾಗ ಏನ್ ಮಾಡ್ತೀರಿ? ಸ್ಪಂಜನ್ ಮಾಡ್ತೀರಿ, ಅದ್ರ ಇಂಪ್ಯಾಕ್ಟ್ ನ ಕಡಿಮೆ ಮಾಡ್ತೀರಿ. ಶಾಕ್ ಅಬ್ಸರ್ವ್ ಆಗೋದ್ರಿಂದ ಏನಾಗುತ್ತೆ? ಇಂಪ್ಯಾಕ್ಟ್ ನ ಕಡಿಮೆ ಮಾಡ್ತಾರೆ. ಇವೆಲ್ಲ ಇಂಪ್ಯಾಕ್ಟ್ ಅಕಸ್ಮಾತ್ ಕಡಿಮೆ ಆದಂದ್ರ ಸಮಯವನ್ನ ಹೆಚ್ಚಿಸಿ ಇಂಪ್ಯಾಕ್ಟ್ ನ ಕಡಿಮೆ ಮಾಡೋದಂತಂದ್ರೆ ಏನ್ರಿ? ನ್ಯೂಟನ್ ಎರಡನೇ ನಿಯಮ ನೋಡ್ರಿ. ಆಮೇಲೆ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಕೇಳಿದಾರೆ ನೋಡ್ರಿ. ನ್ಯೂಟನ್ ಅವರ ಚಲನೆಯ ನಿಯಮಗಳಲ್ಲಿ ಬಲದ ಪರಿಣಾಮ F = ma ನೀಡುವಂತಹ ನಿಯಮ ಯಾವ್ದಂತ ಕೇಳಿದಾರೆ? ಎರಡನೇ ನಿಯಮ. ಇದಕ್ಕಿನ ಎಕ್ಸ್ಪ್ಲನೇಷನ್ ಬೇಕಾಗಿಲ್ರಿ. ಮೊಮೆಂಟಮ್ ಅದ ಮಾನ ಯಾವ್ದಂತ ಕೇಳಿದಾರೆ? m × ವೆಲಾಸಿಟಿ ಬರುತ್ತೆ. ಮಾಸ್ ಅಂತಂದ್ರೆ ಏನ್ರಿ? kg. ವೆಲಾಸಿಟಿ ಅಂತಂದ್ರೆ ಏನ್ರಿ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆನ್ಸರ್ ಏನಾಗುತ್ತೆ? kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ನೋಡ್ರಿ, kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಮಾಸದ ರಾಶಿದ ಏಕಮಾನ ಏನ್ರಿ? kg ಒಳಗೆ ಅಳತೆ ಮಾಡ್ತೇವಲ್ಲ ನಾವು ಮಾಸನ್ನ. ಸೊ kg ಹಾಕೊಂಡ್ರಿ. ವೆಲಾಸಿಟಿನ ಎತ್ತರ ಅಳತೆ ಮಾಡ್ತೀರಿ 10 ಕಿಲೋಮೀಟರ್ ಪರ್ ಸೆಕೆಂಡ್, 20 ಕಿಲೋಮೀಟರ್ ಪರ್ ಸೆಕೆಂಡ್ ಹಿಂಗ್ ಮಾಡ್ತಿರಲ್ಲ. 10 ಕಿಲೋಮೀಟರ್ ಪರ್ ಸೆಕೆಂಡ್, 20 ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿ ಅದಕ್ಕೆ ಏನ್ ಮಾಡ್ತಾರೆ? kg ಮೀಟರ್ ಪರ್ ಸೆಕೆಂಡ್. ಸಾರಿ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲ, kg ಮೀಟರ್ ಪರ್ ಸೆಕೆಂಡ್. ನೆಕ್ಸ್ಟ್ ನೋಡ್ರಿ, 5 kg ರಾಶಿ ಹೊಂದಿರುವ ವಸ್ತುವಿನ ಮೇಲೆ ಬಲ ಪ್ರಯೋಗಿಸಿದಾಗ ಅದು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗವರ್ಧನೆ ಪಡೆಯುತ್ತದೆ. ಆ ವಸ್ತುವಿನ ಮೇಲೆ ಪ್ರಯೋಗವಾದ ಬಲ ಅಂತ ಹೇಳಿದಾರೆ. ಇದನ್ನೇ ಹಿಂಗ ಇದ್ರೋಗ ನಿಮ್ಗೇನ ಕ್ವಶನ್ ಕೇಳಂಗಿಲ್ಲ ಅವ್ರು ನ್ಯೂಮರಿಕಲ್. ಇದು ಫೋರ್ಸ್ = m ಅಲ್ಲಿ ಕೇಳಿದಾನ. ನಾವು ಏನ್ ಕೇಳಿದಾನವ? ಬಲ ಪ್ರಯೋಗವಾಗುವಂತ ಬಲ ಎಷ್ಟಂತ ಕೇಳಿದಾನೆ, F ಎಷ್ಟಂತ ಕೇಳಿದಾನ. ಮಾಸ್ ಎಷ್ಟು ಕೊಟ್ಟಾನು? 5 kg ಕೊಟ್ಟಾನ. ಎಕ್ಸಲೇಷನ್ ಎಷ್ಟು ಕೊಟ್ಟಾನು? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಾನ. ಸೊ ಆನ್ಸರ್ ಏನಾಗುತ್ತೆ ಇದಕ್ಕೆ? 20 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ, ಅಥವಾ 20 ನ್ಯೂಟನ್ ಆಗುತ್ತೆ. ಆನ್ಸರ್ ಏನಾಗುತ್ತೆ? 20 ನ್ಯೂಟನ್ ಆಗುತ್ತೆ. ಇದನ್ನ ಕ್ವಶನ್ ಮಾಡ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನ್ಯೂಟನ್ ನ ಮೂರನೇ ನಿಯಮ ನೋಡೋಣ. ನ್ಯೂಟನ್ ನ ಮೂರನೇ ನಿಯಮ ಏನಪ್ಪ? ನ್ಯೂಟನ್ ನ ಮೂರನೇ ನಿಯಮ ಒಳಗೆ ಏನೈತ್ರಿ? ನೋಡ್ರಿ, ನ್ಯೂಟನ್ ನ ಮೂರನೇ ನಿಯಮ ಅಂತಂದ್ರೆ ಈಸಿ ನಿಮ್ಗ. ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಕ್ರಿಯೆಗೆ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇದ್ದೇ ಇರುತ್ತದೆ. ನೋಡ್ರಿ, ಈಗ ಈ ಸಮನಾದ ಮತ್ತು ವಿರುದ್ಧವಾದ, ಈಗ ನೋಡ್ರಿ ಇಲ್ಲೇ 5 ಯಾವ್ದೋ ಒಂದು ಕ್ರಿಯೆ ಐತೆ ಅಂತ ಹೇಳ್ತಿಕೋರಿ, ಅದಕ್ಕೆ ಏನಿರ್ತೈತಿ? ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತೈತಿ. ಈ ಉದಾಹರಣೆ ಅಂತಂದ್ರೆ ನೀವು ಬೋಟ್ ಒಳಗೆ ಹೊಂಟಿರ್ತೀರಪ್ಪ. ಬೋಟ್ ಒಳಗೆ ಹೋಗುವಾಗ ಏನ್ ಮಾಡ್ತೀರಿ? ನೀರನ್ನ ಹಿಂದಕ್ಕೆ ತಳ್ತೀರಿ, ಅವಾಗ ಏನಾಗತ್ರಿ? ಬೋಟ ಮುಂದಕ್ಕೆ ಹೋಗುತ್ತ. ಮತ್ ಇಲ್ಲಿ ಸಮನಾದ ಮತ್ತು ವಿರುದ್ಧವಾದ ಐತಿ, ಮತ್ ಎರಡು ಕ್ಯಾನ್ಸಲ್ ಆಗ್ಬೇಕಾಗಿತ್ತಲ್ಲ. ಈ ಉದಾಹರಣೆ ನೋಡ್ರಿ, ಇಲ್ಲೊಂದ ವಸ್ತು ಐತೆ ಅಂತ ತಿಳ್ಕೊರಿ. ಒಬ್ಬ ವ್ಯಕ್ತಿ ಅದಾನ, ಇಲ್ಲೊಬ್ಬ ವ್ಯಕ್ತಿ ನಿಂತಾನು, ಇಲ್ಲೊಬ್ಬ ವ್ಯಕ್ತಿ ನಿಂತಾನ. ಇವ್ ಏನ್ ಮಾಡ್ತಾನ? ಇವ್ ಕಡೆ ಎಳ್ಕೊತಿರ್ತಾನ. ಇವ್ ಏನ್ ಮಾಡ್ತಾನ? ಇವ್ ಕಡೆ ಎಳ್ಕೊತಿರ್ತಾನ. ಎಳೆದುಕೊಳ್ಳುವಾಗ ಏನ್ ಮಾಡ್ತಾನೋ? ಇವು ಸೇಮ್ ಫೋರ್ಸ್ ಅಪ್ಲೈ ಮಾಡ್ತಾನ. 5 ನ್ಯೂಟನ್ ಅಪ್ಲೈ ಮಾಡ್ತಾನ ಅಂತ ತಿಳ್ಕೊರಿ. ಇವು 5 ನ್ಯೂಟನ್ ಅಪ್ಲೈ ಮಾಡ್ತಾನ. ಅವಾಗ ಏನು ವ್ಯಕ್ತಿ ಯಾವ ಕಡೆ ವಾಲ್ತಾನವ? ಯಾವ ಕಡೆನೂ ವಾಲಂಗಿಲ್ಲ. ಯಾಕಂದ್ರೆ ಇಬ್ರು ಸೇಮ್ ಆಗಿ ಅಪ್ಲೈ ಮಾಡ್ತಿರ್ತಾರ್ರಿ ವಸ್ತುವನ್ನ, ಇವತ್ತು ಫೋರ್ಸ್ ಅನ್ನ. ಅವಾಗ ಏನಕ್ಕನವ? ಅಲ್ಲಿ ನಿಂತಲೇ ನಿಲ್ತಾನೋ, ಇಲ್ಲೇ ಈ ಸ್ಥಿತಿಯೊಳಗೆ ಇರ್ತಾನೆ. ಯಾಕಂತಂದ್ರ ಇಲ್ಲೂ 5 ನ್ಯೂಟನ್ ಅಪ್ಲೈ ಮಾಡ್ತಾನೋ, ಇವು 5 ನ್ಯೂಟನ್ ಅಪ್ಲೈ ಮಾಡ್ತಾನೋ. ಇವನ್ ಮೇಲೆ ಏನಾಗಂಗಿಲ್ಲ, ಅದ ಎಫೆಕ್ಟ್ ಆಗಲ್ಲ. ಯಾಕಂದ್ರೆ ಇವು ಅಪೋಸಿಟ್ ಅದಾವ. ಇಲ್ಲೇ ಈ ಕಡೆ ಜಗತ್ತಿರ್ತಾನೋ, ಈ ಕಡೆ ಜಗತ್ತಿರ್ತಾನೋ. ಇವ್ ಎರಡು ಏನಾಕವ್ರಿ? ಕ್ಯಾನ್ಸಲ್ ಆಕಾವ್. ಯಾವಾಗ ಕ್ಯಾನ್ಸಲ್ ಆಕಾವಪ್ಪ ಅಂತಂದ್ರ ಒಂದ ವಸ್ತುವಿನ ಮೇಲೆ ಸೇಮ್ ಫೋರ್ಸ್ ಅಪ್ಲೈ ಮಾಡ್ಬೇಕಾಗಿತ್ತು. ಈ ವ್ಯಕ್ತಿಯ ಮೇಲೆ ಏನ್ ಮಾಡ್ತಾನೋ? ಇವು 5 ನ್ಯೂಟನ್ ಅಪ್ಲೈ ಮಾಡತಾನೋ, ಇವು 5 ನ್ಯೂಟನ್ ಅಪ್ಲೈ ಮಾಡತಾನೋ. ಇಲ್ಲಿ ಆಕ್ಷನ್ ಮತ್ತು ರಿಯಾಕ್ಷನ್ ಏನಾಗತ್ತಿ? ಒಂದ ವಸ್ತುವಿನ ಮೇಲೆ ಆಗತ್ತಿ. ಅವಾಗ ಏನಾಗತ್ತಿ? ಕ್ಯಾನ್ಸಲ್ ಆಗತ್ತೆ. ಆದ್ರ ಇಲ್ಲಿ ಮೂರನೇ ನಿಯಮದಾಗ ಕ್ಯಾನ್ಸಲ್ ಆಗೋಲ್ಲ. ಯಾಕೆ ಕ್ಯಾನ್ಸಲ್ ಆಗೋಲ್ಲಪ್ಪ ಅಂತಂದ್ರ ಬೋಟ ಮತ್ತ ನೀರ್ ಐತಿ. ನೀವು ಫೋರ್ಸ್ ಎತ್ರ ಮೇಲೆ ಅಪ್ಲೈ ಮಾಡತ್ತೀರಿ, ನೀರಿನ ಮೇಲೆ ಆಕ್ಷನ್ ಕೊಡತ್ತೀರಿ. ಆದ್ರೆ ರಿಯಾಕ್ಷನ್ ಎತ್ರ ಮೇಲೆ ಆಗತ್ತಿ? ಬೋಟ್ ಮೇಲೆ ಆಗತ್ತಿ. ಸೊ ವಸ್ತುಗಳ ಮೇಲೆ ಅವ್ರಿಗೆ ಬೇರೆ ಬೇರೆ ವಸ್ತುಗಳ ಮೇಲೆ ಆಕ್ಷನ್ ರಿಯಾಕ್ಷನ್ ಇರೋದ್ರಿಂದ ಏನಾಗಲ್ರಿ? ಕ್ಯಾನ್ಸಲ್ ಆಗುವುದಿಲ್ಲ. ನೆನಪಿಟ್ಕೋರಿ. ಇದನ್ನು ಅಪ್ಲೈಡ್ ಡೀಪ್ ಆಗಿ ಹಿಂಗೆ ಕೇಳ್ತಾನೆ. ಆಕ್ಷನ್ ಮತ್ತು ರಿಯಾಕ್ಷನ್ ಏನಾಗಲ್ರಿ? ಬೇರೆ ಬೇರೆ ವಸ್ತುಗಳ ಮೇಲೆ ಇರೋದ್ರಿಂದ ಏನಾಗಲ್ರಿ? ಕ್ಯಾನ್ಸಲ್ ಆಗುವುದಿಲ್ಲ. ಈಗ ನೋಡ್ರಿ, ಇದ್ರ ಮೇಲೆ ಯಾವ ಟೈಪ್ ಕ್ವಶನ್ ಕೇಳಿದೆ ಅಂತ ನೋಡೋಣ. ಮೂರನೇ ನಿಯಮದ ಮೇಲೆ
ನೋಡ್ರಿ ಇದಂತ್ರಿ ಗೊತ್ತಾಗತ್ತೆ. ಬಂದೂಕಿನಿಂದ ಗುಂಡನ್ನು ಹಾರಿಸಿದಾಗ ಬಂದೂಕು ಹಿಂದಕ್ಕೆ ತಳ್ಳಲ್ಪಡುತ್ತದೆ. ಇದು ನ್ಯೂಟನ್ ಅವರ ಯಾವ ನಿಯಮಕ್ಕೆ ಉದಾಹರಣೆಯಾಗಿದೆ? ಬಂದೂಕವರ ಯಾವ ನಿಯಮಕ್ಕೆ ಉದಾಹರಣೆ ಆಗೈತ್ರಿ? 3ನೇ ನಿಯಮ. ಯಾಕಂತಂದ್ರ ಬಂದೂಕನ್ನ ನೀವು ಹಾರಿಸಿರಪ್ಪ ಅಂತಂತಂದ್ರ ಆ ಗುಂಡ್ ಏನಾಗತ್ರಿ ಮುಂದೆ ಹೋಗುತ್ತೆ. ಎಷ್ಟು ಗುಂಡು ಮುಂದೆ ಹೋಗಿರುತ್ತಲ್ರಿ ಅಷ್ಟ ಬಂದೂಕ್ ಏನಾಗತ್ರಿ ಹಿಂದೆ ಬರ್ತೈತಿ. ಇವೆರಡು ಯಾಕೆ ಕ್ಯಾನ್ಸಲ್ ಆಗಲ್ರಿ? ಈ ಗುಂಡಿನ ಮೇಲೆ ಆಕ್ಷನ್ ಬರಾಕೈತಪ್ಪ ಅಂತಂದ್ರ ಈ ಇದ್ರ ಮೇಲೆ ಬಂದೂಕಿನ ಮೇಲೆ ಏನಾಗಿರುತ್ತೆ ರಿಯಾಕ್ಷನ್ ಆಗಿರ್ತೈತಿ. ಅಂದ್ರೆ ಬೇರೆ ಬೇರೆ ವಸ್ತುಗಳ ಮೇಲೆ ಫೋರ್ಸ್ ಅಪ್ಲೈ ಆಗತ್ತಿರೋದ್ರದ್ದು. ನೆಕ್ಸ್ಟ್ ನೋಡ್ರಿ, ರಾಕೆಟ್ ಅಥವಾ ಜೆಟ್ ವಿಮಾನಗಳ ಉಡಾವಣೆಯ ಭೌತಶಾಸ್ತ್ರದ ಯಾವ ತತ್ವವನ್ನು ಆಧರಿಸಿದೆ? ರಾಕೆಟ್ ಉಡಾವಣೆ ಆಗತ್ತೆ ಅಂತಂದ್ರ ಯಾವ ನಿಯಮದ ಮೇಲೆ ಹಾಕತ್ರಿ? ನ್ಯೂಟನ್ 3ನೇ ನಿಯಮದ ಮೇಲೆ ಹಾಕತ್ತಿ. ಆಮೇಲೆ ಇಲ್ಲೊಂದು ಕೊಟ್ಟ ನಾವು ಸಂವೇಗ ಸಂರಕ್ಷಣಾ ನಿಯಮ ಅಂತೇಳಿ. ಏನಿದೆ ಸಂವೇಗ ಸಂರಕ್ಷಣಾ? ಇದ್ರ ಮೇಲೆ ಬಹಳ ಸಲ ಎಕ್ಸಾಮ್ ದಾಗ ಕೇಳಿದಾರ್ರಿ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂತ ಕರೀತಾರೆ. ಇದಕ್ಕೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್. ಏನಪ್ಪಾ ಇದ ಕನ್ಸರ್ವೇಷನ್ ಅಂತಂದ್ರೆ ಏನ್ರಿ? ಸಂರಕ್ಷಣೆ ಅಂತಂದ್ರೆ ಏನ್ರಿ? ಯಾವುದೇ ರೀತಿ ಲಾಸ್ ಆಗ್ಬಾರ್ದು. ಅದಕ್ಕೆ ಏನಂತಾರಪ್ಪ ಅಂದ್ರೆ ಕನ್ಸರ್ವೇಷನ್ ಅಂತ ಕರೀತಾರ. ಮೂಮೆಂಟಮ್ ಅಂತಂದ್ರೆ ಏನ್ರಿ? ಮಾಸ್ ಇಂಟು ವೆಲಾಸಿಟಿ. ಈ ಮಾಸ್ ಇಂಟು ವೆಲಾಸಿಟಿಗೆ ಆಕ್ಷನ್ ಒಳಗೆ ಎಷ್ಟು ಮಾಸ್ ಇಂಟು ವೆಲಾಸಿಟಿ ಉಂಟಾಗಿರೋದಲ್ರಿ, ರಿಯಾಕ್ಷನ್ ಒಳಗೂ ಮಾಸ್ ಇಂಟು ವೆಲಾಸಿಟಿ ಅಷ್ಟ ಉತ್ಪತ್ತಿ ಆಗ್ಬೇಕು. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಕನ್ಸರ್ವೇಷನ್ ಅಂತ ಕರೀತಾರ. ಈಗ ನೀವು ಮಾಸ್ ಇಂಟು ವೆಲಾಸಿಟಿ ಒಂದ್ 10 ಇತ್ತಪ್ಪ, ಈಗ ನೀವು ರಿಯಾಕ್ಷನ್ ಒಳಗೆ ಒಂದು 5 ಬಂತಂತಂದ್ರ ಇಲ್ಲಿ ವೇರಿಯೇಷನ್ ಆಗ್ತದ. ಇಲ್ಲಿ 10 ಆಗಿತ್ತು, ಆಕ್ಷನ್ ಒಳಗ 10 ಇತ್ತು, ರಿಯಾಕ್ಷನ್ ಒಳಗೆ 5 ಬಂತಂತಂದ್ರ ಇಲ್ಲಿ ಕನ್ಸರ್ವೇಷನ್ ಆಗಿಲ್ಲ ಅಂದಂಗ. ಇಲ್ಲಿ ಏನಾಗೈತಿ? ಲಾಸ್ ಆಗೈತೆ ಅಂದಂಗ. ಕನ್ಸರ್ವೇಷನ್ ಅಂತ ಏನ್ರಿ? ಸಂರಕ್ಷಣೆ. ಈ ನ್ಯೂಟನ್ 3ನೇ ನಿಯಮದಾಗ ನೀವು ಬೋಟ್ ಒಳಗ ಏನ್ ಮಾಡ್ತಿರ್ತೀರಿ? ನೀರನ್ನ ತಳ್ತೀರಿ. ಎಷ್ಟು ನೀರನ್ನ ತಳ್ತಿರಲ್ರಿ ಅಷ್ಟ ಫೋರ್ಸ್ ಏನಾಕತ್ರಿ ಆ ಬೋಟ್ ಮೇಲೆ ಅಪ್ಲೈ ಆಗಿ ಬೋಟ್ ಮುಂದಕ್ಕೆ ಹೋಗುತ್ತೆ. ಇಲ್ಲಿ ನೀವು ಹೆಚ್ಚಿಗೆ ಫೋರ್ಸ್ ಹಾಕಿರ್ತೀರಿ, ಇಲ್ಲಿ ಕಡಿಮೆ ಬೋಟ್ ಮುಂದೆ ಹೋಗತಿ ಇಲ್ಲ. ಇಲ್ಲಿ ಎಷ್ಟು ಹಾಕಿರ್ತಾರಲ್ಲ ಅಷ್ಟ ಮೂವ್ಮೆಂಟ್ ಆಗಿರ್ತೈತಿ. ಅದಕ್ಕೆ ಏನಂತಾರಪ್ಪ ಅಂದ್ರೆ ಇಲ್ಲಿ ಕನ್ಸರ್ವೇಷನ್ ಆಗೈತೆ ಅಂದಂಗ. ಏನ್ ಕನ್ಸರ್ವೇಷನ್ ಆಗೈತಿ? ಮೂಮೆಂಟಮ್ ಕನ್ಸರ್ವೇಷನ್ ಆಗೈತಿ. ಯಾಕೆ ಮೂಮೆಂಟಮ್ ಅಂತಂದ್ರೆ ಏನ್ರಿ? ಆ ಮಾಸ್ ಇಂಟು ವೆಲಾಸಿಟಿ ಎಷ್ಟು ಮಾಸ್ ಇರತಿ. ಈಗ ನೀವು ನೀರೊಳಗೆ ಎಷ್ಟು ಮಾಸ್ ಇರತಿ, ಅದು ಎಷ್ಟು ನೀರ್ ಮುಂದಕ್ಕೆ ಹೋತು, ವೆಲಾಸಿಟಿ ಒಳಗೆ ಹೋತು. ಅದಕ್ಕೆ ಏನಂತಾರ? ಮಾಸ್ ಇಂಟು ವೆಲಾಸಿಟಿ ಆಗುತ್ತೆ. ಅದ ಮಾಸ್ ಇಂಟು ವೆಲಾಸಿಟಿ ಹಡಗೆ ಎಷ್ಟು ಮುಂದಕ್ಕೆ ಹೋತು, ಎಷ್ಟು ನೀವು ನೀರನ್ನು ಹಿಂದಕ್ಕೆ ತರ್ತಿರಲ್ಲಿ ಅಷ್ಟು ಮುಂದಕ್ಕೆ ಹೋಗಿರುತ್ತೆ. ಅದಕ್ಕೆ ಏನಾಗಿರುತ್ತೆ? ಕನ್ಸರ್ವೇಷನ್ ಆಗೈತೆ ಅಂದಂಗ. ನೀವು ಒಮ್ಮೊಮ್ಮೆ ಎಕ್ಸಾಮ್ದಾಗ ಏನ್ ಮಾಡಲ್ಪ ಅಂದ್ರೆ 3ನೇ ನಿಯಮ ಅಂತ ಕೊಡಂಗಿಲ್ಲ, ನಾವು ಕನ್ಸರ್ವೇಷನ್ ಅಂತ ಕೊಡ್ತಾನೆ. ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಅಂತ ಕೊಡ್ತಾನೆ. ಅವಾಗ ಅದನ್ನು ಆನ್ಸರ್ ಹಾಕೋದ್ ಬರ್ರಿ ನೀವು. ನೆಕ್ಸ್ಟ್ ನೋಡ್ರಿ, ದೋಣಿಯಿಂದ ಒಬ್ಬ ವ್ಯಕ್ತಿಯು ದಂಡೆಗೆ ಜಿಗಿದಾಗ ದೋಣಿಯು ಹಿಂದಕ್ಕೆ ಚಲಿಸುತ್ತದೆ. ಇದಕ್ಕೆ ಕಾರಣವೇನಪ್ಪಾ ಅಂತಂದ್ರ ನೋಡ್ರಿ, ಈಗ ವ್ಯಕ್ತಿ ಏನಾದ್ರಿ ಮುಂದಕ್ಕೆ ಹೋದ, ಆ ದೋಣಿ ಏನಾಗತ್ರಿ ಹಿಂದಕ್ಕೆ ಬರ್ತತಿ. ಇದು ಮುಂದಕ್ಕೆ ಹೋದೇನ್ರಿ ಆಕ್ಷನ್ ಅನ್ನಂಗಿದ. ಮುಂದಕ್ಕೆ ಹೋದೇನ್ರಿ ಆಕ್ಷನ್, ಇದು ಹಿಂದಕ್ಕೆ ಬರ್ದೇನ್ರಿ ರಿಯಾಕ್ಷನ್. ಧೋನಿ ಹಿಂದಕ್ಕೆ ಬರ್ದೇನ್ರಿ ರಿಯಾಕ್ಷನ್ ಫೋರ್ಸ್. ಆಕ್ಷನ್ ಅಲ್ಲ, ರಿಯಾಕ್ಷನ್ ಫೋರ್ಸ್ ಆಗುತ್ತೆ. ಜಡತ್ವನೂ ಆಗಲ್ಲ, ಗುರುತ್ವಾಕರ್ಷಣೆ ಬಲನೂ ಆಗುದಿಲ್ಲ. ನೋಡ್ರಿ ನೆಕ್ಸ್ಟ್ ಮತ್ತೇನ್ ಕ್ವಶನ್ ಅದಪ್ಪ ಅಂತಂದ್ರ, ನ್ಯೂಟನ್ 3ನೇ ನಿಯಮ ಮೇಲೆ ನೋಡತ್ತವ್ರೆ. ನಾವ್ ಏನ್ ಮಾಡ್ತಾವ ಅಂದ್ರೆ ಈ ಕ್ಲಾಸ್ ಒಳಗ ಕಂಪ್ಲೀಟ್ ಯಾವ್ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅದಲ್ಲ ಅವನ್ನೆಲ್ಲ ಡಿಸ್ಕಸ್ ಮಾಡತ್ತವ ನಿಮ್ ಸಿವಿಲ್ ಎಕ್ಸಾಮ್ ಹೆಲ್ಪ್ ಆಗ್ಬೇಕಂತೇಳಿ. ನೋಡ್ರಿ, ನ್ಯೂಟನ್ ಅವರ 3ನೇ ನಿಯಮಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ? ನೋಡ್ರಿ ಬಂತಿಲ್ಲಿ, ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಒಂದೇ ವಸ್ತುವಿನ ಮೇಲೆ ವರ್ತಿಸುತ್ತವೆ. ಒಂದೇ ವಸ್ತು ಮೇಲೆ ಹಾಕೊಂಡ್ರಿ ಆಕ್ಷನ್ ಮತ್ತು ರಿಯಾಕ್ಷನ್ ಇಲ್ಲ. ನೀರಿನ ಮೇಲೆ ಆಕ್ಷನ್ ಆತಂದ್ರ ಬೋಟ್ ಮೇಲೆ ರಿಯಾಕ್ಷನ್ ಆಗುತ್ತೆ, ಇದು ತಪ್ಪಾಗುತ್ತೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತವೇನ್ರಿ? ಕರೆಕ್ಟ್. ಕ್ರಿಯಾಬಲವು ಪ್ರತಿಕ್ರಿಯಾ ಬಲಕ್ಕಿಂತ ಹೆಚ್ಚಾಗಿರ್ತದೆ ಏನ್ರಿ? ತಪ್ಪ. ಕ್ರಿಯಾಬಲ ಎಷ್ಟಿರ್ತಲ್ರಿ, ಪ್ರತಿಕ್ರಿಯಾ ಬಲನು ಅಷ್ಟೇ ಇರ್ತತಿ. ಇದಕ್ಕೂ ಆಪ್ಷನ್ ತಪ್ಪಾಗುತ್ತೆ. ಪ್ರತಿಕ್ರಿಯಾ ಬಲವು ಸಮಯದ ನಂತರ ಸಂಭವಿಸುತ್ತದೆ. ಈಗ ನೀವು ಒಂದ್ಸಲ ನೀರನ್ನು ತಳ್ತೀರಿ, ತಳ್ಳಿದಾದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಬಿಟ್ಟು ಮುಂದೆ ಬೋಟ್ ಹೋಗುತ್ತೇನ್ರಿ? ಇಲ್ಲ, ಯಾವಾಗ ನೀರ್ ತಳ್ತಿರಲ್ಲ ಅವಾಗ ಬೋಟ್ ಮುಂದೆ ಹೋಗುತ್ತೆ, ಇದು ತಪ್ಪಾಗುತ್ತೆ. ನೆಕ್ಸ್ಟ್ ನೋಡ್ರಿ, ಈಜುಕೋರನು ನೀರಿನಲ್ಲಿ ಮುಂದೆ ಈಜಲು ನೀರನ್ನ ಹಿಂದಕ್ಕೆ ತಳ್ಳುತ್ತಾನೆ. ಇದು ಯಾವ ನಿಯಮವನ್ನು ವರ್ತಿಸುತ್ತದೆ ಅಂತಂದ್ರೆ ನ್ಯೂಟನ್ ಅವರ 3ನೇ ನಿಯಮ. ನೆಕ್ಸ್ಟ್ ನೋಡ್ರಿ, ಗಾಳಿ ತುಂಬಿದ ಬುಗ್ಗೆಯನ್ನು ಅಥವಾ ಬಲೂನ್ ಅನ್ನ ಕಟ್ಟದೆ ಬಿಟ್ಟಾಗ ಗಾಳಿಯು ಕೆಳಮುಖವಾಗಿ ಧಾವಿಸುತ್ತದೆ ಮತ್ತು ಬುಗ್ಗೆಯು ಮೇಲಕ್ಕೆ ಚಲಿಸುತ್ತದೆ. ಯಾವ ಉದಾಹರಣೆ? ಏನಪ್ಪಾ ಅಂತಂದ್ರೆ ಇದ್ರ ಅರ್ಥ ಏನಂತಂದ್ರ, ಈಗ ಒಂದ್ ಬಲೂನ್ ಐತಿ, ಅದಕ್ಕೂ ಇದನ್ನ ಗಾಳಿ ತುಂಬಿ ಅದನ್ನ ಕಟ್ಟಂಗಿಲ್ಲ, ಹಂಗ ಬಿಟ್ಬಿಡತ್ತೆ ಅಂದ್ರ ಈ ಗಾಳಿ ಏನಾಗತ್ರಿ ತೆಳಗ್ ಬರ್ತತಿ. ಈ ಗಾಳಿ ಎಷ್ಟು ತೆಳಗ್ ಬರ್ತೈತಲ್ರಿ ಅಷ್ಟು ಏನಾಗತ್ರಿ ಬಲೂನ್ ಮೇಲೆ ಹೋಗುತ್ತೆ. ಅಂದ್ರೆ ಎಷ್ಟು ಆಕ್ಷನ್ ಬಂತಲ್ಲ ಅಷ್ಟು ರಿಯಾಕ್ಷನ್ ಆಯ್ತು. ಅದೇನಪ್ಪಾ ಅಂದ್ರೆ ನ್ಯೂಟನ್ ಅವರ 3ನೇ ನಿಯಮ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ನ್ಯೂಟನ್ ಅವರ 3ನೇ ಚಲನೆಯ ನಿಯಮದ ಪ್ರಕಾರ ಪ್ರತಿಕ್ರಿಯೆಗೆ ಸಮನಾದ ಮತ್ತು ಎದುರಾದ ಪ್ರತಿಕ್ರಿಯೆ ಬಲವಿರುತ್ತದೆ. ಹಾಗಿದ್ದಲ್ಲಿ ಈ ಬಲಗಳು ಪರಸ್ಪರ ರದ್ದುಗೊಳ್ಳುವುದಿಲ್ಲ. ಯಾಕೆ ಇದಾಗಲ್ಲಪ್ಪ? ಯಾಕೆ ಇವು ಕ್ಯಾನ್ಸಲ್ ಆಗೋಲ್ಲ ಅಂತ ಕೇಳಿದಾರೆ. ನಾನು ನಿಮ್ಗೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದೀನಿ ಯಾಕೆ ಕ್ಯಾನ್ಸಲ್ ಆಗೋಲ್ಪ ಅಂತಂದ್ರೆ, ಅವು ಏನಾಗಿರ್ತಾವ್ರಿ ಬೇರೆ ಬೇರೆ ವಸ್ತುಗಳ ಮೇಲೆ ಆಕ್ಷನ್ ಮತ್ತು ರಿಯಾಕ್ಷನ್ ಆಗಿರ್ತಾವ, ಬೇರೆ ಬೇರೆ ವಸ್ತುಗಳ ಮೇಲೆ ಅಪ್ಲೈ ಆಗಿರ್ತಾವ. ನೋಡ್ರಿ,
ಅಕಸ್ಮಾತ್ ಒಂದೇ ವಸ್ತು ಮೇಲೆ ಅಪ್ಲೈ ಆಗಿತ್ತು ಅಂತಂದ್ರೆ ಅವು ಕ್ಯಾನ್ಸಲ್ ಆಗಿ ಬಿಡ್ತಿತ್ತು. ಉದಾಹರಣೆ ಅಂತಂದ್ರೆ ಒಬ್ಬ ವ್ಯಕ್ತಿ ಈ ಕಡೆ ಒಬ್ಬ ಎಳೆದಿರ್ತಾನೆ, ಆ ಕಡೆ ಒಬ್ಬ ಎಳೆದಿರ್ತಾನೆ ಅಂತಂದ್ರೆ ಎರಡು ಕ್ಯಾನ್ಸಲ್ ಆಗಿ ಏನಾಕಿದ್ದ ಅಲ್ಲಿ ನಿಲ್ಸ್ಬಿಡ್ತಿದ್ದ. ಆದ್ರೆ ಇವೇನಾಗಿರ್ತಾವ ಬೇರೆ ಬೇರೆ ವಸ್ತುಗಳ ಮೇಲೆ ವರ್ತಿಸ್ತಾವ ನೋಡ್ರಿಲ್ಲ. ಬೇರೆ ಬೇರೆ ವಸ್ತುಗಳ ಮೇಲೆ ವರ್ತಿಸುವುದರಿಂದ ಅವುಗಳ ಪರಿಮಾಣ ಬೇರೆ ಆಗೋದ್ರಿಂದ ಅಲ್ಲ, ಎರಡು ಪರಿಮಾಣ ಏನಿರ್ತಾವ್ರಿ ಸೇಮೇ ಇರ್ತಾವ. ಎಷ್ಟು ಆಕ್ಷನ್ ಇರ್ತಲ್ಲ ಅಷ್ಟು ರಿಯಾಕ್ಷನ್ ಇರ್ತೈತಿ. ಅವು ಒಂದೇ ದಿಕ್ಕಿನಲ್ಲಿ ವರ್ತಿಸುವುದರಿಂದ ಇಲ್ಲ, ಅವು ಏನಾಗಿರ್ತಾವ ವಿರುದ್ಧ ದಿಕ್ಕಿನಲ್ಲಿ ವರ್ತಿಸ್ತಾ ಇರ್ತಾವ. ಅವುಗಳ ನಡುವೆ ಸಮಯದ ಅಂತರವಿರುವುದರಿಂದ ಆಕ್ಷನ್ ಎಷ್ಟಿರ್ತೈತಿ, ರಿಯಾಕ್ಷನ್ ಆದ ಸಮಯಕ್ಕಾಗತ್ತೆ. ಇದು ತಪ್ಪಾಗುತ್ತೆ. ಆನ್ಸರ್ ಏನಾಗತ್ರಿ ಬೇರೆ ಬೇರೆ ವಸ್ತುಗಳ ಮೇಲೆ ವರ್ತಿಸುವುದರಿಂದ. ಇವೆಲ್ಲ ಏನಪ್ಪಾ ಅಂತಂದ್ರೆ ನ್ಯೂಟನ್ ನ 3ನೇ ನಿಯಮದ ಮೇಲೆ ಕೇಳಿದಂತ ಕ್ವಶನ್ಗಳು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಿಮಗ ನ್ಯೂಟನ್ಗಳ ಲಾವ್ ಅಂತಂದ್ರೆ ಇವು ಏನಪ್ಪಾ ಅಂತಂದ್ರೆ ಇವು ಅಷ್ಟರ ಮೇಲೆ ಏನ್ ಮಾಡ್ತಾರಂದ್ರ ಅಪ್ಲೈಡ್ ಕ್ವಶನ್ ಅದ್ರು. ನೆಕ್ಸ್ಟ್ ಎದ್ರ ಮೇಲೆ ನೋಡೋಣಪ್ಪ ಅಂತಂದ್ರ ನೋಡ್ರಿ, ನೆಕ್ಸ್ಟ್ ಸೆಂಟ್ರಿಪಿಟಲ್ ಫೋರ್ಸ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಬರ್ತಾವ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಬರ್ತಾವ. ಏನ್ ಹಿಂಗಂದ್ರೆ ಏನಪ್ಪಾ ಅಂತ ನೋಡೋಣ. ಮೊದಲ ನಾ ಇದ್ರ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಹೇಳಿಲ್ಲ. ಅದೇನ್ ಮಾಡ ನೆಕ್ಸ್ಟ್ ಏನ್ ಮಾಡಪ್ಪ ಅಂದ್ರೆ PC ಎಕ್ಸಾಮ್ ಆದ್ಮೇಲೆ ಮತ್ತೆ ಕಾನ್ಸೆಪ್ಟ್ಗಳು ಸೈನ್ಸ್ ಕಾನ್ಸೆಪ್ಟ್ಗಳನ್ನ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಈಗ ಇದು ಎಕ್ಸಾಮ್ಗೋಸ್ಕರ ಏನ್ ಮಾಡಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಮೇಲ್ ನೋಡ್ಕೊಂತ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ನೋಡ್ರಿ, ಸೆಂಟ್ರಿಪಿಟಲ್ ಫೋರ್ಸ್ ಅಂತಂದ್ರೆ ಏನ, ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಂದ್ರೆ ಏನ. ಸೆಂಟ್ರಿಪಿಟಲ್ ಅಂತಂದ್ರೆ ಏನ್ರಿ, ಕೇಂದ್ರದ ಕಡೆಗೆ. ಈಗ ನೋಡ್ರಿ, ಒಂದು ವೃತ್ತಾಕಾರ ಪಥ ಇದೆ ಅಂತ ತಿಳ್ಕೊರಿ. ಆ ವೃತ್ತಾಕಾರ ಪಥ ಅಂತಂದ್ರೆ ನಿಮ್ ಕೇಂದ್ರಕ್ಕೆ ಒಂದ್ ರೀತಿ ಬಲ ಉಂಟಾಕತ್ರಿ. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಅಭಿಕೇಂದ್ರ ಬಲ ಅಥವಾ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ. ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ. ಅದರ ಅಪೋಸಿಟ್ ಏನಪ್ಪಾ ಅಂತಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತಂದ್ರೆ ಏನ್ರಿ, ಒಂದು ವೃತ್ತಾಕಾರ ಐತೆ ಅಂತ ಹೇಳ್ತಿಕೋರಿ. ಈ ವೃತ್ತದ ಹೊರಗೆ ನಿಮಗೆ ಫೋರ್ಸ್ ಅನುಭವ ಆಗೋದಕ್ಕೆ ಏನ್ ಕರೀತಾರೋ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರೆ. ಈಗ ಉದಾಹರಣೆ ನೋಡ್ರಿ, ಭೂಮಿ ಐತಿ, ಸೂರ್ಯನ ಸುತ್ತ ಸುತ್ತತಿರತ್ತಿ. ಸೂರ್ಯನ ಸುತ್ತುವಾಗ ಏನಾಗಿರತ್ತಿ, ಯಾವ ಫೋರ್ಸ್ ಅಪ್ಲೈ ಆಗಿರತ್ರಿ, ಈ ಸೂರ್ಯನಿರುವಂತ ಗುರುತ್ವಾಕರ್ಷಣೆ ಕೇಂದ್ರ ಇದನ್ನ ಎಳ್ಕೊತಿರತ್ತ ನಡೆಗೆ. ಅದಕ್ಕೆ ಏನಾಗತ್ರಿ, ಸುತ್ತಾಡ್ಕೊಂತ ಬರ್ತಿರತ್ರಿ ಸೂರ್ಯನ ಸುತ್ತ. ಇದೇನಾಗಿರತ್ರಿ ಒಳಗ ಅಪ್ಲೈ ಆಗತ್ತಿದೆ. ಕೇಂದ್ರದ ಕಡೆಗೆ ಅಪ್ಲೈ ಆಗುವಂತ ಬಲಕ್ಕೆ ಏನಂತಾರು ಸೆಂಟ್ರಿಪಿಟಲ್. ನೋಡ್ರಿ ನೆನಪಿಟ್ಕೋರಿ, ಇಂಗ್ಲಿಷ್ ನೆನಪಿಟ್ಕೋರಿ, ಕನ್ನಡ ಕನ್ಫ್ಯೂಷನ್ ಆಗತ್ತ. ಸೆಂಟ್ರಿಪಿಟಲ್ ಫೋರ್ಸ್ ಅದ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಏನ್ರಿ, ಹೊರಗೆ ನಿಮಗೆ ಫೋರ್ಸ್ ಅಪ್ಲೈ ಆಗುವಂಗ. ಉದಾಹರಣೆ ಅಂತಂದ್ರೆ ವಾಷಿಂಗ್ ಮಿಷಿನ್ ದಾಗ ಹಿಂಗ ರೌಂಡ್ ಆಗಿ ಹೊಂಟಿರ್ತಂತ ತಿಳ್ಕೊರಿ. ರೌಂಡ್ ಆಗಿ ತಿರ್ಕೊಂತ ಏನ್ ಮಾಡತ್ತಪ್ಪ ಅಂದ್ರೆ ನೀರನ್ನ ಹೊರಗೆ ಚಿಮ್ತದ್ರ ಅದ. ಯಾಕಂದ್ರ ಸೆಂಟ್ರದಿಂದ ನಿಮ್ಗೆ ಹೊರಗೆ ಚಿಮ್ತಿಲೋರ್ ಅದ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರೆ. ಆಮೇಲೆ ಈಗ ನೋಡ್ರಿ, ಸೆಂಟ್ರಿಪಿಟಲ್ ಫೋರ್ಸ್ ಮತ್ತು ಸೆಂಟ್ರಿಫ್ಯೂಗಲ್ ಫೋರ್ಸ್ ಇವುಗಳಲ್ಲಿ ಯಾವುದು ನೈಜ ಬಲ ಅಂತ ಕೇಳ್ತಾರ ಅವ್ರು. ರಿಯಲ್ ಆಗಿ ಯಾವ್ದೈತಿ ನೋಡ್ರಿ, ನೆನಪಿಟ್ಕೋರಿ, ವಸ್ತುವನ್ನ ಕೇಂದ್ರದ ಕಡೆಗೆ ಎಳುವಂತ ಬಲ ಇದು ನೈಜ ಬಲ. ಇದು ವ್ಯಾಲ್ಯೂ ಇರ್ತತ್ರಿ. ಇದಕ್ಕೆ ಯಾವ್ದ್ರಿ, ಸೆಂಟ್ರಿಪಿಟಲ್ ಫೋರ್ಸ್ಗೆ ವ್ಯಾಲ್ಯೂ ಇರ್ತತಿ. ಸೆಂಟ್ರಿಪಿಟಲ್ ಫೋರ್ಸ್ಗೆ ವ್ಯಾಲ್ಯೂ ಇರ್ತತಿ ಯಾವ್ದಂತಂದ್ರೆ F=mv²/r ಅಂತ ಹೇಳಿ. ಆದ್ರೆ ಇದೇನ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇತ್ತಲ್ರಿ, ಇದು ಹೊರಕ್ಕೆ ತಳ್ಳುವಂತ ಬಲ ಏನಪ್ಪಾ ಅಂತಂದ್ರೆ ಇದು ಭಾಸವಾಗಿರ್ತದೆ. ಇದೊಂದು ಮಿಥ್ಯ ಬಲ. ಇದು ಇರಂಗಿಲ್ಲ, ಆಕ್ಚುಲ್ ಆಗಿ ಇರಂಗಿಲ್ಲ. ಇದೇನಪ್ಪಾ ಅಂತಂದ್ರೆ ಒಂದು ಸ್ಯೂಡೋ ಫೋರ್ಸ್ ಅಂತ ಕರೀತಾರೆ. ಸ್ಯೂಡೋ ಫೋರ್ಸ್ ಅಂತಂದ್ರೆ ಏನಿರೋದು ಮಿಥ್ಯ ಬಲ. ಇದು ರಿಯಾಲಿಟಿ ಒಳಗೆ ಇರಂಗಿಲ್ಲ. ನೆನಪಿಟ್ಕೋರಿ, ಇದು ರಿಯಾಲಿಟಿ ಒಳಗೆ ಇರಂಗಿಲ್ಲ. ಅದು ಏನಾಕತ್ತಪ್ಪ ಅಂದ್ರ ವಸ್ತುವಿನ ಜಡತ್ವದಿಂದ ಉಂಟಾಗಿರ್ತತಿ. ವಸ್ತುವಿನ ಜಡತ್ವದಿಂದ ಉಂಟಾಗುವಂತ ಬಲ. ನೋಡ್ರಿ, ನೀವ್ ಏನ್ ನೆನಪಿಟ್ಕೋಬೇಕು, ರಿಯಲ್ ಯಾವ್ದ್ರಿ, ಸೆಂಟ್ರಿಪಿಟಲ್ ಫೋರ್ಸ್. ರಿಯಲ್ ಅಲ್ಲದೆ ಯಾವ್ದ ಸೆಂಟ್ರಿಫ್ಯೂಗಲ್ ಫೋರ್ಸ್. ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನ್ರಿ, ಕೇಂದ್ರದ ಕಡೆಗೆ ಎಳೆದುಕೊಳ್ಳುವ ಬಲ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಏನ್ರಿ, ಕೇಂದ್ರದ ಹೊರಗೆ ಎಳೆಯುವಂತ ಬಲ. ಈಗ ಹೊರಗೆ ಹಿಂಗ್ ಆಡ್ತಿರ್ತಾನ ಅಂತ ತಿಳ್ಕೊರಿ, ಅವ್ನ್ ಏನಾಗತ್ತೆ ಅನುಭವ ಏನಾಗತ್ರಿ, ಹಿಂಗ್ ಸುತ್ತ ಇದು ರೌಂಡ್ ಗೆ ತಿರುಗುವಾಗ ಅವ್ನ್ ಹೊರಗೆ ಬಿದ್ದಂಗ ಅನ್ಸತಿ. ಅದ ಏನಪ್ಪಾ ಅಂತಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್. ಅದು ಫೋರ್ಸ್ ಇರ್ತೇನ್ರಿ, ಕರೆ ಇರಂಗಿಲ್ಲ. ನೆನಪಿಟ್ಕೋರಿ. ಇವು ಎರಡರ ಮೇಲೂ ಎಕ್ಸಾಮ್ದಾಗ ಯಾವ ರೀತಿ ಕ್ವಶನ್ ಕೇಳಿದೆ ಅನ್ನೋದು ನೋಡೋಣ್ರಿ. ಮೊದಲ ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ನೋಡೋಣ. ನೋಡ್ರಿ, ವೃತ್ತಾಕಾರ ಪಥದಲ್ಲಿ ಚಲಿಸುವ ವಸ್ತುವಿನ ಮೇಲೆ ವೃತ್ತದ ಕೇಂದ್ರದ ಕಡೆಗೆ ಬಂದ್ರೆ ನಿಮ್ಗೆ ನೆನಪಿಟ್ಕೊಂಡ್ಬಿಡ್ಬೇಕು ಯಾವುದು, ಸೆಂಟ್ರಿಪಿಟಲ್ ಫೋರ್ಸ್. ಯಾವ ಫೋರ್ಸ್ ಅಂತ ಕೇಳ್ತಾರೋ ಸೆಂಟ್ರಿಪಿಟಲ್ ಫೋರ್ಸ್. ಕೇಂದ್ರದ ಹೊರಗಡೆ ಬಂತಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್. ನೋಡ್ರಿ, ಭೂಮಿಯ ಸುತ್ತ ಚಂದ್ರನು ವೃತ್ತಾಕಾರ ಕಕ್ಷೆಯಲ್ಲಿ ಪ್ರದಕ್ಷಿಣೆ ಹಾಕಲು ಅಗತ್ಯವಿರುವ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದು ಒದಗಿಸುತ್ತದೆ ಅಂತ ಕೇಳ್ತಾನ. ಭೂಮಿಯ ಸುತ್ತ ಚಂದ್ರನು, ಇದು ಭೂಮಿ ಐತ್ರಿ, ಅವನ ಸುತ್ತ ಚಂದ್ರ ತಿರುಗಬೇಕಂತಂದ್ರ ಅವಂಗ ಅಗತ್ಯವಾಗಿರುವಂತ ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಏನ್ರಿ, ಕೇಂದ್ರಾಭಿಮುಖ ಬಲ. ಯಾವುದು ಒದಗಿಸ್ತತ್ರಿ, ಭೂಮಿಯ ಗುರುತ್ವಾಕರ್ಷಣೆ ಬಲ. ಈಗ ನೋಡ್ರಿ, ಭೂಮಿ ಇದನ್ನ ಎಳಕೋದ ಅನ್ನೋದ್ರಿಂದ ಏನಾಗತ್ರಿ, ಇದು ಸುತ್ತು ತಿರ್ಗಾಕ್ ಸ್ಟಾರ್ಟ್ ಮಾಡತ್ರಿ. ಯಾಕ, ಇದು ಭೂಮಿಯ ಗುರುತ್ವಾಕರ್ಷಣೆ ಬಲ ಇರೋದ್ರಿಂದ. ಇದಕ್ಕೆ ಏನಪ್ಪಾ ಅಂತಾರ ಆನ್ಸರ್, ಭೂಮಿಯ ಗುರುತ್ವಾಕರ್ಷಣೆ ಬಲ. ನೋಡ್ರಿ, ಸೆಂಟ್ರಿಪಿಟಲ್ ಫೋರ್ಸ್ ಗಣಿತದ ಸೂತ್ರ ಏನ್ರಿ, F=mv²/r ಅಂತ ನೋಡಿದ್ವಿ ನಾವು. ಆನ್ಸರ್ ಇದಾಗತ್ತೆ. ಇದನ್ನ ಇಂಥವೆಲ್ಲ ಏನ್ ಕ್ವಶನ್ ಕೇಳಂಗಿಲ್ಲ, ನಿಮ್ಗೆ ಅಪ್ಲೈಡ್ ಕ್ವಶನ್ ಕೇಳ್ತಿರ್ತಾನೋ KA ದಾಗ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ನಾವ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಈಗ, ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ. ಹಿಂದಿನ ಕ್ವಶನ್ ಪೇಪರ್ ದಾಗ ಕೇಳಿದಂತ ಎಲ್ಲಾ ಕ್ವಶನ್ ಕೊಡ್ರಿ ಅವು. ನೆಕ್ಸ್ಟ್ ನೋಡ್ರಿ, ವಾಹನ ಒಂದು ರಸ್ತೆಯ ವೃತ್ತಾಕಾರ ಮರುವಿನಲ್ಲಿ ಅಥವಾ ಕರ್ವ್ಡ್ ರೋಡ್ ಬರತಕ್ಕಂತ.
ಜಾರದಂತೆ ತಿರುಗಲು ಅಗತ್ಯವಿರುವ ಅಭಿಕೇಂದ್ರ ಬಲವನ್ನು ಯಾವುದು ಒದಗಿಸುತ್ತದೆ? ನೋಡ್ರಿ, ಈಗ ನೋಡ್ರಿ, ಒಂದ ರೌಂಡ್ಗೆ ಒಂದ್ ಇದೈತಿ, ರೋಡ್ ಐತಿ, ಹಿಂಗ ಕರ್ವ್ ಐತಿ. ಅವಾಗ ನಿಮ್ಗೆ ಇಲ್ಲೊಂದು ವೆಹಿಕಲ್ ಬರತ್ತಂತ ತಿಳ್ಕೊರಿ. ವೆಹಿಕಲ್ ಬರುವಾಗ ಏನಾಗತ್ರಿ, ಹಿಂಗ ರೌಂಡ್ ತಿರುಗುವಾಗ ಏನಾಗತ್ರಿ, ಈ ವೆಹಿಕಲ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇರೋದ್ರಿಂದ ಏನಾಗತ್ರಿ, ಇದು ಕೇಂದ್ರದ ಕಡೆಗೆ ಎಳ್ಕೊತತಿ ಈ ವೆಹಿಕಲ್ ನ. ಅವಾಗ ಏನಾಗತ್ರಿ, ಬೀಳುವಂತ ಚಾನ್ಸ್ ಇರತ್ತಿ. ಆದ್ರೆ ನಮ್ಮ ವೆಹಿಕಲ್ ಬೀಳಂಗಿಲ್ಲ. ಯಾಕೆ ಬೀಳಂಗಿಲ್ಲಪ್ಪ ಅಂತಂದ್ರೆ ನಾವು ಏನ್ ಮಾಡ್ತೇವಿ, ಬ್ರೇಕ್ ಅನ್ನ ಅಪ್ಲೈ ಮಾಡ್ತೇವಿ. ಬ್ರೇಕ್ ಅಪ್ಲೈ ಮಾಡೋದ್ರಿಂದ ಏನಾಗತ್ರಿ, ಅಲ್ಲಿರುವಂತ ಘರ್ಷಣೆ ಬಲ, ಈ ಟಯರ್ ಮತ್ತು ರೋಡ್ ನಡುಕೆ ಇರುವಂತ ಘರ್ಷಣೆ ಬಲ ಏನಾಗತ್ರಿ, ಜಾಸ್ತಿ ಆಗುತ್ತೆ. ಜಾಸ್ತಿ ಆಗೋದ್ರಿಂದ ಏನಾಗತ್ರಿ, ಅವಾಗ ಏನಾಗತ್ರಿ, ಅದು ಅಗತ್ಯವಿರುವಂತ ಕೇಂದ್ರಾಭಿಮುಖ ಬಲವನ್ನ ಒದಗಿಸ್ತದೆ. ಅದಕ್ಕೆ ಕಾರ್ ಗಾಡಿಗೆ ಒದಗಿಸೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಅದು ಒಳಗ ಸೆಂಟ್ರಕ್ ಎಳ್ಕೋ ಫೋರ್ಸ್ ಅನ್ನ ತಡಿತೈತಿ. ಅದು ಸೆಂಟ್ರಕ್ ಎಳ್ಕೋ ಫೋರ್ಸ್ ಅನ್ನ ತಡಿತೈತಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ಅದಕ್ಕೆ ಒದಗಿಸುವಂತ ಬಲ ಯಾವ್ದಪ್ಪ ಅಂತಂದ್ರೆ, ಅದಕ್ಕೆ ಒದಗಿಸುವಂತ ಬಲ ಯಾವ್ದ್ರಿ, ಇದು ನೋಡಿ, ಟೈರ್ ಮತ್ತು ರಸ್ತೆ ನಡುವೆ ಇರುವಂತ ಘರ್ಷಣಾ ಬಲ. ನೀವು ಅಕಸ್ಮಾತ್ ನೀವು ರೋಡಿಂಗ್ ಕರ್ವಿಂಗ್ ಬರುವಾಗ ಅಕಸ್ಮಾತ್ ನೀವು ಬ್ರೇಕ್ ಅಪ್ಲೈ ಮಾಡೋದು ಸಡನ್ ಆಗಿ ಬಂದಂತ ತಿಳ್ಕೊರಿ, ಅವಾಗ ಕೇಂದ್ರಾಭಿಮುಖ ಬಲ ಇರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಸಡನ್ ಆಗಿ ಏನ್ ಮಾಡ್ತೀರಿ, ಬಿದ್ದು ಬಿಡ್ತೀರಿ. ಅದನ್ನ ಜಕ್ಕೊಂಡ್ಬಿಡದ ನಿಮ್ ಕಡೆ, ಈ ಸೆಂಟರ್ ಕಡೆ ಜಕ್ಕೊಂಡ್ಬಿಡತ್ತದ. ಜಕ್ಕೋದ್ರಿಂದ ಏನಾಗತ್ರಿ, ನಿಮ್ ಕಾರ್ ಹಿಂಗ್ ಉಲ್ಟಾ ಹಿಂಗ್ ಬಿದ್ದು ಬಿಡತ್ತದ. ಅದು ಉಲ್ಟಾ ಬೀಳ್ಬಾರ್ದಪ್ಪ ಅಂದ್ರೆ ಏನ್ ಮಾಡ್ತೀರಿ ನೀವು, ಅದಕ್ಕೆ ಏನ್ ಮಾಡ್ಬೇಕು, ನೀವು ಕೇಂದ್ರಾಭಿಮುಖ ಅಂದ್ರ ಅದ್ರ ಅಪೋಸಿಟ್ ಆಗಿ ಒಂದು ಫೋರ್ಸ್ ಅಪ್ಲೈ ಆಗಬೇಕು. ಕೇಂದ್ರಾಭಿಮುಖ ಬಲಕ್ಕೆ ಅಪೋಸಿಟ್ ಆಗಿ ಏನಾಗಬೇಕು ಅಂದ್ರೆ ಫೋರ್ಸ್ ಅಪ್ಲೈ ಆಗಬೇಕು. ಅದನ್ನ ಏನ್ ಹೆಂಗ್ ಫೋರ್ಸ್ ಅಪ್ಲೈ ಮಾಡ್ತೀರಿ, ಬ್ರೇಕ್ ಅನ್ನ ಒತ್ತೋದ್ರ ಮೂಲಕ, ಟೈರ್ ಮತ್ತು ರಸ್ತೆ ನಡುವಿನ ಘರ್ಷಣಾ ಬಲವನ್ನ ಹೆಚ್ಚಿಗೆ ಮಾಡೋದ್ರ ಮೂಲಕ. ನೋಡಿ, ಪರಮಾಣುವಿನಲ್ಲಿ ಅಟಮ್ ನಲ್ಲಿ ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತ ನಿರ್ದಿಷ್ಟ ಕಕ್ಷೆಯಲ್ಲಿ ಸುತ್ತಲು ಅಗತ್ಯವಿರುವ ಅಭಿಕೇಂದ್ರ ಬಲ. ಅಭಿಕೇಂದ್ರ ಬಲ ಅಂತಂದ್ರೆ ಏನ್ರಿ, ಈಗ ನೋಡ್ರಿ, ಈಗ ನೋಡ್ರಿ, ಒಂದ ಅಟಮ್ ಐತಿ ಅಂತ ತಿಳ್ಕೊರಿ. ಈ ಅಟಮ್ ಒಳಗೆ ಏನಿರ್ತಪ್ಪ, ಸೆಂಟ್ರ್ ಒಳಗೆ ಏನಿರ್ತದ್ರಿ, ಪ್ರೋಟಾನ ಮತ್ತು ನ್ಯೂಟ್ರಾನ್ ಇರ್ತತಿ. P+ ಏನಿರ್ತತಿ, ಸುತ್ತಲೂ ಏನಿರ್ತದ್ರಿ, ಎಲೆಕ್ಟ್ರಾನ್ ಇರ್ತತಿ. ಈ ಅಕಸ್ಮಾತ್ ಇವ್ ಇರ್ಲಿಲ್ಪ ಅಂತಂದ್ರೆ, ಇದಕ್ಕ ಕೇಂದ್ರಾಭಿಮುಖ ಬಲ ಇರ್ಲಿಕ್ಕೆ ಅಂತಂದ್ರೆ, ಈ ಎಲೆಕ್ಟ್ರಾನಿಗೆ ಸೆಂಟ್ರಿಪಿಟಲ್ ಫೋರ್ಸ್ ಇರ್ಲಿಲ್ಪ ಅಂತಂದ್ರೆ ಏನ್ ಹಾಕಿತ್ರಿ, ಇದು ಸೆಂಟರ್ ಒಳಗೆ ಹೋಗಿ ಬಿದ್ದು ಬಿಡ್ತಿದ್ವು ಎಲ್ಲ. ಯಾಕಂದ್ರೆ ಕೇಂದ್ರಾಭಿಮುಖ ಬಲ ಅಪ್ಲೈ ಆಗಿ ಎಲೆಕ್ಟ್ರಾನ್ಗಳು ಏನ್ ಹಾಕಿದ್ವು, ಸೆಂಟರ್ ಹೋಗಿ ಬಿದ್ದು ಬಿಡ್ತಿದ್ವು. ಆದ್ರೆ ಇವು ರೌಂಡ್ ಹೊಡ್ಯಾತಿರ್ತಾವ್ರಿ, ರೌಂಡ್ ಸುತ್ತಾತಿರ್ತಾವಪ್ಪ ಅಂದ್ರೆ ಇದಕ್ಕೆ ಅಗತ್ಯವಾಗಿರುವಂತ ಬಲವನ್ನ ಕೊಡುವಂತದ್ದು ಯಾವ್ದ್ರಿ, ಇಲ್ಲಿ ನ್ಯೂಕ್ಲಿಯಸ್ ಒಳಗೆ ಬಲ ಏನಿರತ್ತಲ್ರಿ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಈ ನ್ಯೂಕ್ಲಿಯಸ್ ಒಳಗೆ ಉಂಟಾಗುವಂತ ಬಲ ಅದ ಯಾವ್ದಪ್ಪ ಅಂತಂದ್ರೆ ನ್ಯೂಕ್ಲಿಯರ್ ಬಲ, ನ್ಯೂಕ್ಲಿಯರ್ ಫೋರ್ಸ್. ನೋಡ್ರಿ, ಇದ್ರ ಆಪ್ಷನ್ ಹೆಂಗ್ ಎಲಿಮಿನೇಟ್ ಮಾಡಬೇಕು ಅಂದ್ರೆ, ಗುರುತ್ವಾಕರ್ಷಣೆ ಬಲ ಅಂತ ಆಗಲ್ಲ. ಆಮೇಲೆ ಕಾಂತೀಯ ಬಲ ಇಲ್ಲಿ ಏನಾಗಲ್ರಿ, ಈ ಅಟಮ್ ಒಳಗೆ ಗುರುತ್ವಾಕರ್ಷಣೆ ಬಲ ಬರಂಗಿಲ್ಲ. ಭೂಮಿ ಗಿಮಿ ಅದು ಬಂದಂತಂದ್ರೆ ಅವಾಗಿನ ಅವರು ಗುರುತ್ವಾಕರ್ಷಣೆ ಬರ್ತಾವ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತಂದ್ರೆ ಇದು ಬರಂಗಿಲ್ಲ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತಂದ್ರೆ ಏನ್ರಿ, ಇದು ಎಲೆಕ್ಟ್ರಿಸಿಟಿ ಒಳಗೆ ಅಪ್ಲೈ ಆಗುವಂತ ಫೋರ್ಸ್, ಇದು ಏನಾಗಲ್ರಿ, ಬರಂಗಿಲ್ಲ. ಆಮೇಲೆ ಕಾಂತೀಯ ಬಲ ಅಂದ್ರೆ ಇದು ಬರಂಗಿಲ್ಲ. ಆನ್ಸರ್ ಏನಾಗತ್ರಿ, ನ್ಯೂಕ್ಲಿಯರ್ ಬಲ. ಇದು ನೆನಪಿಟ್ಕೊಂಡು ಹೋಗ್ರಿ ನೀವು. ಎಲೆಕ್ಟ್ರಾನ್ ಬಂತಂದ್ರೆ ಏನಪ್ಪಾ ಅಂತಂದ್ರೆ ಏನ್ ಹಾಕ್ಬೇಕಂತಂದ್ರೆ ನೀವು, ಸಾರಿ, ನ್ಯೂಕ್ಲಿಯರ್ ಬಲ ಅಲ್ಲ, ನೀವು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ರೀ. ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ಈ ತರದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ನೋಡ್ರಿ, ಈ ಕ್ವಶನ್ ಇನ್ನೊಮ್ಮೆ ಹೇಳ್ತೇನೆ ನಿಮ್ಗ. ಈಗ ಒಂದ್ ಅಟಮ್ ಐತಿ, ಒಳಗೆ ಏನಿರ್ತಾವಪ್ಪ ಅಂದ್ರೆ ಪ್ರೋಟಾನ ಮತ್ತು ನ್ಯೂಟ್ರಾನ್ ಇರ್ತಾವ. ಸುತ್ತಲೂ ಏನಾಗಿರ್ತಾವಪ್ಪ ಅಂದ್ರೆ ಎಲೆಕ್ಟ್ರಾನ್ ರೌಂಡ್ ಹೊಡಿತಿರ್ತಾವ್ರಿ. ಇದು ಕೇಂದ್ರಾಭಿಮುಖ ಬಲ ಅಥವಾ ಸೆಂಟ್ರಿಪಿಟಲ್ ಫೋರ್ಸ್ ಇತ್ತಪ್ಪ ಅಂತಂದ್ರೆ ಏನಾಗತ್ರಿ, ಸೆಂಟ್ರಿಪಿಟಲ್ ಫೋರ್ಸ್ ಯಾವುದೋ ಒಂದು ವೃತ್ತಾಕಾರದ ಚಲನೆ ಹೋಗಿತ್ತಂದ್ರ ಕೇಂದ್ರದ ಕಡೆಗೆ ಬಲ ಎಳ್ಕೋತದೆ. ಕೇಂದ್ರದ ಕಡೆಗೆ ಎಳೆದುಕೊಳ್ಳುವಂತ ಬಲ ಏನಂತಾರು, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಕರೀತಾರೆ. ಈಗ ಎಲೆಕ್ಟ್ರಾನ್ಗಳು ರೌಂಡ್ ಹೊಡ್ಯಾತಿರ್ತಾವು. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಯಾವುದೋ ಒಂದು ವೃತ್ತಾಕಾರದಾಗ ಬಂತಂದ್ರ ಅಲ್ಲಿ ಕೇಂದ್ರಾಭಿಮುಖ ಬಲ ಉಂಟಾಕತಿ. ಅವಾಗ ಏನ್ ಮಾಡ್ತತಿ, ಈ ನ್ಯೂಕ್ಲಿಯಸ್ ಒಳಗೆ ಒಂದು ನ್ಯೂಕ್ಲಿಯಸ್ ಇರ್ತದ್ರಿ. ಈ ನ್ಯೂಕ್ಲಿಯಸ್ ಏನ್ ಮಾಡ್ತಪ್ಪ ಅಂದ್ರೆ ಇವುಗಳನ್ನ ಎಳೆದುಕೊಳ್ಳುವಂತ ಬಲ ಇರ್ತತಿ. ಅಕಸ್ಮಾತ್ ಇದೇನಾರ ಹೆಚ್ಚಿಗೆ ಫೋರ್ಸ್ ಇತ್ತಂದ್ರೆ ಎಳ್ಕೊಂತಂದ್ರೆ ಏನಾಕಿದ್ವು, ಎಲೆಕ್ಟ್ರಾನ್ಗಳು ಸೆಂಟರ್ ಹೋಗಿ ಬಿದ್ದು ಬಿಡ್ತಿದ್ವು. ಆದ್ರೆ ಇವು ಏನಾಗ ಬೀಳಂಗಿಲ್ಲ. ಬೀಳ್ಬಾರ್ದು ಅನ್ನೋದಕ್ಕೆ ಇರುವಂತಹ ಫೋರ್ಸ್ ಯಾವ್ದಪ್ಪ ಅಂತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಥವಾ ಸ್ಥಿರ ವಿದ್ಯುತ್ ಆಕರ್ಷಣಾ ಬಲ ಅಂತ ಕರೀತಾರೆ. ಈ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಏನ್ ಮಾಡ್ತದಪ್ಪ ಅಂತಂದ್ರೆ ಈ ಎಲೆಕ್ಟ್ರಾನ್ಗಳನ್ನ ಒಳಗೆ ಬೀಳದಂತೆ ನೋಡಿಕೊಳ್ಳುತ್ತದೆ. ಯಾವ್ದ್ರಿ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಹೆಂಗೀಗ ಘರ್ಷಣಾ ಬಲ, ರೋಡ್ ಮತ್ತು ಟೈರ್ಗಳ ನಡುವೆ ಘರ್ಷಣಾ ಬಲ ಹೆಂಗ್ ಅದನ್ನ ಇದನ್ನ ಬೀಳಾಕ್ ಕೊಡಂಗಿಲ್ಲಲ್ರಿ ಕಾರಣ, ಹಂಗೇನಪ್ಪಾ ಅಂತಂದ್ರೆ ಇದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅನ್ನೋದು ಎಲೆಕ್ಟ್ರಾನ್ಗಳನ್ನ ಬೀಳಾಕ್ ಕೊಡಂಗಿಲ್ಲ. ಆಮೇಲೆ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ದಾರಕ್ಕೆ ಕಟ್ಟಿದ ಕಲ್ಲನ್ನು ವೃತ್ತಾಕಾರವಾಗಿ ತಿರುಗಿಸಿ. ಈಗ ಏನ್ ಮಾಡ್ತೀರಪ್ಪ ಅಂದ್ರ, ಈಗ ಒಂದ್ ದಾರಕ್ಕೆ ಇದನ್ನ ಕಲ್ಲು ಕಟ್ಟಿರ್ತೀರಿ. ಈ ಕಲ್ಲನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ಹಿಂಗ ರೌಂಡ್ ಆಗಿ ತಿರುಗಿಸಿ ಏನ್ ಮಾಡ್ತೀರಪ್ಪ ಅಂದ್ರೆ ಒಮ್ಮೆ ಸಡನ್ ಆಗಿ ಕಟ್ ಮಾಡ್ರಿ ಅಂತ ತಿಳ್ಕೊರಿ. ಅದ್ ಕಲ್ಲ ಹೆಂಗ್ ಹೋಗತಿ ಅಂತ ಕೇಳಿದ ನಾವು.
ಕಲ್ ಹೆಂಗ್ ಹೋಗತ್ತೆ ಅಂತ ಕೇಳಿದಾನ. ಅದು ಯಾವಾಗಿದ್ರು ಏನಾಕತ್ತಪ್ಪ ಅಂದ್ರ ಟ್ಯಾಂಜೆಂಟ್ ಆಗಿ ಹೋಗುತ್ತೆ. ಟ್ಯಾಂಜೆಂಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈಗ ಒಂದು ವೃತ್ತಾಕಾರ ಇರುತ್ತೆ ಕೊರಿ. ಈ ವೃತ್ತಾಕಾರ ಒಳಗ ಹಿಂಗ್ ಚಲನೆ ಒಳಗೆ ಹೊಂಟಿರ್ತದ್ರಿ. ಚಲನೆ ಒಳಗೆ ಹೋಗುವಾಗ ಒಮ್ಮೆ ಸಡನ್ ಆಗಿ ಕಟ್ ಆತಪ್ಪ ಅಂತಂದ್ರ ಇದಕ್ಕೆ ನೇರವಾಗಿ ಹಿಂಗ್ ಹೋಗ್ಬಿಡತ್ರಿ. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಟ್ಯಾಂಜೆಂಟ್ ಫೋರ್ಸ್ ಅಂತ ಕರೀತಾರ. ಯಾವ ಫೋರ್ಸ್ ಅಂತ ಕರೀತಾರ್ರಿ? ಟ್ಯಾಂಜೆಂಟ್ ಫೋರ್ಸ್ ಅಂತ ಕರೀತಾರ. ಇದಕ್ಕೆ ಆನ್ಸರ್ ಏನಾಗತ್ರಿ? ಟ್ಯಾಂಜೆಂಟ್ ಫೋರ್ಸ್ ಆಗತ್ತ. ನೋಡ್ರಿ ನಾವು ಸಣ್ಣಗಿರ್ತಾಗ ಮಾಡಿದೇವಿ. ಇದು ಒಂದು ದಾರಕ್ಕೆ ಏನಾರ ಅಕಸ್ಮಾತ್ ಕಲ್ ಹಾಕಿರ ಅಂತ ತಿಳ್ಕೊರಿ. ಕಲ್ ಹಾಕಿ ಏನ್ ಮಾಡ್ತೀರಪ್ಪ ಅಂದ್ರೆ ರೌಂಡ್ ಆಗಿ ತಿರ್ಗಿಸ್ಕೊಂಡ್ ಬರ್ತೀರಿ. ರೌಂಡ್ ಆಗಿ ತಿರ್ಗಿಸುವಾಗ ಏನಾಕತ್ತಪ್ಪ ಅಂತಂದ್ರ ಅದನ್ನ ಒಮ್ಮೆ ನೀವು ಅಕಸ್ಮಾತ್ ಕಟ್ ಆತಂತ ತಿಳ್ಕೊಳದ. ಕಟ್ ಆದಾಗ ಹಿಂಗ ರೌಂಡ್ ಆಗಿ ಹೋಗಂಗಿಲ್ಲ ಅದ್ ಕಲ್ಲ. ಒಮ್ಮೆ ಏನಾಕತ್ತಪ್ಪ ಅಂದ್ರೆ ಹಿಂಗ್ ಸ್ಟ್ರೇಟ್ ಆಗಿ ಹೋಗ್ಬಿಡತಿ. ಅದ ಸ್ಟ್ರೇಟ್ ಆಗಿ ಹೋಗೋದ ಏನಪ್ಪಾ ಅಂತಂದ್ರ ಟ್ಯಾಂಜೆಂಟ್ ಫೋರ್ಸ್ ಅಂತ ಕರೀತಾರ. ಅದಕ್ಕೆ ಟ್ಯಾಂಜೆಂಟ್ ಫೋರ್ಸ್ ಅಂತ ಕರೀತಾರ. ಈಗ ನೋಡ್ರಿ ಇದ್ರ ಆನ್ಸರ್ ಏನಾಗತ್ತಪ್ಪ ಅಂತಂದ್ರ ಟ್ಯಾಂಜೆಂಟ್ ಫೋರ್ಸ್. ನೇರವಾಗಿ ಕೇಂದ್ರದ ಕಡೆ ಹೋಗಂಗಿಲ್ಲ, ಸೆಂಟರ್ ಹೋಗತ್ತೇನ್ರಿ? ಹೋಗಂಗಿಲ್ಲ. ನೇರದ ಎದುರು ದಿಕ್ಕಿನಲ್ಲಿ ಅಂದ್ರ ಕೇಂದ್ರದಿಂದ ನೇರ ಎದುರು ದಿಕ್ಕಿನಲ್ಲಿ. ಕೇಂದ್ರ ಅಂತಂದ್ರೆ ಸೆಂಟರ್. ಸೆಂಟರ್ದಿಂದ ಸ್ಟೇಟ್ ಹೋಗುತ್ತೇನ್ರಿ? ಸ್ಟೇಟ್ ಹೋಗಲ್ಲ. ಯಾವಾಗಿದ್ರು ಯಾವ ಹೋಗುತ್ತೆ? ಟ್ಯಾಂಜೆಂಟ್ ಆಗಿ ಹೋಗತ್ತೆ. ಅಬ್ಸರ್ವ್ ಮಾಡ್ರಿ ನೀವು ಇವೆಲ್ಲ ಅಪ್ಲೈಡ್ ಕ್ವಶನ್ ಹಿಂಗ್ ಹೋಗುವಾಗ ಏನಾಕತ್ತಪ್ಪ ಅಂತಂದ್ರೆ ಹಿಂಗ್ ಸ್ಟೇಟ್ ಹೋಗ್ಬಿಡುತ್ತೆ. ಸ್ಟೇಟ್ ಹೋಗುವಂತ ಬಲಕ್ಕೆ ಏನಂತಾರ? ಟ್ಯಾಂಜೆಂಟ್ ಫೋರ್ಸ್ ಅಂತ ಕರೀತಾರೆ. ನಿಮ್ಮನ್ನ ಸೆಂಟ್ರಿಪಿಟಲ್ ಫೋರ್ಸ್ ಅನ್ನ ಫುಲ್ ಕಾನ್ಸೆಪ್ಟ್ ಡೀಟೇಲ್ ಏನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತೀನಿ. ಈಗ ನೋಡಿ ನೆಕ್ಸ್ಟ್ ಈಗ PC ಎಕ್ಸಾಮ್ ಹೆಲ್ಪ್ ಆಗುವಂತ ಕ್ವಶನ್ಗಳಿರುವ ನೋಡಿ. ಸಂವೇಗದಲ್ಲಿ ಯೂನಿಫಾರ್ಮ್ ಸ್ಪೀಡ್ ಅಂತ ಕೊಟ್ಟ. ನಾವು ಯೂನಿಫಾರ್ಮ್ ಸ್ಪೀಡ್ ಅಂತಂದ್ರೆ ಏನ್ರಿ? ಒಟ್ಟ ಸ್ಪೀಡ್ ಚೇಂಜ್ ಆಗಲ್ಲ. ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಚಲಿಸುವಾಗ ಕಾಯದ ಮೇಲಿನ ಅಭಿಕೇಂದ್ರ ಬಲದಿಂದ ಆಗುವಂತ ಕೆಲಸ. ಈಗ ನೋಡ್ರಿ ಒಂದು ವೃತ್ತಾಕಾರ ಚಲನೆ ಹೋಗೈತಿ. ಒಂದು ಕಾರ್ ಐತಿ. ಕಾರ್ ಒಂದು 50 km/s ದಾಗ ಹೊಂಟದ ಅಂತ ತಿಳ್ಕೊರಿ. ಸೇಮ್ ಸ್ಪೀಡ್ ದಾಗ ಹೊಂಟದ. 50 km/s ದಾಗ ಹೊಂಟತಿ. ಎಲ್ಲೂ ಬದಲಾವಣೆ ಆಗಿಲ್ಲ. ಅವಾಗ ಈ ಕೇಂದ್ರದಲ್ಲಿ ಉಂಟಾಗುವಂತ ಕೆಲಸ ಅಂದ್ರೆ ಕೇಂದ್ರದಲ್ಲಿ ಉಂಟಾಗುವಂತ ಬಲ ಎಷ್ಟಿರ್ತದೆ ಅಂತ ಕೇಳಿದಾರ ಅವ್ರು. ಯಾವಾಗಿದ್ರು 0 ಇರ್ತದೆ. ನೆನಪಿಟ್ಕೊಂಡ್ಬಿಡ್ರಿ. ಯಾವಾಗದ ಯೂನಿಫಾರ್ಮ್ ಸ್ಪೀಡ್ ಹೋಗುವಾಗ. ಯೂನಿಫಾರ್ಮ್ ಸ್ಪೀಡ್ ಹೊಂಟೆ ಅಂತ ತಿಳ್ಕೊರಿ. ಅಕಸ್ಮಾತ್ ಇಲ್ಲಿ 50 km/s ಹೋತು. ಈಗ ನೋಡ್ರಿ ಒಂದು 50 km/s ಹೋತು, 40 km/s ಹೋತು ಅಂತಂದ್ರೆ ಇಲ್ಲಿ ಕೇಂದ್ರಾಭಿಮುಖ ಬಲ ಹೆಚ್ಚಿಗೆ ಅಪ್ಲೈ ಆಗೋದ್ರಿಂದ ಏನ್ ಮಾಡತ್ತಿ? ಈ ಕಾರಣ ತನ್ನಡೆಗೆ ಎಳ್ಕೊಂಡ್ಬಿಡತ್ರಿ. ಅದು ಅವಾಗ ಏನಾಗತ್ರಿ? ಸೆಂಟ್ರಿಪಿಟಲ್ ಫೋರ್ಸ್ ಜಾಸ್ತಿ ಆಗತ್ತ. ಇದೇನಾಗೈತಿ? ಇಲ್ಲಿ ವೃತ್ತಾಕಾರದ ಪಥದಲ್ಲಿ ಚಲನೆ ಒಳಗೆ ಐತದ. ಚಲನೆ ಒಳಗೆ ಯಾವ್ದೈತಿ? ಯೂನಿಫಾರ್ಮ್ ಸ್ಪೀಡ್ ದಾಗ ಐತದ. ಯೂನಿಫಾರ್ಮ್ ದಾಗ ಸ್ಪೀಡ್ ದಾಗ ಇದ್ದಕ್ಕೆ ಏನಾಗತ್ರಿ? ಕಂಟಿನ್ಯೂ ಚಲನೆ ಹೋಗಿ ಬರ್ತದ. ಅಕಸ್ಮಾತ್ ಯೂನಿಫಾರ್ಮ್ ಸ್ಪೀಡ್ ಬಿಡ್ತಂದ್ರೆ ಏನಾಗತ್ರಿ? ವರ್ಕ್ ಡನ್ ಉಂಟಾಗಿ ಏನಾಗತ್ರಿ? ಇದನ್ನ ತನ್ನಡೆಗೆ ಎಳ್ಕೋದತ್ತದ. ಇದನ್ನ ನೆನ್ಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ ಇವೆಲ್ಲ ಏನಪ್ಪಾ ಅಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ನೋಡಿದ್ವಿ. ನಾವು ಈಗ ಏನ್ ಮಾಡೋಣಪ್ಪ ಅಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಬಗ್ಗೆ ನೋಡೋಣ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಏನ್ರಿ? ಕೇಂದ್ರದ ಹೊರಗಡೆ ಎಳೆದುಕೊಳ್ಳುವಂತ ಬಲ. ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದಾರ ಅನ್ನೋದು ನೋಡೋಣ್ರಿ. ನೋಡ್ರಿ ವೃತ್ತಾಕಾರದ ಪಥದಲ್ಲಿ ಚಲಿಸುವಾಗ ವೃತ್ತದ ಕೇಂದ್ರದಿಂದ ಹಿಂಗ್ ವೃತ್ತಾಕಾರದ ಚಲನೆ ಹೊಂಟಿರ್ತೀರಿ. ಹೊರಮುಖವಾಗಿ ನಿಮಗ ಫೋರ್ಸ್ ಏನಾರ ಎಕ್ಸ್ಪೀರಿಯನ್ಸ್ ಆದಪ್ಪ ಅಂತಂದ್ರೆ ಅದಕ್ಕೇನಂತ ಕರೀತಾರ್ರಿ? ಅದಕ್ಕೇನಂತಾರಪ್ಪ ಅಂತಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರ. ಆನ್ಸರ್ ಏನಾಗುತ್ತೆ? ಸೆಂಟ್ರಿಪಿಟಲ್ ಅಂತಂದ್ರೆ ಕೇಂದ್ರದ ಕಡೆ ಎಳೆದುಕೊಳ್ಳುವಂತ ಬಲ. ಸೆಂಟ್ರಿಫ್ಯೂಗಲ್ ಅಂದ್ರೆ ಏನ್ರಿ? ಕೇಂದ್ರದ ಹೊರಗಡೆ. ಗುರುತ್ವಾಕರ್ಷಣ ಅಂತಂದ್ರೆ ಎಳೆದುಕೊಳ್ಳೋ ಬಲ. ಜಡತ್ವ ಅಂತಂದ್ರೆ ಏನ್ರಿ? ನಿಶ್ಚಲ ಸ್ಥಿತಿ ಅಥವಾ ನಿಂತಲೇ ನಿಲ್ಬೇಕು ಅಥವಾ ಮೂವ್ಮೆಂಟ್ ದಾಗ ಇರಬೇಕು. ಇದ್ರ ಆನ್ಸರ್ ಏನಾಗುತ್ತೆ ರೀ? ಸೆಂಟ್ರಿಫ್ಯೂಗಲ್ ಫೋರ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಇಂಪಾರ್ಟೆಂಟ್. ಹಾಲಿನಿಂದ ಬೆಣ್ಣೆಯನ್ನು ಅಥವಾ ಕೆನೆಯನ್ನು ಪ್ರತ್ಯೇಕಿಸುವಂತ ಯಂತ್ರವು ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ ಅಂತ ಕೇಳಿದಾರೆ. ಇದು ಹೆಂಗಪ್ಪ ಅಂತಂದ್ರೆ ಈಗ ನೀವು ಹಾಲನ್ನ ಹಿಂಗ್ ಕಡಿತಿರ್ತೀರ ಅಂತ ಮೊಸರು ಅಥವಾ ಹಿಂಗ್ ಕಡಿತಿರ್ತಿರಲ್ಲ. ಆ ಕಡಿಯುವಾಗ ಏನ್ ಮಾಡ್ತೀರಪ್ಪ ಅಂತಂದ್ರ ಸೆಂಟ್ರಲ್ ಇರುವಂತಹ ಹಾಲನ್ನ ಏನ್ ಮಾಡ್ತೀರಪ್ಪ ಅಂದ್ರೆ ದೂರಕ್ಕೆ ಕಳಿಸ್ತೀರಿ. ನೀವು ಸೆಂಟ್ರಲ್ ಇರುವಂತಹ ಹಾಲನ್ನ ದೂರಕ್ಕೆ ಕಳಿಸ್ತೀರಿ. ಅಂದ್ರೆ ಹೆಚ್ಚಿಗೆ ಡೆನ್ಸಿಟಿ ಇರುವಂತಹ ಹಾಲನ್ನ ದೂರಕ್ಕೆ ಕಳಿಸ್ತೀರಿ. ಕಡಿಮೆ ಡೆನ್ಸಿಟಿ ಇರುವಂತ ಮಜ್ಜಿಗೆ ಆಗಿರ್ಬೋದು ಅಥವಾ ಕೆನೆ ಆಗಿರ್ಬೋದು ಏನಾಗತ್ತಪ್ಪ ಅಂದ್ರೆ ಸೆಂಟ್ರಿಗೆ ಕುಂಡಿರ್ತೈತಿ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ನೀವು ಸೆಂಟ್ರಲ್ ಇರುವಂತಹ ಹಾಲನ್ನ ದೂರಕ್ಕೆ ಕಳಿಸಿರ್ತೀರ ಅಂತಂದ್ರೆ ಕೇಂದ್ರದಿಂದ ದೂರಕ್ಕೆ ಕಳಿಸಿರಿ. ದೂರಕ್ಕೆ ಕಳಿಸೋದಂತಂದ್ರೆ ಏನ್ರಿ? ಸೆಂಟ್ರಿಫ್ಯೂಗಲ್ ಫೋರ್ಸ್. ದೂರಕ್ಕೆ ಕಳಿಸೋದಂತೇನ್ರಿ? ಸೆಂಟ್ರಿಫ್ಯೂಗಲ್ ಫೋರ್ಸ್. ಅದಕ್ಕೇನಪ್ಪಾ ಅಂತಂದ್ರೆ ಅದಕ್ಕೇನಂತಾರಿ ಕನ್ನಡದಾಗ? ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಅಪಕೇಂದ್ರ ಬಲ ಅಂತ ಕರೀತಾರ. ಅಪಕೇಂದ್ರ ಬಲ. ನೀವು ಇಂಗ್ಲಿಷ್ ಸೆಂಟ್ರಿಫ್ಯೂಗಲ್. ಯಾವಾಗ ನೀವು ಹಿಂಗ್ ತಿರ್ಗಿಸ್ಕೊಂತ ಇದನ್ನ ಕಡಿತಿರ್ತಾರಲ್ಲ, ಮೊಸರದ ಬೆಣ್ಣೆದು ಕಡಿತಿರ್ತಾರ ಗೊತ್ತ್ರಿ. ಅವಾಗ ಏನ್ ಮಾಡ್ತೀರಪ್ಪ ಅಂದ್ರ ಹೆಚ್ಚಿಗೆ ಡೆನ್ಸಿಟಿನ ಸೆಂಟರ್ದಾಗ ಇರುವಂತ ಹಾಲನ್ನ ಅಥವಾ ಮೊಸರನ್ನ ಏನ್ ಮಾಡ್ತೀರ ಅಂದ್ರೆ ದಂಡಿ ಕಳಿಸ್ತೀರಿ. ದಂಡಿಗೆ ಅಂದ್ರೆ ಸೆಂಟರ್ದಿಂದ ನೀವು ದೂರ ಕಳಿಸಿರಲ್ಲ, ಅದಕ್ಕೆ ಏನಂತಾರಪ್ಪ ಅಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರ. ನೆಕ್ಸ್ಟ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ಇದು ವಾಷಿಂಗ್ ಮಷಿನ್ ಒಳಗೆ ಡ್ರೈಯರ್ ಒಳಗ ಬಟ್ಟೆಗಳಿಂದ ನೀರನ್ನು ಹೊರ ಹಾಕಲು. ಈಗ ವಾಷಿಂಗ್ ಮಷಿನ್ದಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ವಾಷಿಂಗ್ ಮಷಿನ್ ಇರ್ತೈತಿ ಹಿಂಗ್ ರೌಂಡ್ ಅಂದ್ ಇರೋದ್ರಲ್ಲಿ. ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಟ್ಟೆ ಹಾಕ್ತಾರೆ. ಬಟ್ಟೆ ಹಾಕಿದ್ಮೇಲೆ ಈ ನೀರೆಲ್ಲ ಒದ್ದೆ ಆಗತ್ತದ. ನೀರದು ಹಾಕಿ ಸೋಪೋದು ಹಾಕತಿ. ಅವಾಗ ಏನ್ ಮಾಡ್ತೈತಿ? ಕಂಟಿನ್ಯೂ ಹಿಂಗ್ ತಿರ್ಕೊಂತ ಬರತಿ. ತಿರ್ಕೊಂತ ಬರುವಾಗ ಏನಾಕತ್ರಿ? ಆ ಬಟ್ಟೆಯಲ್ಲಿ ಇರುವಂತ ನೀರನ್ನ ನೀವು ಹೊರ ಹಾಕ್ಬೇಕು. ಈಗ ಹೊರ ಹಾಕ್ಬೇಕಂದ್ರೆ ಏನ್ ಮಾಡ್ತೈತಿ? ಆ ಸೆಂಟರ್ದಿಂದ ಏನ್ ಮಾಡ್ತಂದ್ರೆ ಹಿಂಗ್ ತಿರ್ಕೊಂತ ಹೋಗುವಾಗ ನೀರಿನ ಡೆನ್ಸಿಟಿ ಏನಾಗತಿ? ಬಟ್ಟೆ ಒಳಗಿಂತ ಕಡಿಮೆ ಇರ್ತತಿ. ಅವಾಗ ಏನ್ ಮಾಡ್ತೈತಿ? ನೀರನ್ನ ಹೊರಗೆ ಚಿಮ್ಮಿ ಬಿಡತ್ತದ.
ಹೆಚ್ಚಿಗೆ ಇರೋದ್ರ ಸಾರಿ ನೀರನ್ನ ಏನ್ ಮಾಡತೈತಿ ಕಡಿಮೆ ಡೆನ್ಸಿಟಿಯನ್ನ ಕಡಿಮೆ ಡೆನ್ಸಿಟಿ ಯಾವ್ದು ಇರತೈತಿ ಇವಾಗ ನೀರ್ ಇರ್ತೈತಿ ಹೆಚ್ಚಿಗೆ ಇರತೈತಿ ಬಟ್ಟೆಗಳು ಇರತೈತಿ ಅವ್ ಬಟ್ಟೆಗಳು ಏನಿರ್ತಾವಪ್ಪ ಅಂದ್ರ ಈ ಸೆಂಟರ್ ಆಗಿ ಇರ್ತಾವ ನೀರನ್ನ ಏನ್ ಮಾಡತಪ್ಪ ಅಂದ್ರ ಹೊರಗೆ ಚಿಮ್ ಬಿಡತದ ನೀರನ್ನ ಏನ್ ಮಾಡತ್ತೆ ಹಿಂಗ್ ತಿರ್ಗಿಸ್ಕೊಂತ ಹೋಗುವಾಗ ಸೆಂಟರ್ದಲ್ಲಿರುವಂತ ನೀರನ್ನ ನಾವು ಹೊರಗೆ ಕಳ್ದತಿ ಅಂದ್ರೆ ಸೆಂಟರ್ದಿಂದ ನೀರ್ ಏನಾತ್ರಿ ಹೊರ ಹೋಗ್ಲರಿ ಕೇಂದ್ರದಿಂದ ಹೊರಗೆ ಹೋಗ್ತ ಅಂದ್ರ ಹೊರಗೆ ಹೋದ್ರಿಂದ ಏನಾಗತ್ತಪ್ಪ ಅಂತಂದ್ರ ಅಪಕೇಂದ್ರೀಯ ಬಲ ಉಂಟಾಕತಿಲ್ಲ ಅಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಉಂಟಾಕತಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇಂದ ಏನಾಗತ್ರಿ ನೀರ ಹೊರಗೆ ಹೋಗುತ್ತೆ ಅದಕ್ಕೆ ಆನ್ಸರ್ ಏನಾಗತ್ರಿ ಅಪಕೇಂದ್ರ ಬಲ ಅಪ ಅಂತ ಏನ್ರಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ನೆನ್ಪಿಟ್ಕೋರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಪಕೇಂದ್ರ ಬಲವನ್ನ ಭೌತಶಾಸ್ತ್ರದಲ್ಲಿ ಮಿಥ್ಯ ಬಲನ ಹೇಳಿದ್ ನಿಮಗೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನ ಏನಂತ ಕರೀತಾರ್ರಿ ಮಿಥ್ಯ ಬಲ ಅದಿರಂಗಿಲ್ಲ ಎಕ್ಸಿಸ್ಟ್ ಆಗಿರಂಗಿಲ್ಲ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನೋದು ಎಕ್ಸಿಸ್ಟ್ ಇರಂಗಿಲ್ಲ ಅದು ಕೇವಲ ಒಂದು ಕಾಲ್ಪನಿಕ ಬಲ ಅಂತ ಹೇಳಿದ್ನೆ ನಿಮಗೆ ಏಕೆ ಕರೆಯುತ್ತಾರೆ ಇದು ಯಾವುದೇ ನೈಜ ಮೂಲವನ್ನು ಹೊಂದಿರಂಗಿಲ್ಲ ಯಾವುದೇ ರೀತಿಯಾದಂತಹ ಬೆಲೆಯನ್ನ ಹೊಂದಿರಂಗಿಲ್ಲ ಹಿಂಗ 5 kg 10 kg ಅಂತ ಇರ್ತಲ್ರಿ ಹಂಗ ಯಾವುದೇ ರೀತಿಯಾದಂತಹ ಬೆಲೆಯನ್ನ ಹೊಂದಿರಂಗಿಲ್ಲ ಮೂಲವನ್ನ ಹೊಂದಿರಂಗಿಲ್ಲ ಇದು ಏನಪ್ಪಾ ಅಂದ್ರೆ ಜಡತ್ವದಿಂದ ಬರುತ್ತದೆ ಈಗ ವಸ್ತು ಏನ್ ಚಲನೆ ಹೋಗಿರತ್ತಲ್ರಿ ಆ ಚಲನೆ ಇರುವಂತ ವಸ್ತುವಿನ ಜಡತ್ವದಿಂದ ಉಂಟಾಕತ್ತಿರ್ತದೆ ಆಮೇಲೆ ರೊಟೇಟಿಂಗ್ ಫ್ರೇಮ್ ಆಫ್ ರೆಫರೆನ್ಸ್ ನಲ್ಲಿ ಅಷ್ಟೇ ಅನುಭವ ಈಗ ಯಾವಾಗ ಹಿಂಗ್ ಚಲನೆ ಹೋಗಿರತ್ತಲ್ರಿ ಅವಾಗ ಅಷ್ಟೇ ನಿಮ್ ಅನುಭವಕ್ಕೆ ಬರತ್ತದ ಇಲ್ಲ ಅಂತಂದ್ರೆ ಅದು ಅನುಭವಕ್ಕೆ ಬರಂಗಿಲ್ಲ ನೋಡ್ರಿ ಇವೆಲ್ಲ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲವೂ ಸರಿಯಾಗಿವೆ ಇಂಥ ಕ್ವಶನ್ ನಿಮ್ಗೆ ಕೇಳ್ತಿರ್ತಾರ ನೋಡ್ರಿ ನೀವು ಏನ್ ನೆನ್ಪಿಡ್ಬೇಕಪ್ಪ ಅಂತಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನೋದು ಏನಪ್ಪಾ ಅಂದ್ರೆ ಅದು ಕಾಲ್ಪನಿಕ ಬಲ ನೋಡ್ರಿ ವೇಗವಾಗಿ ಚಲಿಸುತ್ತಿರುವ ಕಾರು ಹಠಾತ್ ಆಗಿ ಎಡಕ್ಕೆ ತಿರುಗಿದಾಗ ಕಾರಿನಲ್ಲಿರುವ ಪ್ರಯಾಣಿಕರು ಬಲಕ್ಕೆ ತಳ್ಳಲ್ಪಡುತ್ತಾರೆ ಇದು ಏನಾಗತ್ತಪ್ಪ ಅಂದ್ರೆ ಇನರ್ಷಿಯಾ ಆಫ್ ಮೊಮೆಂಟಮ್ ಅಂತ ಡೈರೆಕ್ಷನ್ ಅಂತ ನೋಡಿದ್ವಲ್ರಿ ಅದು ಅಪ್ಲೈ ಆಗುತ್ತಾ ಆಮೇಲೆ ಇನ್ನೊಂದೇನ್ ಅಪ್ಲೈ ಆಗತ್ರಿ ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನೋದು ಅಪ್ಲೈ ಆಗುತ್ತೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಯಾಕಂತಂದ್ರೆ ನೀವು ಈಗ ಒಮ್ಮೆ ರೋಡ್ ಐತಿ ರೋಡ್ ಬಂದಾಗ ಹಿಂಗ್ ಸಡನ್ ಆಗಿ ತಿರುವು ಬಂತಂತಂದ್ರೆ ಇಲ್ಲಿ ಏನಾಗತ್ರಿ ಒಂದ ವೃತ್ತಾಕಾರ ಫಾರ್ಮೇಶನ್ ಆಗತ್ತ ಈಗ ಸೆಂಟ್ರಲ್ ಆಗತ್ತ ಸೆಂಟ್ರಲ್ ಆಗೋದ್ರಿಂದ ಏನಾಗತ್ರಿ ಒಮ್ಮೆ ಹಿಂಗ್ ಸಡನ್ ಆಗಿ ತಿರುಗೋದ್ರಿಂದ ಏನಾಗತ್ರಿ ಸಡನ್ ಆಗಿ ತಿರುಗೋದ್ರಿಂದ ನಿಮ್ಗೆ ಹೊರಗೆ ಒಂದ್ ಬಲ ಅನುಭವ ಆಗತ್ತ ಹಿಂಗ್ ನೀವು ಒಮ್ಮೆ ಗಾಡಿ ಹಿಂಗ್ ತಿರುಗಿತಂತಂದ್ರೆ ನಿಮ್ಗೆ ಆ ಕಡೆ ತಳಿದಂಗ ಆಗತ್ತ ಯಾಕೆ ತಳಿದಂಗ ಆಗತ್ರಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದ್ರೆ ಕೇಂದ್ರದ ಹೊರಗೆ ಒಂದು ಬಲ ಅಪ್ಲೈ ಆಗುತ್ತೆ ಅದಕ್ಕೆ ಏನಪ್ಪಾ ಅಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರೀತಾರೆ ಆನ್ಸರ್ ಏನ್ರಿ ಅಪಕೇಂದ್ರ ಬಲ ಅಥವಾ ಸೆಂಟ್ರಿಫ್ಯೂಗಲ್ ಫೋರ್ಸ್ ಹೊರಗೆ ಅಪ್ಲೈ ಆತಂದ್ರೆ ನೆನ್ಪಿಡ್ಕೋಬೇಕು ನೀವು ಗಾಡಿ ಹಿಂಗ್ ಹೊಂಟತಿ ಒಳಗ್ ಹೊಂಟತಿ ನೀವು ಏನಾಕರಿ ಹೊರಗೆ ಹೋದಂಗ ಜಿಗ್ದಂಗ ಅನ್ಸತಿ ನಿಮ್ಗೆ ಹೊರಗೆ ಹೋದಂಗ ಅನ್ಸತಿ ಅದಕ್ಕೆ ಏನಪ್ಪಾ ಅಂದ್ರೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಇದು ನೋಡ್ರಿ ಪ್ರಯೋಗಾಲಯದಲ್ಲಿ ರಕ್ತದ ಕಣಗಳು ಮತ್ತು ಪ್ಲಾಸ್ಮಾವನ್ನ ಬೇರ್ಪಡಿಸಲು ಬಳಸುವ ಯಂತ್ರ ಯಾವ್ದು ಇದು ಸೇಮ್ ಹೆಂಗಪ್ಪ ಅಂತಂದ್ರ ಇದು ಅಪ್ಲೈ ಇದ್ದಂಗ ಇದು ಯಾವ್ದಪ್ಪ ವಾಷಿಂಗ್ ಮಷಿನ್ ಇದ್ದಂಗನ ಈಗ ರಕ್ತ ಒಳಗೆ ಏನಿರ್ತಪ್ಪ ಅಂದ್ರೆ RBC ಇರ್ತತಿ WBC ಇರತಿ ಪ್ಲೇಟ್ಲೆಟ್ಸ್ ಇರತಿ ಪ್ಲಾಸ್ಮಾ ಇವೆಲ್ಲ ಇರ್ತಾವ ಪ್ಲಾಸ್ಮಾ ಅಂತಂದ್ರೆ ಏನ್ರಿ ಲಿಕ್ವಿಡ್ ಫಾರ್ಮ್ ನೀರಿನಲ್ಲಿರುವಂತ ಲಿಕ್ವಿಡ್ ಭಾಗವನ್ನ ಏನ್ ಕರೀತಾರೋ ಪ್ಲಾಸ್ಮಾ ಅಂತ ಕರೀತಾರ ಅದನ್ನ ನೀವು ಬೇರ್ಪಡಿಸ್ಬೇಕಪ್ಪ ಅಂತಂದ್ರೆ ಒಂದು ಸೆಂಟ್ರಿಫ್ಯೂಸ್ ಅಂತ ಒಂದು ಉಪಕರಣ ಬರತಿ ಆ ಸೆಂಟ್ರಿಫ್ಯೂಸ್ ಏನ್ ಮಾಡದಪ್ಪ ಅಂದ್ರೆ ರಕ್ತವನ್ನ ಹಿಂಗ್ ತಿರುಗಿಸಕ್ ಸ್ಟಾರ್ಟ್ ಮಾಡಿದಾಗ ಏನಾಗತ್ರಿ ನೀರ್ ಹೆಂಗ್ ಹೊರ ಹೋಗಿತ್ತಲ್ರಿ ಹಂಗ ರಕ್ತದಲ್ಲಿರುವಂತ ಎಲ್ಲಾ ಕಣಗಳು RBC WBC ಏನಕ್ಕಪ್ಪ ಅಂದ್ರೆ ಸೈಡ್ ಸಪರೇಟ್ ಬರ್ತಾವ ಅವಾಗ ಪ್ಲಾಸ್ಮಾ ಏನಾಗತ್ರಿ ಸೆಂಟರ್ದಾಗ ಕುಂತ್ ಬಿಡತಿ ಅವಾಗ ನೀವು ಏನ್ ಮಾಡಬಹುದು ಪ್ಲಾಸ್ಮಾವನ್ನ ಈಸಿಯಾಗಿ ತೆಗಿಬಹುದು ಯಾಕೆ ಪ್ಲಾಸ್ಮಾ ಸೆಂಟರ್ದಾಗ ಕುಂತ್ರಿ ಅದು ಡೆನ್ಸಿಟಿ ಕಡಿಮೆ ಹೊಂದಿರ್ತತಿ ಯಾವ ಡೆನ್ಸಿಟಿ ಜಾಸ್ತಿ ಹೊಂದಿರ್ತಲ್ರಿ ಅದ್ ಮೂವ್ಮೆಂಟ್ ಆತ ಹೊರಗೆ ಹೋತ ಅವಾಗ ಏನಾತ್ರಿ ಅಪಕೇಂದ್ರ ಬಲದಿಂದ ಏನಾದ್ರು ಹೊರಗೆ ಹೋದವೆಲ್ಲ ಬ್ಲಡ್ ಬೆಲ್ಸ್ ಇವೆಲ್ಲ RBC WBC ಎಲ್ಲ ಉಳುಕಿದ ಪ್ಲಾಸ್ಮಾ ಏನಾತ್ರಿ ಸೆಂಟರ್ದಾಗ ಕುಂತು ಅದು ಯೂಸ್ ಮಾಡುವಂತ ಉಪಕರಣ ಯಾವಪ್ಪ ಅಂದ್ರೆ ಸೆಂಟ್ರಿಫ್ಯೂಸ್ ಅನ್ನುವಂತ ಉಪಕರಣ ನೆಕ್ಸ್ಟ್ ನೋಡ್ರಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಪರಿಮಾಣ ಮ್ಯಾಗ್ನಿಟ್ಯೂಡ್ ಮತ್ತು ದಿಕ್ಕು ಅಭಿಕೇಂದ್ರ ಬಲಕ್ಕೆ ಹೇಗಿರುತ್ತದೆ ಹೋಲಿಸಿದರೆ ಹೇಗಿರುತ್ತದೆ ಏನ್ ಕ್ವಶನ್ ಅಪ್ಪ ಇದ್ರ ಅರ್ಥ ಏನಂತಂದ್ರ ಈಗ ನೋಡ್ರಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಇರ್ತಾವ ಸೆಂಟ್ರಿಫ್ಯೂಗಲ್ ಫೋರ್ಸ್ ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಇರ್ತಾವ ಈಗ ಒಂದು ವೃತ್ತಾಕಾರ ಚಲನೆ ಹೋಗೈತಪ್ಪ ಇಲ್ಲಿ ಏನಾಗೈತ್ರಿ ಸೆಂಟ್ರ್ ಎಳ್ಕೊಳ್ಳುವಂತದ್ದು ಏನ್ರಿ ಸೆಂಟ್ರಿಪಿಟಲ್ ಫೋರ್ಸ್ ಈಗ ನೀವು ವೃತ್ತಾಕಾರ ಚಲನೆ ಆಗುವಾಗ ನಿಮ್ಗೆ ಎರಡು ಅಪ್ಲೈ ಆಗಿರ್ತಾವ ಮಮ್ಮಿ ಸೆಂಟ್ರಿಫ್ಯೂಗಲ್ ಆಗಿರತಿ ಸೆಂಟ್ರಿಪಿಟಲ್ ಅಂತಂದ್ರೆ ಏನ್ರಿ ಕೇಂದ್ರಕ್ಕೆ ಎಳೆದುಕೊಳ್ಳುವಂತ ಬಲ ಸೆಂಟ್ರಿಫ್ಯೂಗಲ್ ಅಂತಂದ್ರೆ ಏನ್ರಿ ಕೇಂದ್ರದ ಹೊರಗಡೆ ಎಳೆದುಕೊಳ್ಳುವಂತ ಬಲ ಇವೆರಡು ಹೆಂಗಿರ್ತಾವ್ರಿ ಅಪೋಸಿಟ್ ಇರ್ತಾವಲ್ಲ ಇವು ಇದು ಒಳಗಡೆ ಜಕ್ಕೊಂತಂದ್ರೆ ಇದು ಹೊರಗಡೆ ಜಕ್ಕೊಂತಾವ ಅಂದ್ರೆ ಇದ್ರ ಡೈರೆಕ್ಷನ್ ಏನತ್ರಿ ಅಪೋಸಿಟ್ ಡೈರೆಕ್ಷನ್ ಅಂತ ಆಮೇಲೆ ಇದು ಮ್ಯಾಗ್ನಿಟ್ಯೂಡ್ ಏಟ್ ಇರ್ತತಿ ಇದು ಎಷ್ಟು ಒಳಗೆ ಜಕ್ಕೊಂದಿರತ್ತಲ್ರಿ ಅಷ್ಟೇ ಏನಪ್ಪಾ ಅಂತಂದ್ರೆ ಮ್ಯಾಗ್ನಿಟ್ಯೂಡ್ ಏನಿರತ್ರಿ ಸೇಮ್ ಇರ್ತಾವ ಇದು ಒಳಗೆ ಎಷ್ಟು ಜಕ್ಕೋದಿರತ್ತೆ ಅಷ್ಟ ಹೊರಗೆ ಈಗ ಅಕಸ್ಮಾತ್ ಈಗ ರೈಲ್ವೆ ಇದು ಗಾಡಿ ಹಿಂಗ್ ಟರ್ನ್ ಹೋಗುವಾಗ ಎಷ್ಟು ನೀವು ಒಳಗೆ ಟರ್ನ್ ಹೋಗಿರತ್ತಲ್ರಿ ಅಷ್ಟೇ ಏನಾಗಿರುತ್ತೆ ಇನ್ನ ಹೊರಗೆ ತಳ್ಳಲ್ಪಡುವಂತ ಫೋರ್ಸ್ ಅಪ್ಲೈ ಆಗಿರುತ್ತೆ ಅಂದ್ರೆ ಸಮಾನ ಪರಿಮಾಣ ಅದ ಏನಿರ್ತದೆ ವಿರುದ್ಧ ದಿಕ್ಕಿರ್ತಾವ ಪರಿಮಾಣ ಅಂತ ಏನ್ರಿ ಮ್ಯಾಗ್ನಿಟ್ಯೂಡ್ ಅಂದ್ರೆ ಅಮೌಂಟ್ ಅಂತ ಇರ್ತಲ್ರಿ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಂತಾರ ಈಗ ನೋಡ್ರಿ 5 kg ಅಂತ ತಿಳ್ಕೊರಿ 5 kg ಅನ್ನೋದೇನ್ರಿ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಅನ್ನೋದೇನ್ರಿ ಅದು ಸ್ಟೇಟ್ ಉಂಟತೋ ಏನ್ ಲೆಫ್ಟ್ ಉಂಟತೋ ಏನೋ ಎಡಕ್ ಉಂಟತೋ ಏನೋ ಅಪೋಸಿಟ್ ಇರ್ತಾವ ಇವೇನಪ್ಪಾ ಅಂದ್ರೆ ಡೈರೆಕ್ಷನ್ ಆದ್ರೆ ಏನಪ್ಪಾ ಅಂದ್ರೆ ವಿರುದ್ಧ ದಿಕ್ನಾಗ ಇರ್ತಾವ ಇಲ್ಲಿ ನೋಡ್ರಿ ಒಂದೇ ದಿಕ್ ಅಂತ ಕೊಟ್ಟಾನ ಒಂದೇ ದಿಕ್ ಬರಂಗಿಲ್ಲ ಇಲ್ಲಿ ಏನ್ ಕೊಟ್ಟಾನ ಒಂದೇ ದಿಕ್ ಬರಂಗಿಲ್ಲ ಇದು ಬರಂಗಿಲ್ಲ ಯಾವುದೇ ನಿರ್ದಿಷ್ಟ ಪರಿಮಾಣ ವಿರುದ್ಧ ಅಂತ ಕೊಟ್ಟಾನ ಇದು ಬರಂಗಿಲ್ಲ ಆನ್ಸರ್ ಏನಾಗತ್ರಿ ಸಮಾನ ಪರಿಮಾಣ ಇರುತ್ತೆ ವಿರುದ್ಧ ದಿಕ್ಕಿನಲ್ಲಿ ಇರ್ತತಿ
ಆಗ್ತದೆ. ಇವೇನಪ್ಪ ಅಂದ್ರೆ ಸೆಂಟ್ರಿಫ್ಯೂಗಲ್ ಮತ್ತು ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ನೋಡಿದ್ವು. ನೆಕ್ಸ್ಟ್ ಕಾನ್ಸೆಪ್ಟ್ ಏನ್ ಅಂತಂದ್ರೆ ನೋಡ್ರಿ, ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ನ್ಯೂಟನ್ ನಿಯಮಗಳು ನೋಡಿದ್ವು, ಸೆಂಟ್ರಿಪಿಟಲ್ ಫೋರ್ಸ್ ನೋಡಿದ್ವು, ಸೆಂಟ್ರಿಫ್ಯೂಗಲ್ ಫೋರ್ಸ್ ನೋಡಿದ್ವು. ಈಗೇನಪ್ಪಾ ಅಂತಂದ್ರೆ ಲಾಸ್ಟ್ ರಿವಿಷನ್ ಸಂಬಂಧ ಎಲ್ಲ ಕಾನ್ಸೆಪ್ಟ್ ಮಾಡಿದ್ರೆ ನೋಡ್ರಿ. ಸಾಂದ್ರತೆ ಅಂತಂದ್ರೆ ಏನ್ರಿ? ಡೆನ್ಸಿಟಿ ಅಂತಂದ್ರೆ ಏನಪ್ಪಾ? ಇದ್ರ ಮೇಲೆ ಹೆಂಗ್ ಕ್ವಶನ್ ಕೇಳ್ಬೋದು ನಿಮ್ಗ? ಡೆನ್ಸಿಟಿ ಅಂತಂದ್ರೆ ಏನ್ರಿ? ಮಾಸ್ ಬೈ ವ್ಯಾಲ್ಯೂಮ್. ಅಂದ್ರೆ ವಜ್ಜದಂಗ್ರಿ, ಎತ್ತರ ಡೆನ್ಸಿಟಿ ಜಾಸ್ತಿ ಇರತ್ತಲ್ರಿ ಅದೇನಾಕತ್ತಪ್ಪ ಅಂದ್ರೆ ಮುಳುಗ್ತತಿ. ನೋಡ್ರಿ, ಡೆನ್ಸಿಟಿ ಯಾವ್ದು ಜಾಸ್ತಿ ಇರತ್ತೆ ಅದು ಮುಳುಗ್ತತಿ. ಡೆನ್ಸಿಟಿ ಅದ್ರ ಮೇಲೆ ಅವಲಂಬನೆ ಆಗೈತಿ, ವಸ್ತುವಿನ ರಾಶಿಯ ಮೇಲೆ ಅವಲಂಬನೆ ಆಗೈತಿ, ವಸ್ತುವಿನ ಗಾತ್ರದ ಮೇಲೆ ಅವಲಂಬನೆ ಆಗೈತಿ. ಹೆಂಗಪ್ಪಾ ಅಂತಂದ್ರ ಒಂದ್ 5 ಕೆಜಿ ಕಲ್ಲು ತಗೊಂಬರ್ರಿ, ಆಮೇಲೆ 5 ಕೆಜಿ ಹತ್ತಿ ತಗೊಂಬರ್ರಿ, 5 ಕೆಜಿ ಹತ್ತಿ ತಗೊಂಬರ್ರಿ. ಅದ್ರೊಳಗ 5 ಕೆಜಿ ಕಲ್ಲು ಮುಳುಗತ್ತು, 5 ಕೆಜಿ ಹತ್ತಿ ಮುಳುಗ್ತತ್ತು. ಯಾವ್ದು ಭಾರ ಇರ್ತೈತಿ? 5 ಎರಡು ಸೇಮ್ ಇರ್ತಾವ. 5 ಕೆಜಿ ಇರತಿ, 5 ಕೆಜಿ ಇರತಿ. ಆದ್ರೆ ಇಲ್ಲಿ ಕಣಗಳು ಏನಿರ್ತಾವಪ್ಪ ಅಂದ್ರೆ ಒತ್ತೊತ್ತಾಗಿ ಜೋಡಣೆ ಆಗಿರ್ತಾವ. ಇಲ್ಲಿ ಮಾಸ್ ಸೇಮ್ ಐತಿ, ಆದ್ರೆ ವ್ಯಾಲ್ಯೂಮ್ ಏನಾಗತ್ರಿ? ನೋಡ್ರಿ, ನೀವು 5 ಕೆಜಿ ಕಲ್ಲು ತೊಗೊಂಬಂದ್ರೆ ಇಷ್ಟು ಚೀಲ ತೊಗೊಂಬರ್ಬೋದು ನೀವು. ಅದನ್ನ ನೀವು 5 ಕೆಜಿ ಹತ್ತಿ ತೊಗೊಂಬಂದ್ರೆ ಅಂತಂದ್ರೆ ಒಂದ್ ದೊಡ್ಡ ಇದನ್ನ ತೊಗೊಂಬರೋಕಾಗತ್ತೆ. ಯಾಕಂದ್ರ ಅಲ್ಲಿ ಹತ್ತಿ ಏನಾಗಿರತ್ರಿ? ಕ್ವಾಂಟಿಟಿ ಬಾಳ ಬರತ್ತೆ. ಅಲ್ಲಿ ಕ್ವಾಂಟಿಟಿ ಬಾಳ ಬರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ವ್ಯಾಲ್ಯೂಮ್ ಏನಿರತ್ರಿ? ಜಾಸ್ತಿ ಇರತ್ತೆ. ವ್ಯಾಲ್ಯೂಮ್ ಜಾಸ್ತಿ ಆದಾಗ ಏನಾಗತ್ರಿ? ಡೆನ್ಸಿಟಿ ಏನಾಗತ್ತ? ಕಡಿಮೆ ಆಗತ್ತ. ಅವಾಗ ಡೆನ್ಸಿಟಿ ಅದ್ರ ಕಡಿಮೆ ಆತು, ಈ ಹತ್ತಿದ ಕಡಿಮೆ ಆತು. ಮಾಸ್ ಸೇಮ್ ಇತ್ತಂದ್ರೆ ಏನಾಗತ್ರಿ? ಡೆನ್ಸಿಟಿ ಕಡಿಮೆ ಆಗತ್ತ. ಇದ್ರ ಮೇಲೆ ಹೆಂಗ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರ ನೋಡ್ರಿ, ಕಬ್ಬಿಣದ ಹಡಗು ಮತ್ತು ಮೊಳೆ ಏನಾಗತ್ರಿ? ನೀರೊಳಗೆ ಮುಳುಗ್ತತಿ. ಆದ್ರ ಈ ಹಡಗ್ ಯಾಕೆ ಮುಳುಗಂಗಿಲ್ಲ ಅಂತ ಕೇಳ್ತಾರ ಅವ್ರು. ಹಡಗ್ ಯಾಕೆ ಮುಳುಗಂಗಿಲ್ಲ ಅಂತ ಕೇಳ್ತಾರ. ಇದನ್ನ ನಿಮ್ ಲಾಸ್ಟ್ ನ ಇದ್ರೊಳಗ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೇಲೂ ವರ್ಕ್ ಆಗತ್ರಿ. ಇದು ಯಾವ್ದ್ರಿ? ಹಡಗ ಯಾಕೆ ಮುಳುಗಂಗಿಲ್ಲಪ್ಪ ಅಂದ್ರೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗತ್ತ, ಅಥವಾ ಬೊಯನ್ಸಿ ಫೋರ್ಸ್ ಅಂತ ಕರೀತಾರ. ಆಮೇಲೆ ಡೆನ್ಸಿಟಿ ಮೇಲೂ ವರ್ಕ್ ಆಗುತ್ತೆ. ನಿಮ್ಗೆ ಎಕ್ಸಾಮ್ದಾಗ ಆಪ್ಷನ್ದಾಗ ಅದ್ರ ಮೇಲೆ ಹೆಂಗ್ ಕೊಡ್ತಾನಲ್ಲ ಅದ್ರ ಮೇಲೆ ಡಿಪೆಂಡ್. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂದ್ರೆ ನೆಕ್ಸ್ಟ್ ಹೇಳ್ತಾನೆ ನಿಮ್ಗ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತಂದ್ರ ಈ ಏನ್ ಹಡಗ್ ಹೊಂಟಿರ್ತಲ್ರಿ, ಎಷ್ಟು ನೀರನ್ನ ತಳದತ್ತಲ್ಲ, ಹೊರಗೆ ತಳದತ್ತಲ್ರಿ, ಅಷ್ಟ ಏನಾಕತ್ತಪ್ಪ ಅಂತಂದ್ರೆ ಬಯೋನ್ಸಿ ಫೋರ್ಸ್ ಇರತ್ರಿ. ಅಂದ್ರೆ ಮೇಲ್ಮುಖ ಚಲನೆ ಇರ್ತತಿ. ಎಷ್ಟು ನೀವು ನೀರನ್ನ ಹೊರಗೆ ತಳ್ತಿರಲ್ರಿ ಅಷ್ಟ ಏನಾಗತ್ರಿ? ಆ ನೀರ್ ಏನ್ ಮಾಡ್ತತಿ? ನಿಮ್ಮನ್ನ ಮುಳುಗಾಕ್ ಕೊಡಂಗಿಲ್ಲ. ಅವಾಗ ಏನಾಗತ್ತಿ? ಈ ಹಡಗನ ಹೆಂಗ್ ರೆಡಿ ಮಾಡಿದಾರಪ್ಪ ಅಂದ್ರ ಇದು ತನ್ನ ವೇಟಿಗೆ ತಕ್ಕಂತೆ ಹೆಚ್ಚಿಗೆ ವೇಟನ ಏನ್ ಮಾಡತಿ? ಹೊರಗೆ ತಳ್ದತ್ತ ನೀರನ್ನ. ಅವಾಗ ಏನ್ ಮಾಡ್ತದ ಅಂದ್ರ ಬಯೋನ್ಸಿ ಫೋರ್ಸ್ ಏನಾಗತ್ತೆ? ಜಾಸ್ತಿ ಇರತ್ತೆ. ಎಷ್ಟು ತಳ್ತಿರಲ್ರಿ ಅಷ್ಟು ಬಯೋನ್ಸಿ ಫೋರ್ಸ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ? ಈ ಹಡಗನ ಮುಳುಗಾಕ್ ಕೊಡಂಗಿಲ್ಲ. ಅದು ಒಂದ್ ಕಾರಣ ಆಗುತ್ತೆ. ಅದನ್ನ ಮುಂದೆ ನಾ ಎಕ್ಸ್ಪ್ಲೈನ್ ಮಾಡ್ತೇನಂತ. ಈಗ ಡೆನ್ಸಿಟಿ ಹೆಂಗಪ್ಪ ಅಂತಂದ್ರ ಈ ಹಡಗನ್ ಹೆಂಗ್ ರೆಡಿ ಮಾಡಿರ್ತಾರ ಅಂತಂದ್ರ ಈ ಹಡಗಿನ ಡೆನ್ಸಿಟಿ ನೀರಿನ ಡೆನ್ಸಿಟಿಗೆ ಕಡಿಮೆ ಇರುವಂಗ ಏನ್ ಮಾಡಿರ್ತಾರಪ್ಪ ಅಂದ್ರೆ ಡೆನ್ಸಿಟಿ ರೆಡಿ ಮಾಡಿರ್ತಾರೆ. ಹೆಂಗಪ್ಪ ಅಂತಂದ್ರೆ ಈಗ ನೋಡಿ, ಹಡಗನ್ನ ಇಷ್ಟು ದೊಡ್ಡ ಐತ್ಲೋರಿ ಇದ, ಇಲ್ಲಿ ಕಣಗಳನ್ನ ಏನ್ ಮಾಡಂಗಿಲ್ಲ, ಒತ್ತೊತ್ತಾಗಿ ಜೋಡಣೆ ಮಾಡಿರಂಗಿಲ್ರಿ. ಅದ್ರದ್ದು ವ್ಯಾಲ್ಯೂಮ್ ಅನ್ನ ಏನ್ ಮಾಡಿರ್ತಾರ? ಜಾಸ್ತಿ ಮಾಡಿರ್ತಾರ. ಜಾಸ್ತಿ ಮಾಡಿರ್ತಾರ. ಮಾಸ್ಗಿಂತ ವ್ಯಾಲ್ಯೂಮ್ ಅನ್ನ ಜಾಸ್ತಿ ಮಾಡಿರ್ತಾರ. ವ್ಯಾಲ್ಯೂಮ್ ಅನ್ನ ಜಾಸ್ತಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಡೆನ್ಸಿಟಿ ಕಡಿಮೆ ಆಗೋದ್ರಿಂದ ಏನಾಗಲ್ರಿ? ವ್ಯಾಲ್ಯೂಮ್ ಅನ್ನ ಜಾಸ್ತಿ ಮಾಡ್ತಾರ. ವ್ಯಾಲ್ಯೂಮ್ ಅನ್ನ ಜಾಸ್ತಿ ಮಾಡೋದ್ರಿಂದ ಏನಾಗತ್ರಿ? ಡೆನ್ಸಿಟಿಯನ್ನು ಕಡಿಮೆ ಮಾಡ್ತಾರ. ಡೆನ್ಸಿಟಿಯನ್ನು ಕಡಿಮೆ ಮಾಡೋದ್ರಿಂದ ಏನಾಗತ್ರಿ? ಮುಳುಗಂಗಿಲ್ಲ. ಅದ ನೀರಿನ ಡೆನ್ಸಿಟಿಗಿಂತ ಕಡಿಮೆ ಆಗುತ್ತೆ. ಯಾವ ಡೆನ್ಸಿಟಿ ಜಾಸ್ತಿ ಇರುತ್ತಲ್ಲ ಅದು ಮುಳುಗ್ತತಿ. ಆದ್ರೆ ಇಲ್ಲಿ ಏನ್ ಮಾಡ್ತಾರೆ? ವ್ಯಾಲ್ಯೂಮ್ ಅನ್ನ ಜಾಸ್ತಿ ಮಾಡಿ, ವ್ಯಾಲ್ಯೂಮ್ ಅನ್ನ ಹೆಂಗ್ ಜಾಸ್ತಿ ಮಾಡ್ತಾರೋ ಇದನ್ನ ದೊಡ್ಡದಾಗಿ ರೆಡಿ ಮಾಡ್ತಾರ ನೋಡ್ರಿ. ದೊಡ್ಡದಾಗಿ ರೆಡಿ ಮಾಡ್ತಾರ. ಅವಾಗ ಏನಾಗಲ್ರಿ? ಅದು ಮುಳುಗಂಗಿಲ್ಲ. ಅರ್ಥ ಆತ್ರಿ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಐಸ್ ಅನ್ನೋದು ಏನಪ್ಪಾ ಅಂತಂದ್ರ ಇವು ಸಾಲಿಡ್ ಇರ್ತದ್ರಿ. ಇದು ಸಾಲಿಡ್ ಇರ್ತದ ಇದು ಯಾಕೆ ಮುಳುಗಂಗಿಲ್ಲ ಅಂತ ಕೇಳ್ತಾರೆ. ಯಾಕಂದ್ರೆ ಡೆನ್ಸಿಟಿ ಕಡಿಮೆ ಇರ್ತದ್ರಿ. ಇದು ನೋಡ್ರಿ, ನೀರಿನ ಒಂದು ಗುಣ ಇರ್ತತಿ. ನೀರಿನ ಗುಣ ಏನಪ್ಪಾ ಅಂತಂದ್ರ 4 ಡಿಗ್ರಿ ಸೆಲ್ಸಿಯಸ್ ಹೋಗಿದ್ರೆ ಸಾಂದ್ರತೆ ಜಾಸ್ತಿ ಇರತ್ತೆ. 4 ಡಿಗ್ರಿ ಸೆಲ್ಸಿಯಸ್ ಹೋಗಿದ್ರೆ ಸಾಂದ್ರತೆ ಜಾಸ್ತಿ ಇರತ್ತೆ. ಅಕಸ್ಮಾತ್ ನೀವು 4 ಡಿಗ್ರಿ ಸೆಲ್ಸಿಯಸ್ಗಿಂತ ಮ್ಯಾಗ್ ಮಾಡ್ಕೊಂಡ್ರೆ ಸಾಂದ್ರತೆ ಕಡಿಮೆ ಆಗುತ್ತೆ. 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮಾಡಿರ್ತೈತೆ, ಉಷ್ಣಾಂಶ ಕಡಿಮೆ ಆಗುತ್ತೆ. ಆಮೇಲೆ ಈಗ ಡೆನ್ಸಿಟಿ ಇರತ್ತೆ 4 ಡಿಗ್ರಿ ಸೆಲ್ಸಿಯಸ್ ಹೋಗಿ, ನೀರು 4 ಡಿಗ್ರಿ ಸೆಲ್ಸಿಯಸ್ ಹೋಗಿತ್ತಂದ್ರೆ ಡೆನ್ಸಿಟಿ ಜಾಸ್ತಿ ಇರತ್ತೆ. ನೋಡ್ರಿ, ಅದನ್ನ ನೆನಪಿಟ್ಕೊಂಡ್ಬಿಡ್ರಿ. ಇದು ಏನಪ್ಪಾ ಅಂದ್ರೆ ಇದಕ್ಕೆ ಏನಂತಾರ ಅಂದ್ರೆ ಅನಾಮಲಸ್ ಎಫೆಕ್ಟ್ ಆಫ್ ವಾಟರ್ ಅಂತ ಕರೀತಾರ, ಅಥವಾ ನೀರಿನ ಅಸಂಬಂಧ ಗುಣ. ಯಾಕೆ ನೀರಿನ ಅಸಂಬಂಧ ಗುಣ ಅಂತಂದ್ರೆ ಯಾವುದೇ ಒಂದು ವಸ್ತುವಿಗೆ ನೀವು ಟೆಂಪರೇಚರ್ ಜಾಸ್ತಿ ಮಾಡ್ಕೊಂತ ಬಂದ್ರಪ್ಪ ಅಂತಂದ್ರೆ ಏನಾಗತ್ರಿ? ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾಕೆ ಡೆನ್ಸಿಟಿ ಕಡಿಮೆ ಆಗತ್ರಿ? ವಸ್ತುಗಳ ಕಣಗಳ ಚಲನೆ ಜಾಸ್ತಿ ಆಗುತ್ತೆ. ಚಲನೆ ಜಾಸ್ತಿ ಆಗೋದ್ರೆ ಏನಾಗತ್ರಿ? ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ. ವ್ಯಾಲ್ಯೂಮ್ ಜಾಸ್ತಿ ಆಯ್ತಂದ್ರೆ ಡೆನ್ಸಿಟಿ ಕಡಿಮೆ ಆಗುತ್ತೆ. ಆದ್ರೆ ನೀರೊಳಗೆ ಏನಾಗತ್ರಿ? ನೀವು 4 ಡಿಗ್ರಿ ಸೆಲ್ಸಿಯಸ್ಗಿಂತ ನೀವು ಜಾಸ್ತಿ ಕೊಟ್ಟಿರಪ್ಪ ಅಂತಂದ್ರೆ ಆಕ್ಚುಲಿ ಡೆನ್ಸಿಟಿ ಕಡಿಮೆ ಆಗುತ್ತೆ. ಅದು ಕರೆಕ್ಟ್ ಐತಿ. 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಕೊಡುವಾಗ ಏನಾಗತ್ರಿ? ಟೆಂಪರೇಚರ್ ಕಡಿಮೆ ಮಾಡುವಾಗ ಏನಾಗಬೇಕಿತ್ತು? ಡೆನ್ಸಿಟಿ ಜಾಸ್ತಿ ಆಗಬೇಕಾಗಿತ್ತು. ಆದ್ರೆ ಇಲ್ಲಿ ನೀರೊಳಗೆ ಏನಾಗತ್ರಿ? 4 ಡಿಗ್ರಿ ಸೆಲ್ಸಿಯಸ್ ಹೋಗಿಂತ ಕಡಿಮೆ ಕೊಟ್ರಂತವ್ರು ಏನಾಗತ್ರಿ? ಡೆನ್ಸಿಟಿ ಕಡಿಮೆ ಹಾಕೊಂತ ಬರತ್ತಿ. ಡೆನ್ಸಿಟಿ ಏನಾಗತ್ರಿ? ಕಡಿಮೆ ಹಾಕೊಂತಾನೆ ಬರತ್ತಿ. ಅದಕ್ಕೆ ಏನಪ್ಪಾ ಅಂದ್ರೆ ಇದೊಂದು ನೀರಿನ ಅಸಂಬಂಧ ಗುಣ ಆಗೈತಿ. ಇದನ್ನ ನೆನ್ಪಿಟ್ಕೋರಿ. ಐಸ್ ಏನಾಗತ್ರಿ? ನೀರಿನ ಮೇಲೆ ತೇಲ್ತತಿ. ಆಮೇಲೆ ಬಿಸಿ ಗಾಳಿಯ ಬಲೂನ, ಈ ನೋಡ್ರಿ ಬಲೂನ್ ಇರ್ತೈತೆ ಅಂತ ತಿಳ್ಕೊರಿ. ಇದ್ರದ್ದು ಏನ್ ಮಾಡ್ತಾರಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಬಿಸಿ ಗಾಳಿ ಅಂತ ಹೇಳ್ತಿಕೋರಿ. ಬಿಸಿ ಗಾಳಿ ಇತ್ತಂತಂದ್ರ, ಬಿಸಿ ಗಾಳಿ ಅಂದ್ರೆ ಏನ್ರಿ? ಟೆಂಪರೇಚರ್ ಜಾಸ್ತಿ ಕೊಟ್ಟಂಗ. ಟೆಂಪರೇಚರ್ ಜಾಸ್ತಿ ಕೊಟ್ರಪ್ಪ ಅಂತಂದ್ರೆ ಏನಾಗತ್ರಿ? ಗಾಳಿಯ ಕಣಗಳು ಚಲನೆ ಒಳಗೆ ಬರ್ತಾವ. ಚಲನೆ ಒಳಗೆ ಬಂದ್ ಏನಾಗತ್ರಿ? ಅದ್ರದ ವ್ಯಾಲ್ಯೂಮ್ ಏನಾಗತ್ರಿ? ಜಾಸ್ತಿ ಆಗುತ್ತೆ. ವ್ಯಾಲ್ಯೂಮ್ ಜಾಸ್ತಿ ಅಂತಂದ್ರೆ ಏನಾಗುತ್ತೆ? ಡೆನ್ಸಿಟಿ ಕಡಿಮೆ ಆಗುತ್ತೆ. ಡೆನ್ಸಿಟಿ ಕಡಿಮೆ ಆತಂದ್ರೆ ಗಾಳಿಯ ಡೆನ್ಸಿಟಿಗಿಂತ ಇದೇನ್ ಬಿಸಿ ಗಾಳಿಯ ಡೆನ್ಸಿಟಿ ಏನಾಗತ್ರಿ? ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರೆ ಏನಾಗತ್ರಿ? ಇದ ಏರ್ ಬಲೂನ್ ಹಾರಕ್ ಸ್ಟಾರ್ಟ್ ಆಗುತ್ತೆ. ಇದು ಮುಳುಗಂಗಿಲ್ಲ. ಇದೇನಾಗತ್ರಿ? ಹಾರಕ್ ಸ್ಟಾರ್ಟ್ ಆಗುತ್ತೆ. ಅರ್ಥ ಆತ್ರಿ?
ಆಮೇಲೆ ಇನ್ನೊಂದು ನೋಡ್ರಿ, ಸಮುದ್ರದ ನೀರು ಮತ್ತು ಶುದ್ಧ ನೀರು. ಸಮುದ್ರದ ನೀರು ಏನಪ್ಪಾ ಅಂದ್ರೆ ಡೆನ್ಸಿಟಿ ಇನ್ನೊಂದ್ರ ಮೇಲೆ ಎದ್ರ ಮೇಲೆ ಅವಲಂಬನೆ ಆಗೈತ್ರಿ. ಯಾವ ವಸ್ತುಗಳು ಕಂಪ್ಲೀಟ್ ಆಗಿ ಮಿಶ್ರಣ ಆಗಿರ್ತಾವಲ್ರಿ, ನೀರೊಳಗ ಉಪ್ಪು ಕಂಪ್ಲೀಟ್ ಆಗಿ ಮಿಶ್ರಣ ಆಗಿರತ್ತೆ. ಕಂಪ್ಲೀಟ್ ಮಿಶ್ರಣ ಆತಪ್ಪ ಅಂತಂದ್ರ ಸಾಂದ್ರತೆ ಹೆಚ್ಚಿಗೆ ಆಗುತ್ತೋ ಕಡಿಮೆ ಆಗುತ್ತೋ? ಸಾಂದ್ರತೆ ಏನಾಗತ್ರಿ? ಜಾಸ್ತಿ ಆಗತ್ತ. ಸಾಂದ್ರತೆ ಜಾಸ್ತಿ ಆತಪ್ಪ ಅಂತಂದ್ರೆ ಏನಾಗತ್ರಿ? ಅದು ಮುಳುಗ್ತತಿ. ಯಾವ್ದ್ರ ಸಾಂದ್ರತೆ ಕಡಿಮೆ ಇರತ್ತಲ್ರಿ ಅದೇನಾಗತ್ರಿ? ತೇಲ್ತತಿ. ಈಗ ನೋಡ್ರಿ, ಉಪ್ಪು ನೀರೊಳಗೆ, ಈ ಸಮುದ್ರದೊಳಗೆ ಏನಾಗತ್ರಿ? ಉಪ್ಪಿನ ಅಂಶಗಳು ಶಿಸ್ತಿರ್ತಾವ. ಅವಾಗ ಏನಾಗತ್ರಿ? ಅವಾಗ ಮಿಕ್ಸ್ ಆಗಿರತ್ತೆ. ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋದ್ರ ಏನಾಗತ್ರಿ? ಸಮುದ್ರದ ನೀರು ಡೆನ್ಸಿಟಿ ಜಾಸ್ತಿ ಇರತ್ತೆ ಎದಕ್ಕಿಂತ ಮನುಷ್ಯನಿಗಿಂತ ಕಂಪೇರ್ ಮಾಡಿದಾಗ. ಅವಾಗ ನಿಮ್ಗೆ ಈಸಿಯಾಗಿ ನೀವು ಈಶಾಡ್ಬೋದು. ಅವಾಗ ಜಾಸ್ತಿ ಮುಳುಗಾಕ್ ಕೊಡಂಗಿಲ್ಲ. ಅದು ಯಾವ್ದು? ಸಮುದ್ರದ ನೀರು. ಮುಳುಗ್ತೀರಿ ಮತ್ತ ಯಾವಾಗ ನೀವು ಹಂಗ ಕಂಟಿನ್ಯೂ ಡೀಪ್ ಆಗಿ ಹೋದ್ರ ಅವಾಗ ಮುಳುಗ್ತೀರಿ. ಆದ್ರೆ ಕಂಪೇರಿಟಿವ್ಲಿ ಶುದ್ಧ ನೀರಿಗೆ, ನದಿ ನೀರೊಳಗೆ ಈಶಾಡೋಕ್ಕಿಂತನೂ ಸಮುದ್ರದ ನೀರಿಗೆ ಈಶಾಡೋದು ಈಸಿ ಯಾಕಪ್ಪ ಅಂತಂದ್ರ ಇಲ್ಲಿ ಹೆಚ್ಚಿಗೆ ನೀರಿನ ಕಣಗಳು ಏನಪ್ಪಾ ಅಂದ್ರ ಏನು ಲವಣಾಂಶಗಳು, ಸೋಡಿಯಂ ಕ್ಲೋರೈಡ್ ಏನಾಗಿರ್ತಾವ ಅಂದ್ರ ಸೊಲ್ಯೂಬಲ್ ಆಗಿರ್ತಾವ. ಮಿಕ್ಸ್ ಆಗೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಡೆನ್ಸಿಟಿ ಜಾಸ್ತಿ ಇರತ್ತೆ. ಡೆನ್ಸಿಟಿ ಎತ್ರ ಜಾಸ್ತಿ ಇರತ್ತಲ್ರಿ, ಅದೇನಾಕತ್ರಿ? ಮುಳುಗಾಕ್ ಕೊಡಂಗಿಲ್ಲ. ಒಂದ್ ಸ್ವಲ್ಪ ಏನಾಕತ್ರಿ? ಕಂಪೇರಿಟಿವ್ಲಿ ನದಿ ನೀರಿಗಿಂತ ಏನಾಕತ್ರಿ? ಕಂಪೇರಿಟಿವ್ಲಿ ಏನಾಕತ್ರಿ? ಮುಳುಗಾಕ್ ಕೊಡಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಸಮುದ್ರ ನೀರಾಗ ಈಶಾಡೋದು ಈಸಿ ರೀ ಅದಕ್ಕಿಂತ ಕಂಪೇರ್ ಮಾಡಿದಾಗ, ಶುದ್ಧ ನೀರದ ಕಂಪೇರ್ ಮಾಡಿದಾಗ. ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳಿದಾರೆ ನೋಡ್ರಿ. ನೋಡ್ರಿ, ವಸ್ತುವೊಂದರ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನು ಏನೆಂದು ಕರೀತಾರೆ? ಮಾಸ್ ಪರ್ ಯೂನಿಟ್ ವ್ಯಾಲ್ಯೂಮ್ ಏನೆಂದು ಕರೀತಾರೆ? ಇಂತ ಈಸಿ ಕ್ವಶನ್ ಏನ್ ಕೇಳಂಗಿಲ್ಲ ನಿಮ್ಗ. ಮಾಸ್ ಬೈ ವ್ಯಾಲ್ಯೂಮ್ ಅಂದ್ರೆ ಏನ್ರಿ? ಸಾಂದ್ರತೆ. ನೆಕ್ಸ್ಟ್ ನೋಡ್ರಿ, ಅಂತಾರಾಷ್ಟ್ರೀಯ ಏಕಮಾನದಲ್ಲಿ ಸಾಂದ್ರತೆಯ ಏಕಮಾನ ಯಾವ್ದಂತ ಕೇಳ್ತಾರೆ. ಇಂಥವೇನ್ ಕ್ವಶನ್ ಕೇಳಂಗಿಲ್ಲ ನಿಮ್ಗ. ಸಾಂದ್ರತೆ ಅಂತಂದ್ರೆ ಏನ್ರಿ? ಮಾಸ್ ಬೈ ವ್ಯಾಲ್ಯೂಮ್. ಮಾಸ್ ಅಂತಂದ್ರೆ ಏನ್ರಿ? ಕೆಜಿ. ವ್ಯಾಲ್ಯೂಮ್ ಅನ್ನ ಎದ್ರಲ್ಲಿ ಹೇಳ್ತೀರಿ? ಮೀಟರ್ ಕ್ಯೂಬ್. ಕೆಜಿ ಪರ್ ಮೀಟರ್ ಕ್ಯೂಬ್ ಅಂತ ಇರತ್ತೆ. ಇಲ್ಲಿ ನೋಡ್ರಿ, ಕೆಜಿ ಮೀಟರ್ ಕ್ಯೂಬ್. ಇದು ಆಪ್ಷನ್ ಇದಾಗೈತಿ, ಇದು ಆನ್ಸರ್ ಆಗೈತಿ. ಕೆಜಿ ಪರ್ ಮೀಟರ್ ಕ್ಯೂಬ್. ಇಂಥ ಕ್ವಶನ್ ಕೇಳಂಗಿಲ್ಲ ನಿಮ್ಗ. ನೆಕ್ಸ್ಟ್ ನೋಡ್ರಿ, ನೀರು ತನ್ನ ಗರಿಷ್ಠ ಸಾಂದ್ರತೆಯನ್ನ ಯಾವ ತಾಪಮಾನದಲ್ಲಿ ಹೊಂದಿರುತ್ತದೆ? ಯಾವ್ದ್ರಿ? 4 ಡಿಗ್ರಿ ಸೆಲ್ಸಿಯಸ್. ಇದು ಇಂಪಾರ್ಟೆಂಟ್ ನೆನಪಿಟ್ಕೋರಿ. 4 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಗರಿಷ್ಠ ಸಾಂದ್ರತೆನ ಹೊಂದಿರುತ್ತಿ. ನೀವು 4 ಡಿಗ್ರಿ ಸೆಲ್ಸಿಯಸ್ ಮ್ಯಾಗ ಮಾಡಿದ್ರು ಕಡಿಮೆ ಮಾಡಿದ್ರು ಏನಾಗುತ್ತೆ? ಡೆನ್ಸಿಟಿ ಕಡಿಮೆ ಆಕೊಂತ ಬರುತ್ತೆ. ಆಕ್ಚುಲಿ ಕಡಿಮೆ ಟೆಂಪರೇಚರ್ ಇದ್ರೆ ಡೆನ್ಸಿಟಿ ಜಾಸ್ತಿ ಆಗಬೇಕಾಗಿತ್ತು. ಆದ್ರೆ ನೀರೊಳಗೆ ಗುಣ ಹೆಂಗೈತಪ್ಪ ಅಂದ್ರೆ 4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇರುತ್ತೆ. ಅದಕ್ಕಿಂತ ಕಡಿಮೆ ಮಾಡ್ರಿ, ಹೆಚ್ಚಿಗೆ ಮಾಡ್ರಿ, ಕಡಿಮೆ ಆಕೊಂತಾನೆ ಬರುತ್ತೆ. ಇದಕ್ಕೆ ಏನಂತಾರಪ್ಪ ಅಂದ್ರೆ ಅನಾಮಲಸ್ ಎಫೆಕ್ಟ್. ಇದು ನೆನಪಿಟ್ಕೋರೆ, ಅನಾಮಲಸ್ ಎಫೆಕ್ಟ್ ಅಂತ ಕರೀತಾರ. ಅನಾಮಲಸ್ ಎಫೆಕ್ಟ್ ಅಥವಾ ನೀರಿನ ಅಸಂಬಂಧ ಗುಣ. ಅಸಂಬದ್ಧ ಗುಣ. ನೆಕ್ಸ್ಟ್ ನೋಡ್ರಿ, ಬೃಹತ್ ಆಕಾರದ ಕಬ್ಬಿಣದ ಹಡಗು ನೀರಿನಲ್ಲಿ ತೇಲುತ್ತದೆ, ಆದರೆ ಸಣ್ಣ ಕಬ್ಬಿಣದ ಮೊಳೆ ನೀರಿನಲ್ಲಿ ಮುಳುಗುತ್ತದೆ. ಇದಕ್ಕೆ ಕಾರಣವೇನು ಅಂತ ಕರೀತಾರೆ? ಹಡಗಿನ ಸರಾಸರಿ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತದೆ. ಇದನ್ನ ಯಾಕೆ ಹೆಂಗ್ ಕಡಿಮೆ ಮಾಡ್ತಾರಪ್ಪ ಅಂದ್ರೆ ಅದ್ರ ರಚನೆ. ಹಡಗಿನ ರಚನೆ ಹೆಂಗ್ ಕಡಿಮೆ ಮಾಡ್ತಾರಪ್ಪ ಅಂದ್ರೆ ಅದ್ರ ಸಾಂದ್ರತೆ ಈ ಸಮುದ್ರದ ನೀರೊಳಗಿರುವಂತಹ ಸಾಂದ್ರತೆಗಿಂತ ಕಡಿಮೆ ಇರುವಂಗ್ ಮಾಡಿರ್ತಾರ. ಅದಕ್ಕೆ ಆನ್ಸರ್ ಏನಾಗುತ್ತೆ ಇದ್ರದ? ಒಂದನೇದಾಗತ್ತೆ. ಆಪ್ಷನ್ ಎರಡನೇದ ಕೊಟ್ಟಾರಪ್ಪ ಅಂದ್ರೆ ಮೊಳೆಯ ಸಾಂದ್ರತೆಯು ನೀರಿಗಿಂತ ಕಡಿಮೆ ಇರುತ್ತದೆ. ಮೊಳೆಯ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತದೆ. ನೋಡ್ರಿ, ಮೊಳೆಯ ಸಾಂದ್ರತೆ ಕಡಿಮೆ ಇತ್ತಂದ್ರ ತೇಲ್ಬೇಕಾಗಿತ್ತು. ಯಾವ ಸಾಂದ್ರತೆ ಜಾಸ್ತಿ ಇರುತ್ತೆ ಮುಳುಗ್ತತಿ, ಸಾಂದ್ರತೆ ಕಡಿಮೆ ಇದ್ದ ತೇಲ್ತತಿ. ಆದ್ರೆ ಇದು ಆಪ್ಷನ್ ತಪ್ಪಾಗುತ್ತೆ. ನೆಕ್ಸ್ಟ್, ಹಡಗಿನ ಮೇಲೆ ಯಾವುದೇ ಗುರುತ್ವಾಕರ್ಷಣೆ ಬಲಕ್ಕೂ ಇದಕ್ಕೂ ಸಂಬಂಧ ಬರಂಗಿಲ್ಲ. ಮೊಳೆಯ ಮೇಲೆ ಪ್ಲವನತಾ ಬಲ ಕಾರ್ಯನಿರ್ವಹಿಸುವುದಿಲ್ಲ. ಇದ ಪ್ಲವನತಾ ಬಲ ಅಂತ ಏನ್ರಿ? ಬಯೋನ್ಸಿ ಫೋರ್ಸ್ ಅಂತ ಕರೀತಾರೆ ಇದಕ್ಕೆ. ಬಯೋನ್ಸಿ ಫೋರ್ಸ್. ಇದ ಪ್ಲವನತೆ ಅಂತಂದ್ರೆ ಏನ್ರಿ? ನೀರ ನಿಮಗ ಮುಳುಗಾಕ್ ಕೊಡ್ಲೇ ಇರುವಂತ ಫೋರ್ಸ್. ಈಗ ನೀವು ಯಾವ್ದೋ ಒಂದು ವಸ್ತು ನೀರೊಳಗೆ ಬಂತಪ್ಪ ಅಂತಂದ್ರ ಆ ವಸ್ತು ನೀರ್ ಏನ್ ಮಾಡ್ತಪ್ಪ ಅಂದ್ರೆ ಅದು ಮುಳುಗಾಕ್ ಕೊಡಂಗಿಲ್ಲ. ಇದನ್ನ ಏನ್ ಹೇಳ್ಬೋದು ಅಂದ್ರ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾನಂತ ನಿಮ್ಗ. ಇದರ ಆನ್ಸರ್ ಏನಾಗತ್ತಪ್ಪ ಅಂದ್ರೆ ಹಡಗಿನ ಸರಾಸರಿ ಸಾಂದ್ರತೆ ನೀರಿಗಿಂತ ಕಡಿಮೆ ಇರುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹಾಲಿನ ಪರಿಶುದ್ಧತೆಯನ್ನು ಮತ್ತು ಅದರ ಸಾಂದ್ರತೆಯನ್ನ ಅಳೆಯಲು ಬಳಸುವಂತ ಸಾಧನ. ಈಗ ನೋಡ್ರಿ, ಹಾಲಿನ ಸಾಂದ್ರತೆ ಎದ್ರ ಮೇಲೆ ಹೆಂಗ್ ಅವಲಂಬನೆ ಮಾಡ್ತಾರಪ್ಪ ಅಂದ್ರೆ, ಈಗ ನೋಡ್ರಿ, ಹಾಲಿನ ಡೈರಿ ಒಳಗೆ ಹೋಗ್ರಿ ನೀವು, ಒಂದು ಲ್ಯಾಕ್ಟೋಮೀಟರ್ ಅಂತ ಒಂದು ಉಪಕರಣ ಇರುತ್ತೆ. ಅದು ಆ ಉಪಕರಣವನ್ನ ಹಾಲೊಳಗೆ ಹಾಕ್ತಾರೆ. ಹಾಲೊಳಗೆ ಹಾಕಂತ್ಲೆ ಅಕಸ್ಮಾತ್ ಅದು ಎಷ್ಟು ಜಾಸ್ತಿ ಮುಳುಗ್ತದಲ್ರಿ ಅಷ್ಟು ಹಾಲಿನ ಶುದ್ಧತೆ ಇದ್ದಂಗ. ಎಷ್ಟು ಜಾಸ್ತಿ ಮುಳುಗ್ತದಲ್ರಿ ಅವ ಶುದ್ಧತೆ ಜಾಸ್ತಿ ಇದ್ದಂಗ. ಎಷ್ಟು ಮುಳುಗ್ತದಲ್ರಿ ಅದ್ರ ಹಾಲಿನ ಶುದ್ಧತೆ ಕಡಿಮೆ ಇದ್ದಂಗ. ಹಾಲಿನ ಶುದ್ಧತೆ ಕಡಿಮೆ ಇದ್ದಂಗ. ಯಾಕೆ ಹೆಂಗಪ್ಪ ಅಂತಂದ್ರೆ, ಈಗ ನೋಡ್ರಿ, ಪ್ಯೂರ್ ಹಾಲ್ ಇತ್ತಂತ ಪ್ಯೂರ್ ಹಾಲ್ ಇತ್ತಂತಂದ್ರ ಅದ್ರೊಳಗೆ ನೀರ್ ಮಿಕ್ಸ್ ಮಾಡಿರಂಗಿಲ್ರಿ. ನೀರ್ ಮಿಕ್ಸ್ ಮಾಡ್ಲಿಕ್ಕಪ್ಪ ಅಂತಂದ್ರ ಅದಕ್ಕೆ ನೀರ್ ಮಿಕ್ಸ್ ಮಾಡ್ಲಿಕ್ಕೆ ಅಂದ್ರೆ ಅದ್ರ ಸಾಂದ್ರತೆ ಏನ್ರಿ ಜಾಸ್ತಿ ಇರ್ತತಿ.
ಸಾಂದ್ರತೆ ಅಥವಾ ಡೆನ್ಸಿಟಿ ಜಾಸ್ತಿ ಇರುತ್ತೆ. ನಾ ಹೇಳಿದ್ ನಿಮ್ಗೆ ಯಾವುದೇ ಒಂದು ವಸ್ತು ಮಿಕ್ಸ್ ಮಾಡಿರಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಎರಡು ಮಿಕ್ಸ್ ಆಗೋದು ಅಂತಂದ್ರೆ ಅದ್ರ ಸಾಂದ್ರತೆ ಜಾಸ್ತಿ ಆಗತ್ತೆ. ಆದ್ರೆ ನೀರೊಳಗೆ ಹಾಲು ಕಂಪ್ಲೀಟ್ ಆಗಿ ಮಿಕ್ಸ್ ಆಗೋದ್ರಿಂದ ಏನಾಗತ್ರಿ ಅದ್ರ ಸಾಂದ್ರತೆ ಏನಾಗತ್ರಿ ಜಾಸ್ತಿ ಆಗತ್ತೆ. ಅಕಸ್ಮಾತ್ ಈಗ ಹಾಲು ಏನಾಗತ್ರಿ ಪ್ಯೂರ್ ಐತೆ ಅಂತ ಹೇಳ್ತಿಕೋರಿ, ಹಾಲು ಪ್ಯೂರ್ ಇತ್ತಪ್ಪ ಅಂತಂದ್ರೆ ಅದ್ರ ಡೆನ್ಸಿಟಿ ಏನಾಗತ್ರಿ ಈಗ ನೋಡ್ರಿ ನಿಮ್ಗೆ ಹೇಳಿದ್ನಿ ಸಾಂದ್ರತೆ ಅದ್ರ ಮೇಲೆ ಅವಲಂಬನೆ ಆಗೈತಿ. ಈಗ ನೀರೊಳಗ ಉಪ್ಪು ಹಾಕಿರ ಅಂತ ಹೇಳ್ತಿಕೋರಿ, ನೀರೊಳಗ ಉಪ್ಪು ಹಾಕಿರ್ಪ ಅದೇನಾದ್ರಿ ಕಂಪ್ಲೀಟ್ ಮಿಶ್ರಣ ಆಗುತ್ತೋ ಇಲ್ಲೋ? ಎಸ್, ಕಂಪ್ಲೀಟ್ ಮಿಶ್ರಣ ಆಗುತ್ತೆ. ಕಂಪ್ಲೀಟ್ ಮಿಶ್ರಣ ಆತಂತಂದ್ರ ಸಾಂದ್ರತೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಸಾಂದ್ರತೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಸಾಂದ್ರತೆ ಜಾಸ್ತಿ ಆತ. ಸಾಂದ್ರತೆ ಜಾಸ್ತಿ ಆತಂತಂದ್ರ ಮುಳುಗ್ತತೋ ಏನ್ ಅದ್ ಮುಳುಗಂಗಿಲ್ವೋ? ಎತ್ತರ ಸಾಂದ್ರತೆ ಜಾಸ್ತಿ ಆಕತ್ತಲ್ರಿ ಅದೇನಾಕತ್ತಪ್ಪ ಅಂತಂದ್ರ ಮುಳುಗಂಗಿಲ್ಲ. ಈಗ ನೋಡ್ರಿ ಹಂಗ ಏನಪ್ಪಾ ಅಂತಂದ್ರ ಹಾಲೊಳಗ ನೀವ ನೀರ್ ಮಿಕ್ಸ್ ಮಾಡ್ತೀರಿ. ಹಾಲೊಳಗ ನೀರ್ ಮಿಕ್ಸ್ ಮಾಡಿದಾಗ ಅದ್ರ ಸಾಂದ್ರತೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ? ಹಾಲೊಳಗ ನೀರ್ ಮಿಕ್ಸ್ ಮಾಡಿದಾಗ ಈಗ ಕಂಪ್ಲೀಟ್ ಆಗಿ ಮಿಶ್ರಣ ಆಗುತ್ತೋ ಇಲ್ಲೋ? ಎಸ್, ಕಂಪ್ಲೀಟ್ ಆಗಿ ಮಿಶ್ರಣ ಆಗತ್ರಿ. ಅವಾಗ ಏನಾಗತ್ರಿ ಅದ್ರ ಸಾಂದ್ರತೆ ಜಾಸ್ತಿ ಆಗತ್ತೆ. ಈಗ ನೀವು ಲ್ಯಾಕ್ಟೋಮೀಟರ್ ಅನ್ನುವಂತಹ ಒಂದು ಉಪಕರಣವನ್ನ ತೆಗೆದುಕೊಂಡು ಬಂದ್ರಪ್ಪ ಅಂತಂದ್ರ ಈಗ ಇದ್ರ ಸಾಂದ್ರತೆ ಜಾಸ್ತಿ ಐತಿ, ಇದ್ರ ಸಾಂದ್ರತೆ ಕಡಿಮೆ ಐತಿ. ಸಾಂದ್ರತೆ ಕಡಿಮೆ ಐತಿ, ಕಡಿಮೆ ಇದ್ದದ್ದು ಏನಾಗತ್ರಿ ಸಾಂದ್ರತೆ ಕಡಿಮೆ ಇದ್ದದ್ದು ಏನಾಗತ್ರಿ ಮುಳುಗ್ತತಿ. ಸಾಂದ್ರತೆ ಏನಾಗತ್ರಿ ಕಡಿಮೆ ಇದ್ದದ್ದು ಮುಳುಗ್ತತಿ, ಲ್ಯಾಕ್ಟೋಮೀಟರ್ ಮುಳುಗ್ತತಿ. ಅಕಸ್ಮಾತ್ ಮಿಶ್ರಣ ನೀವು ಹಾಲಿನ ಮಿಶ್ರಣ ಮಾಡ್ರಿಕಿಲ್ಪ ಅಂತಂದ್ರೆ ಏನಾಗತ್ರಿ ಇದ್ರ ಸಾಂದ್ರತೆ ಕಡಿಮೆ ಆಕಿತ್ತು. ಎತ್ತರತಿ ಪ್ಯೂರ್ ಹಾಲಾಕಿತ್ತು, ಸಾಂದ್ರತೆ ಕಡಿಮೆ ಆಕಿತ್ತು. ಅವಾಗ ಏನಾಗಲ್ರಿ ಅದ ನಿಮಗ ಮುಳುಗಾಕ್ ಕೊಡ್ತಿರ್ಕಿಲ್ಲ. ಅದ ಅವಾಗ ಏನಾಗತ್ರಿ ಮ್ಯಾಲ ಏನಾಗತ್ರಿ ತೇಲ್ತಿತ್ತು. ಆ ಲ್ಯಾಕ್ಟೋಮೀಟರ್ ಅನ್ನೋದ್ರ ಅದ್ರ ಆಧಾರದ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರ ಹಾಲಿನ ಶುದ್ಧತೆಯನ್ನ ಅಳತಿ ಮಾಡ್ತಾರೆ. ಹಾಲಿನ ಶುದ್ಧತೆಯನ್ನ ಅಳತಿ ಮಾಡ್ತಾರೆ. ಹಾಲ್ ಪ್ಯೂರ್ ಇತ್ತಂತಂದ್ರೆ ಏನಾಗತ್ರಿ ಸಾಂದ್ರತೆ ಜಾಸ್ತಿ ಇರತ್ತಿ, ಗಟ್ಟಿ ಜಾಸ್ತಿ ಇರತ್ತಿ. ಈಗ ಅಥವಾ ನೀರ್ ಮಿಕ್ಸ್ ಮಾಡಿರಪ್ಪ ಅಂತಂದ್ರೆ ಏನಾಗತ್ರಿ ನಿಮ್ಗ ನಿಮ್ಗ ಲ್ಯಾಕ್ಟೋಮೀಟರ್ನ ಮುಳುಗಾಕ್ ಕೊಡಂಗಿಲ್ಲ. ಅದು ಜಾಸ್ತಿ ಏನಾಗತ್ರಿ ಮೇಲೆ ಹೋಗುತ್ತೆ. ಅದ್ರ ನಂಬರ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗ ಶುದ್ಧತೆನ ಅಳತಿ ಮಾಡ್ತಾರೆ. ಇದ್ರ ಮೇಲೆ ಅವಲಂಬನೆ ಆಗೈತ್ರಿ, ಡೆನ್ಸಿಟಿ ಮೇಲೆ ಅವಲಂಬನೆ ಆಗೈತೆ ನೋಡ್ರಿ ಇದು ಕಾನ್ಸೆಪ್ಟ್. ಸಮುದ್ರದ ನೀರಿನಲ್ಲಿ ನೋಡಿ ಕೇಳಿದಾರೆ, ಸಮುದ್ರದ ನೀರಿನಲ್ಲಿ ಈಜುವುದು ಮತ್ತು ನದಿಯ ನೀರಿಗಿಂತ ಸುಲಭವಾಗಿದೆ. ಯಾಕಪ್ಪ ಅಂದ್ರ ಸಮುದ್ರದೊಳಗ ಲವಣಾಂಶಗಳು ಇರೋದ್ರಿಂದ ಏನಾಗತ್ರಿ ಸಾಂದ್ರತೆಯನ್ನ ಹೆಚ್ಚಿಗೆ ಮಾಡ್ತಾರ. ಅದು ನೋಡ್ರಿ ಸಮುದ್ರದ ನೀರು ನದಿಯ ನೀರಿಗಿಂತ ಹೆಚ್ಚು ಸಾಂದ್ರತೆಯನ್ನ ಹೊಂದಿದೆ. ಕರೆಕ್ಟ್. ಸಮುದ್ರದ ನೀರು ನದಿಯ ನೀರಿಗಿಂತ ಕಡಿಮೆ ಸಾಂದ್ರತೆ ಅಲ್ಲ, ಏನಾಗೈತ್ರಿ ಹೆಚ್ಚು ಸಾಂದ್ರತೆಯನ್ನ ಹೊಂದಿರತೈತಿ. ಯಾಕೆ ಹೆಚ್ಚಿಗೆ ಸಾಂದ್ರತೆ ಹೊಂದೈತಿ? ನೀರೊಳಗ ಲವಣಾಂಶಗಳು ಕಂಪ್ಲೀಟ್ ಆಗಿ ಮಿಕ್ಸ್ ಆಗಿರ್ತಾವ. ಗುರುತ್ವಾಕರ್ಷಣೆ ಬಲ ಬರಂಗಿಲ್ಲ, ನೀರು ಆಳವಾಗಿರ್ತದೆ, ಇದು ಸಂಬಂಧ ಬರಂಗಿಲ್ಲ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ಇದೇನ್ ರಿಲೇಟಿವ್ ಸಾಂದ್ರತೆ ಅಂತ ಕೇಳಿದಾರು. ನೋಡ್ರಿ ರಿಲೇಟಿವ್ ಸಾಂದ್ರತೆ ಇದೇನಪ್ಪಾ ಅಂದ್ರೆ ಹೊಸ ಕಾನ್ಸೆಪ್ಟ್ ಇರುತ್ತೆ. ರಿಲೇಟಿವ್ ಅಂತಂದ್ರೆ ಏನ್ರಿ ಒಂದರ ಸಾಂದ್ರತೆಯನ್ನ ಇನ್ನೊಂದ್ರ ಜೊತೆ ಕಂಪೇರ್ ಮಾಡಿದ್ವು. ಈ ಉದಾಹರಣೆ ಅಂತಂದ್ರೆ ನೀರಿನ ಸಾಂದ್ರತೆ ಮತ್ತು ಹಾಲಿನ ಸಾಂದ್ರತೆ. ಹಿಂಗೇನಪ್ಪಾ ಅಂತಂದ್ರೆ ಒಂದು ಸಾಂದ್ರತೆಯನ್ನ ಇನ್ನೊಂದು ಸಾಂದ್ರತೆಗೆ ಕಂಪೇರ್ ಮಾಡೋದಕ್ಕೆ ಏನಂತಾರ್ರಿ ರಿಲೇಟಿವ್ ಡೆನ್ಸಿಟಿ ಅಥವಾ ಅಪೇಕ್ಷಿತ ಸಾಂದ್ರತೆ ಅಂತ ಕರೀತಾರೆ. ಇದ್ರ ಬಗ್ಗೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ ನಾವು. ವಸ್ತುವಿನ ಸಾಂದ್ರತೆ ಮತ್ತು ನೀರಿನ ಸಾಂದ್ರತೆ ನಡುವಿನ ಅನುಪಾತ ಆಗಿದೆ. ಕರೆಕ್ಟ್. ಒಂದು ವಸ್ತುವಿನ ಸಾಂದ್ರತೆ ಮತ್ತು ಇನ್ನೊಂದು ವಸ್ತುವಿನ ನಡುವಿನ ಅನುಪಾತವನ್ನ ಕರೀತಾರೆ ರಿಲೇಟಿವ್ ಡೆನ್ಸಿಟಿ ಅಂತ ಕರೀತಾರೆ. ಇದು ಯಾವುದೇ ಏಕಮಾನವನ್ನ ಹೊಂದಿರಂಗಿಲ್ಲ. ಕರೆಕ್ಟ್. ನೀರಿನ ಸಾಂದ್ರತೆ ಡಿವೈಡೆಡ್ ಬೈ ಹಾಲಿನ ಸಾಂದ್ರತೆ. ಇಲ್ಲೂ ಸಾಂದ್ರತೆ ಐತಿ, ಇಲ್ಲೂ ಸಾಂದ್ರತೆ ಐತಿ. ಎರಡು ಏನಾಕವ್ರಿ ಕ್ಯಾನ್ಸಲ್ ಆಕಾವ್. ನೀರಿನ ಸಾಂದ್ರತೆ ಏನಪ್ಪಾ ಮಾಸ್ ಬೈ ವ್ಯಾಲ್ಯೂಮ್ ಅಂತ ತಗೊಂಡಿರ್ತೀವಿ. ಇದು ತೆಳಗಿಂದ ಹಾಲಿನ ಸಾಂದ್ರತೆ ಮಾಸ್ ಬೈ ವ್ಯಾಲ್ಯೂಮ್ ಇರ್ತೈತಿ. ಇದು ಕ್ಯಾನ್ಸಲ್ ಆಗಿಬಿಡ್ತಾವ. ಸೊ ಅದಕ್ಕೆ ಯಾವುದೇ ರೀತಿಯಾದಂತ ಏಕಮಾನ ಹೊಂದಿರಂಗಿಲ್ಲ. ಇದನ್ನು ಅಳೆಯಲು ಹೈಡ್ರೋಮೀಟರ್ ನ ಬಳಸ್ತಾರೆ. ಕರೆಕ್ಟ್. ಹೈಡ್ರೋಮೀಟರ್ ಅಂತಂದ್ರೆ ಏನ್ರಿ ಒಂದು ಉಪಕರಣ ಇರ್ತತಿ. ಆ ಸಾಂದ್ರತೆಯನ್ನು ಅಳತೆ ಮಾಡಕ್ ಏನ್ ಮಾಡ್ತಾರೋ ಹೈಡ್ರೋಮೀಟರ್ ನ ಅಳತೆ ಮಾಡ್ತಾರ. ಸೊ ಆನ್ಸರ್ ಏನಾಗತ್ರಿ ಮೇಲಿನ ಎಲ್ಲವೂ ಹೇಳಿಕೆಗಳು ಸರಿಯಾಗಿವೆ. ಅರ್ಥಾತ್ರಿ. ಇದೇನಪ್ಪಾ ಅಂತಂದ್ರೆ ಡೆನ್ಸಿಟಿ ಮೇಲೆ. ಮತ್ತೆ ಡೆನ್ಸಿಟಿ ಮೇಲೆ ಏನ್ ಕ್ವಶನ್ ಕೇಳ್ಬೋದು ನಿಮ್ಗೆ? ಮತ್ತೆ ಡೆನ್ಸಿಟಿ ಮೇಲೆ ಏನ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರೆ ನೋಡ್ರಿ ನೆನಪಿಟ್ಕೋರಿ. ಡೆನ್ಸಿಟಿ ಮೇಲೆ ಮತ್ತೆ ಏನ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರೆ ಈಗ ಹಡಗಿನ ಬಗ್ಗೆ ಆಯ್ತು, ಆಮೇಲೆ ಇದ್ರ ಬಗ್ಗೆ ಆಯ್ತು, ಆಮೇಲೆ ಬಲೂನ್ಗಳ ಬಗ್ಗೆ ಆಯ್ತು, ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಆಲ್ಮೋಸ್ಟ್ ಕ್ವಶನ್ ಕವರ್ ಆಗ್ಯಾವ್ರಿ. ನೆಕ್ಸ್ಟ್ ನೋಡೋಣಪ್ಪ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ಅಂತ. ಯಾವ ಕಾನ್ಸೆಪ್ಟ್ ಐತಿ ಅಂತ ಹೇಳಿ ನೋಡ್ರಿ. ಪಾಸ್ಕಲ್ಸ್ ಲಾ ಅಂತ ಬರತ್ತಿ. ಇದ್ರು ನಾನು ನಿಮ್ಗೆ ಡೀಪ್ ಆಗಿ ನೆಕ್ಸ್ಟ್ ಈ ಎಕ್ಸಾಮ್ ಮುಗಿದ್ಮೇಲೆ ಹೇಳ್ತೇನಂತೆ, ಮತ್ತೆ ಕಂಟಿನ್ಯೂ ಕ್ಲಾಸ್ ಮಾಡೋಣ ಅಂತ. ಈಗ ನೋಡ್ರಿ ಪಾಸ್ಕಲ್ಸ್ ಲಾ ಏನಪ್ಪಾ? ಪಾಸ್ಕಲ್ಸ್ ಲಾ ಅಂತಂದ್ರೆ ಏನ್ರಿ ಇದನ್ನ ಎಕ್ಸಾಮ್ದಾಗ ಕೇಳ್ಬೋದ್ರಿ. ಪಾಸ್ಕಲ್ಸ್ ಲಾ ಅಂತಂದ್ರೆ ಏನ್ರಿ ಒಂದ್ ಲಿಕ್ವಿಡ್ ಇರ್ತದ ಅಂತ ಹೇಳ್ತಿಕೋರಿ. ಒಂದ್ ಲಿಕ್ವಿಡ್ ಇರ್ತದ್ರಿ. ಲಿಕ್ವಿಡ್ ಅಂತ ಏನ್ರಿ ಇದು ಲಿಕ್ವಿಡ್ ಮೇಲೆ ಅಪ್ಲೈ ಆಗುವಂತ ಫೋರ್ಸ್ ರೀ. ಈ ಲಿಕ್ವಿಡ್ ಒಳಗೆ ನೀವು ಏನ್ ಮಾಡ್ತೀರಿ ಒಂದು ಸೈಡ್ ಏನ್ ಮಾಡ್ತೀರಪ್ಪ ಅಂದ್ರೆ ಒಂದು ಫೋರ್ಸ್ ಬಲವನ್ನ ಅಪ್ಲೈ ಮಾಡ್ತೀರಿ. ಎಷ್ಟು ಒಂದು 5 ನ್ಯೂಟನ್ 10 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತೀರಿ ಅಂತ ಹೇಳ್ತಿಕೋರಿ. ಈ ಬಲ ಏನಿರ್ತದಪ್ಪ ಅಂತಂದ್ರೆ ಎಲ್ಲಾ ಲಿಕ್ವಿಡ್ ಒಳಗೂ
ಎಲ್ಲಾ ಇದ್ರೊಳಗೂ ಏನಿರ್ತದಪ್ಪ ಅಂತಂದ್ರೆ ಸಮನಾಗಿರ್ತದ್ರಿ. ಎಲ್ಲಾ ಇದ್ರೊಳಗೂ ಏನಿರ್ತದಪ್ಪ ಅಂತಂದ್ರೆ ಸಮನಾಗಿರುತ್ತದೆ. ಎಲ್ಲಾ ಇದ್ರೊಳಗು ಎಲ್ಲಾ ಲಿಕ್ವಿಡ್ ಕಣೊಳಗು ಏನಿರ್ತದೆ ಅಂದ್ರೆ 5 ನ್ಯೂಟನ್ ಇರ್ತೈತಿ. ನೀವು ಬರೀ ಇಲ್ಲಿ ಅಷ್ಟ ಅಪ್ಲೈ ಮಾಡಿರ್ತೀರಿ, ಈ ದಂಡಿಗೆ ಅಷ್ಟ ಅಪ್ಲೈ ಮಾಡಿರ್ತೀರಿ. ಆದ್ರ ಈ ಎಲ್ಲಾ ದಂಡಿ ಒಳಗೂ ಏನಾಗತ್ತಪ್ಪ ಅಂತಂದ್ರೆ ಈಕ್ವಲ್ ಆಗಿ ಫೋರ್ಸ್ ಏನಾಗುತ್ತೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಪಾಸ್ಕಲ್ಸ್ ಲಾ ಅಂತ ಕರೀತಾರೆ. ಮತ್ತೆ ಇದ್ರ ಅಪ್ಲಿಕೇಶನ್ ಹೆಂಗ್ ಬರ್ತಾವ ಸರ್ ಅಂತಂದ್ರೆ ನೋಡ್ರಿ, ಅಪ್ಲಿಕೇಶನ್ ಅಂತಂದ್ರೆ ನೋಡ್ರಿ, ಈಗ ಹೈಡ್ರಾಲಿಕ್ ಲಿಫ್ಟ್ ಅಂತ ಬರ್ತಾವ. ಹೈಡ್ರಾಲಿಕ್ ಲಿಫ್ಟ್ ಅಂತ ಏನ್ರಿ, ಹೈಡ್ರೋ ಅಂತ ಏನ್ರಿ ವಾಟರ್, ಆ ನೀರಿನ ಮೂಲಕ ನೀವು ಏನ್ ಮಾಡ್ತಾ ಇದ್ರೆ ಕಾರಣ. ಈಗ ನೋಡ್ರಿ, ನೀವು ಕಾರನ್ನ ಎತ್ತಬೇಕಾಗಿತ್ತು ಅಂತ ಹೇಳ್ತೀವಿ. ಅಕಸ್ಮಾತ್ ಪಾರ್ಕಿಂಗ್ ಜಾಗದಾಗ ಹೋಗಿ ನೀವು ಕಾರಣದ ಎತ್ತಿರ್ತಾರ ಗೊತ್ತ್ರಿ, ಆ ಹೈಡ್ರಾಲಿಕ್ ಲಿಫ್ಟ್ ಇಂದಾನೆ ಎತ್ತಿರ್ತಾರೆ. ಹೆಂಗಪ್ಪ ಅಂದ್ರೆ ನೀವು ಕಾರ್ ಸಾವಿರ ನೂರಾರು ಟನ್ ತೂಕ ಇರ್ತಾರ ಕಾರ್ಗಳನ್ನ, ಇವ್ನ ಏನ್ ಮಾಡಕ್ ಬರಂಗಿಲ್ಲ, ನಿಮಗೆ ಸಿಂಪ್ಲಿ ಹಿಂಗ್ ಎತ್ತಕ್ ಬರಂಗಿಲ್ಲ. ಅವಾಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ನೀವು ಇಲ್ಲೇ ಒಂದ್ ಲಿಕ್ವಿಡ್ ಒಳಗ ಫೋರ್ಸ್ ಅಪ್ಲೈ ಮಾಡ್ತೀರಿ. ಆ ಫೋರ್ಸ್ ಅಪ್ಲೈ ಮಾಡ್ರಿ ಅಂತಂದ್ರೆ ಎಲ್ಲಾ ಕಡೆನೂ ಸೇಮ್ ಫೋರ್ಸ್ ಅಪ್ಲೈ ಆಕತ್ರಿ. ಸೇಮ್ ಫೋರ್ಸ್ ಅಪ್ಲೈ ಆಗೋದ್ರಿಂದ ಏನಾಕತ್ರಿ, ಈಗ ಒಂದ್ 10 ನ್ಯೂಟನ್ ಅಪ್ಲೈ ಮಾಡಿರ್ತೀವಿ, ಸಿಕ್ಕಾಪಟ್ಟೆ ಇಲ್ಲೆಲ್ಲ ಲಿಕ್ವಿಡ್ ಒಳಗೆ ಏನಾಕತ್ರಿ ಎಲ್ಲಾ ಕಡೆನೂ ಸೇಮ್ ಫೋರ್ಸ್ ಅಪ್ಲೈ ಆಗ ಸ್ಟಾರ್ಟ್ ಆಗತ್ರಿ. ಆ ಫೋರ್ಸ್ ಏನಾಗತ್ರಿ ಸೇಮ್ ಲಿಕ್ವಿಡ್ ಒಳಗೆ ಎಲ್ಲಾ ಯಾಕೆ ಡಿಸ್ಟ್ರಿಬ್ಯೂಟ್ ಆಗತ್ರಿ, ಫಸ್ಟ್ ಕ್ಲಾಸ್ ಲಾ ಅನ್ನುವಂತ ನಿಯಮದ ಪ್ರಕಾರ ಎಲ್ಲಾ ಲಿಕ್ವಿಡ್ ಒಳಗೆ ಏನಾಗತ್ರಿ ಸೇಮ್ ಫೋರ್ಸ್ ಅಪ್ಲೈ ಆಗುತ್ತೆ. ನೀವು ಇಲ್ಲಿ ಚೆಕ್ ಮಾಡ್ರಿ, ಇಲ್ಲಿ ಫೋರ್ಸ್ ಸೇಮ್ ಇರತ್ತೆ, ಇಲ್ಲಿ ಚೆಕ್ ಮಾಡ್ರಿ, ಇಲ್ಲಿ ಫೋರ್ಸ್ ಸೇಮ್ ಇರತ್ತೆ. ಹಂಗೇನಪ್ಪಾ ಅಂತಂದ್ರೆ ನೀವು ಕಾರಿಗೆ ಬೇಕಾದಂತ ಎತ್ತಲು ಬೇಕಾದಂತ ಫೋರ್ಸ್ ಇಲ್ಲಿ ಅಪ್ಲೈ ಮಾಡಿರಿ ಅಂತ ಹೇಳ್ತಿಕೋರಿ. ಅವಾಗ ಏನಾಗತ್ರಿ ಎಲ್ಲಾ ಲಿಕ್ವಿಡ್ ದಾಗ ಫೋರ್ಸ್ ಸೇಮ್ ಆಗತ್ರಿ. ಅವಾಗ ಏನಾಗತ್ರಿ ಈ ಎಲ್ಲಾ ಫೋರ್ಸ್ ಬಂದು ಡಿಸ್ಟ್ರಿಬ್ಯೂಟ್ ಆಗತ್ರಿ. ಅವಾಗ ಏನಾಗುತ್ತೆ ಇದನ್ನ ಏನ್ ಮಾಡ್ತದ್ರಿ, ಇದನ್ನ ಪಿಸ್ಟನ್ ಅನ್ನ ಎತ್ತತ್ರವಾಗ ಅವಾಗ ಏನಾಗತ್ರಿ ನೀವು ಈಸಿಯಾಗಿ ಏನ್ ಮಾಡ್ಬೋದ್ರಿ ಈ ಕಾರನ್ನ ಎತ್ತಬಹುದು. ಅದೇ ರೀತಿ ಹೈಡ್ರಾಲಿಕ್ ಬ್ರೇಕ್ ನೋಡ್ರಿ, ಹೈಡ್ರಾಲಿಕ್ ಬ್ರೇಕ್ ಅಂತಂದ್ರ ಅದ್ರಾಗ ಏನ್ ಮಾಡಿರ್ತಾರ ಅಂದ್ರೆ ಆ ಬ್ರೇಕ್ ಒಳಗ ಲಿಕ್ವಿಡ್ ಹಾಕಿರ್ತಾರಿ. ಆ ನೀವು ಬ್ರೇಕ್ ಅನ್ನ ಅಪ್ಲೈ ಮಾಡಂತ ಏನಾಗತ್ರಿ ಆ ಲಿಕ್ವಿಡ್ ಒಳಗ ಒಂದು ಫೋರ್ಸ್ ಅಪ್ಲೈ ಆಗತ್ತ. ಆ ಲಿಕ್ವಿಡ್ ಒಳಗ ಏನಾಗತ್ರಿ ಗಾಳಿ ಒಳಗ ಏನಾಗಿರತ್ರಿ ಅದನ್ನ ಅಟ್ಯಾಚ್ ಮಾಡಿರ್ತಾರಿ. ಆ ಬ್ರೇಕ್ ಅನ್ನ ಗಾಲಿಗೆ ಅಟ್ಯಾಚ್ ಮಾಡಿರ್ತಾರೆ ಅಂತ ತಿಳ್ಕೊರಿ. ಅವಾಗ ಲಿಕ್ವಿಡ್ ದಿಂದ ಬಂದಂತ ಫೋರ್ಸ್ ಎಲ್ಲಾ ಕಡೆ ಏನಾಗತ್ರಿ ಎಲ್ಲಾ ಗಾಳಿ ಒಳಗೂ ಸೇಮ್ ಏನಾಗತ್ರಿ ಎಲ್ಲಾ ಲಿಕ್ವಿಡ್ ಒಳಗೂ ಸೇಮ್ ಅಪ್ಲೈ ಆಗ್ಬಿಡತ್ರಿ. ಅವಾಗ ಏನಾಗತ್ತ ಗಾಡಿ ನಿಲ್ತತಿ, ಅರ್ಥತ್ರಿ ಹೈಡ್ರಾಲಿಕ್ ಬ್ರೇಕ್. ಆಮೇಲೆ ಹೈಡ್ರಾಲಿಕ್ ಜಾಕ್ ಇದು ನೋಡ್ರಿ, ಇಲ್ಲಿ ಏನ್ ಮಾಡ್ತಿರಪ್ಪ ಅಂತಂದ್ರೆ ಈ ಜಾಕನ್ ಹಾಕಿರ್ತೀರಿ. ಅವಾಗ ಪಂಚರ್ ಹೋದಾಗ ನೋಡ್ರಿ ಇಲ್ಲಿ ನೀವು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಿರಲ್ರಿ ಸೇಮ್ ಫೋರ್ಸ್ ಏನಾಗತ್ರಿ ಇಲ್ಲಿ ಎಲ್ಲಾ ಕಡೆ ಡಿಸ್ಟ್ರಿಬ್ಯೂಟ್ ಸೇಮ್ ಆಗುತ್ತೆ. ಅವಾಗ ಏನಾಗತ್ರಿ ಗಾಡಿನ ಈಸಿಯಾಗಿ ಎತ್ತಬಹುದು. ಇವೆಲ್ಲ ಇದಕ್ಕಂದ್ರ ಪಾಸ್ಕಲ್ಸ್ ಲಾ. ಹೈಡ್ರಾಲಿಕ್ ಬ್ರೇಕ್ ಆಗಿರ್ಬೋದು, ಹೈಡ್ರಾಲಿಕ್ ಜಾಕ್ ಆಗಿರ್ಬೋದು, ಹೈಡ್ರಾಲಿಕ್ ಆಮೇಲೆ ಲಿಫ್ಟ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಪಾಸ್ಕಲ್ಸ್ ಲಾ ಮೇಲೆ ಬರ್ತಾವ. ಪಾಸ್ಕಲ್ಸ್ ಲಾ ಅಂತಂದ್ರೆ ಏನ ಒಂದು ಲಿಕ್ವಿಡ್ ಮೇಲೆ ನೀವು ಫೋರ್ಸ್ ಅಪ್ಲೈ ಎಷ್ಟು ಮಾಡಿರ್ತಾರಲ್ರಿ, ಲಿಕ್ವಿಡ್ ದ ಪ್ರತಿಯೊಂದು ಭಾಗದಲ್ಲೂ ಅಷ್ಟೇ ಒಂದೇ ರೀತಿಯಾದಂತ ಫೋರ್ಸ್ ಇರ್ತತಿ. ಒಂದೇ ರೀತಿಯಾದಂತ ಫೋರ್ಸ್ ಇರ್ತತಿ, ಸಮಾನವಾದ ಒತ್ತಡ ಇರ್ತತ್ರಿ ಎಲ್ಲಾ ಕಡೆನೂ, ಅರ್ಥತ್ರಿ. ಇದ್ರ ಮೇಲೆ ಯಾವ ರೀತಿಯಾದಂತ ಕ್ವಶನ್ ಗಳು ಕೇಳಿದಾರು ನೋಡೋಣಂತ. ನೋಡ್ರಿ, ಇವನ ಕೇಳ್ತಾರ ವಾಹನಗಳಲ್ಲಿ ಬಳಸುವಂತ ಹೈಡ್ರಾಲಿಕ್ ಬ್ರೇಕ್ ಕಾರ್ಯನಿರ್ವಹಿಸುವಂತ ಮೂಲ ತತ್ವ ಯಾವುದು. ನೋಡ್ರಿ ಸೇಮ್ ಇಂತ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಪಾಸ್ಕಲ್ಸ್ ಲಾ. ನೋಡ್ರಿ, ಬ್ರೇಕ್ ಪೆಡಲ್ ಮೇಲೆ ನೀಡುವಂತ ಸಣ್ಣ ಒತ್ತಡ ಬರೀ ನೀವು ಸ್ವಲ್ಪ ಫೋರ್ಸ್ ಹಾಕಿರಂತಂದ್ರೆ ಏನಾಗುತ್ತೆ ದ್ರವದ ಮೂಲಕ ಸಮನಾಗಿ ಪ್ರಸಾರವಾಗಿ ಎಲ್ಲಾ ಚಕ್ರಗಳಿಗೂ ಬ್ರೇಕ್ ಅನ್ವಯವಾಗುತ್ತದೆ. ಇನ್ನು ಬರೀ ಒಂದ್ ಸ್ವಲ್ಪ ಹಿಂಗ್ ಫೋರ್ಸ್ ಹಾಕಿರ್ತೀರಿ, ಅದ್ರ ಲಿಕ್ವಿಡ್ ಇರತ್ತಂತ ಕೂಡ ಆ ಲಿಕ್ವಿಡ್ ಏನ್ ಮಾಡತಿ ಎಲ್ಲಾ ಕಡೆ ಫೋರ್ಸ್ ಮಾಡ್ತೈತಿ, ಡಿಸ್ಟ್ರಿಬ್ಯೂಟ್ ಮಾಡತಿ, ಸೇಮ್ ಡಿಸ್ಟ್ರಿಬ್ಯೂಟ್ ಮಾಡತಿ. ಅವಾಗ ಏನಾಗತ್ರಿ ಈಸಿಯಾಗಿ ಏನಾಗತ್ರಿ ಬ್ರೇಕ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಹೈಡ್ರಾಲಿಕ್ ಲಿಫ್ಟ್. ಆಗ ನೋಡಿದ್ವಿ ನಾವು ಹೈಡ್ರಾಲಿಕ್ ಲಿಫ್ಟ್ ಮತ್ತು ಹೈಡ್ರಾಲಿಕ್ ಪ್ರೆಸ್ ಯಂತ್ರಗಳಲ್ಲಿ ಬಳಸುವಂತ ಭೌತಶಾಸ್ತ್ರದ ನಿಯಮ ಯಾವ್ದಪ್ಪ ಅಂತಂದ್ರ ಪಾಸ್ಕಲ್ಸ್ ಲಾ. ಪಾಸ್ಕಲ್ಸ್ ಲಾ ಯಾಕಂದ್ರೆ ಕಾರ್ಗಳು ಎತ್ತಾಕಿ ಏನು ಯೂಸ್ ಮಾಡ್ತಾರಲ್ರಿ ಅದ ಹೈಡ್ರಾಲಿಕ್ ಲಿಫ್ಟ್. ನೋಡ್ರಿ, ಸಣ್ಣ ಪಿಸ್ಟನ್ ಮೇಲೆ ಪ್ರಯೋಗಿಸುವಂತ ಕಡಿಮೆ ಬಲ, ಒಂದ್ ಸ್ವಲ್ಪ ಕಡಿಮೆ ಬಲ ಅಪ್ಲೈ ಮಾಡಿರೋದು ದ್ರವದ ಮೂಲಕ ಹೆಚ್ಚಿನ ವಿಸ್ತೀರ್ಣವಿರುವ ಪಿಸ್ಟನ್ಗೆ ಪ್ರಸಾರವಾಗಿ ಬೃಹತ್ ತೂಕದ ಎತ್ತಾವ. ಈ ಹೆಂಗಪ್ಪ ಅಂತಂದ್ರೆ ಈಗ ನೋಡ್ರಿ, ಇಲ್ಲೇ ಆಗಲೇ ನಾವು ಹೈಡ್ರಾಲಿಕ್ ಲಿಫ್ಟ್ ನೋಡಿದ್ರಲ್ರಿ, ಹೈಡ್ರಾಲಿಕ್ ಲಿಫ್ಟ್ ನೋಡಿದ್ರಿ. ಇಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಫೋರ್ಸ್ ಅಪ್ಲೈ ಮಾಡಿರಿ ಅಂತ ತಿಳ್ಕೊರಿ. ಇಲ್ಲಿ ನೀರಿನ ಕಣ ಐತಿ, ಇಲ್ಲೂ ಸೇಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇಲ್ಲೂ ಸೇಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಇಲ್ಲೂ ಸೇಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದ್ 5 ನ್ಯೂಟನ್ ಅಪ್ಲೈ ಮಾಡಿರ್ತಾರೆ. ಇದು ಲಿಕ್ವಿಡ್ ಒಳಗೆ ಎಲ್ಲಾ ಕಡೆನೂ ಸೇಮ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಏನಾಕತ್ರಿ ಹೆಚ್ಚಿಗೆ ಫೋರ್ಸ್ ಸ್ಟೋರ್ ಆಗಿಬಿಡತ್ತೆ. ಇಲ್ಲಿ F1 ಅನ್ನೋದು ಏನಾಕತ್ರಿ F1 ಮತ್ತೆ F2 ಇರ್ತತಿ. ಇಲ್ಲಿ ಈ F2 ಏನಾಗತ್ತಪ್ಪ ಅಂದ್ರೆ F1 ಕಿಂತ ಜಾಸ್ತಿ ಆಗಿಬಿಡುತ್ತೆ. ಯಾಕಂದ್ರೆ ಬರೀ ನೀವು ಒಂದು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿರ್ತೀರಿ, ಆದ್ರೆ ಅದು ಎಲ್ಲಾ ಕಡೆನೂ ಸಪ್ಲೈ ಈಕ್ವಲ್ ಆಗಿ ಹಾಕೊಂತ ಬಂದು 5 ನ್ಯೂಟನ್ ಅಪ್ಲೈ ಮಾಡಿರ್ತಿರ್ಲಿ, ಈ 5 ನ್ಯೂಟನ್ 5 ನ್ಯೂಟನ್ ಟಚ್ ಆಗುತ್ತೆ. ಆಮೇಲೆ ಹಿಂಗೆ 5 ನ್ಯೂಟನ್ ಅಪ್ಲೈ ಹಾಕೊಂತ ಬಂದ ಒಂದು ಲಾರ್ಜ್ ಫೋರ್ಸ್ ಡೆವಲಪ್ ಆಗುತ್ತೆ. ಈ ಲಾರ್ಜ್ ಫೋರ್ಸ್ ಏನಾಗತ್ರಿ ಲಿಫ್ಟ್ ಮಾಡಕ್ ಈಸಿ ಆಗುತ್ತೆ, ಅರ್ಥಾತ್ರಿ. ನೆಕ್ಸ್ಟ್ ನೋಡ್ರಿ, ಪ್ರೆಷರ್ದ SI ಏಕಮಾನ ಪಾಸ್ಕಲ್ ಅನ್ನು ಈ ಕೆಳಗಿನ ಯಾವುದಕ್ಕೆ ಸಮನಾಗಿ ನಿರೂಪಿಸಲಾಗುತ್ತದೆ. ಇದು ನೋಡ್ರಿ, ಇದೇನು ಇಂಥವು ಕ್ವಶನ್ ಏನ್ ಕೇಳಂಗಿಲ್ಲ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್, ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂದ್ರೆ ಈ ಪಾಸ್ಕಲದ ಏಕಮಾನ ಏನಂತ ಕೇಳಿದಾರ ಅವ್ರು. ಪಾಸ್ಕಲದ ಏಕಮಾನ ಅಂತ ಏನ್ರಿ ಪ್ರೆಷರ್. ಪ್ರೆಷರ್ದ SI ಏಕಮಾನ ಪಾಸ್ಕಲ್ ಅನ್ನು ಈ ಕೆಳಗಿನ ಯಾವುದಕ್ಕೆ, ಪ್ರೆಷರ್ ಅಂತಂದ್ರೆ ಏನ್ರಿ ಫೋರ್ಸ್ ಪರ್ ಯೂನಿಟ್ ಏರಿಯಾ ಅನ್ನಂಗ್ರಿ. ಈ ಪಾಸ್ಕಲ್ ಅಂದ್ರೆ ಒಂದ, ಪ್ರೆಷರ್ ಅಂತಂದ್ರೆ ಒಂದ.
ಪಾಸ್ಕಲ್ ಅಂತ ಏನ್ರಿ ಫೋರ್ಸ್ ಪರ್ ಯೂನಿಟ್ ಏರಿಯಾ. ಪ್ರೆಷರ್ ಬಗ್ಗೆ ನಾ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ನಿಮ್ಗೆ. ಫೋರ್ಸ್ ಪರ್ ಯೂನಿಟ್ ಏರಿಯಾ. ಫೋರ್ಸ್ ಅಂತ ಏನ್ರಿ ನ್ಯೂಟನ್, ಏರಿಯಾ ಅಂತ ಏನ್ರಿ ಮೀಟರ್ ಸ್ಕ್ವೇರ್. ಸೊ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಯಾಕಂತ ಅಂತೇಳಿ ಕ್ವಶನ್ ಹೇಳಿದಂಗೆ ಇದು. ಇದೇನಪ್ಪ ಅಂದ್ರೆ ಇಂಥ ಕ್ವಶನ್ ಕೇಳಂಗಿಲ್ಲ ನಿಮ್ಗೆ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ಕೊಡ್ರಿ, ಮುಚ್ಚಿದ ಪಾತ್ರೆಯಲ್ಲಿರುವ ಸ್ಥಿರ ದ್ರವದ ಮೇಲಿನ ಒತ್ತಡವು ದ್ರವದ ಎಲ್ಲಾ ಭಾಗಗಳಿಗೂ ಸಮಾನವಾಗಿ ವರ್ಗಾವಣೆ ಆಗುತ್ತದೆ ಅಂತ ತಿಳಿಸುವ ವಿಧಾನ ಯಾವುದು, ನಿಯಮ ಯಾವುದು? ನೋಡ್ರಿ, ಅದ ಸೇಮ್. ಮುಚ್ಚಿದ ಪಾತ್ರೆಯಲ್ಲಿ ಒಂದು ಲಿಕ್ವಿಡ್ ಇರ್ತತಿ, ಒಂದ್ ಸ್ವಲ್ಪ ನೀವು ಫೋರ್ಸ್ ಅಪ್ಲೈ ಮಾಡಿರ್ತೈತಿ ಕೊರಿ, ಆ ಫೋರ್ಸ್ ಎಲ್ಲಾ ಕಡೆ ಏನಾಗುತ್ತೆ, ಸೇಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದನ್ನ ಹೇಳಿದಂತ ವಿಜ್ಞಾನಿ ಯಾರ್ರಿ? ಪಾಸ್ಕಲ್ ಅಲ್ಲ, ಪಾಸ್ಕಲ್ ನಿಯಮ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನೋಡ್ರಿ ಹೈಡ್ರಾಲಿಕ್ ಜಾಕ್. ಇದನ್ನು ಎಕ್ಸಾಮ್ ದಾಗ ಕೇಳಿದಾರೆ, ಈ ಎಕ್ಸಾಮ್ ದಾಗ. ಹೈಡ್ರಾಲಿಕ್ ಜಾಕ್ ಎದ್ರ ಮೇಲೆ ಅವಲಂಬನೆ ಆಗೈತ್ರಿ? ಜಾಕ್ ಅಂದ್ರೆ ಈ ಪಂಚರದಾಗ ಎತ್ತಿರ್ತಾರಲ್ಲ ಅದ ನೋಡ್ರಿ, ಅದ್ ಎದ್ರ ಮೇಲೆ ಅಂದ್ರ ಪಾಸ್ಕಲ್ ಲಾ. ಹೈಡ್ರಾಲಿಕ್ ಜಾಕ್ ದ್ರವದ ಒತ್ತಡ ಸಮನಾಗಿ ಪ್ರಸಾರವಾಗುವ ಪಾಸ್ಕಲ್ ತತ್ವದ ಮೇಲೆ ಅವಲಂಬನೆ ಆಗಿರುತ್ತದೆ. ಇದೇನಪ್ಪಾ ಅಂತಂದ್ರೆ ಪಾಸ್ಕಲ್ ಲಾ ಬಗ್ಗೆ ಕಂಪ್ಲೀಟ್ ಆಗಿ ನೋಡಿದೆ ನಾವು. ಹೈಡ್ರಾಲಿಕ್ ಲಿಫ್ಟ್, ಹೈಡ್ರಾಲಿಕ್ ಬ್ರೇಕ್, ಇವ್ನ ನೆನಪಿಟ್ಕೊಂಡ್ಬಿಡ್ರಿ ನಾವು. ಸೇಮ್ ಒಂದ್ ಸ್ವಲ್ಪ ನೆನಪು ಬಂದ್ರೆ ಎಕ್ಸಾಮ್ ದಾಗ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ ನೋಡಿ ಬರ್ನೌಲಿ ಪ್ರಿನ್ಸಿಪಲ್. ಬರ್ನೌಲಿ ಪ್ರಿನ್ಸಿಪಲ್ ಬಗ್ಗೆ ನಾನು ನಿಮ್ಗೆ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ. ಏನ್ಪಾ ಬರ್ನೌಲಿ ಪ್ರಿನ್ಸಿಪಲ್ ಅಂತಂದ್ರೆ ಏನ್ರಿ? ಗಾಳಿಯ ವೇಗ ಹೆಚ್ಚಾದಂತೆ, ಗಾಳಿಯ ವೇಗ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುತ್ತದೆ. ಯಾಕೆ ಕಡಿಮೆ ಆಗತ್ತಪ್ಪ ಅಂತಂದ್ರ, ಗಾಳಿಯ ವೇಗ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ. ಯಾಕೆ ಹೆಚ್ಚಾಗತ್ತಂದ್ರ, ಇಲ್ಲೇ ಗಾಳಿಯ ಇದು ವೇಗ ಹೊಂಟಿರ್ತೈತಿ, ಗಾಳಿ ಸ್ಪೀಡ್ ಆಗಿ ಹೊಂಟಿರ್ತೈತಿ. ಅಲ್ಲಿರುವಂತ ಗಾಳಿಯ ಪ್ರಮಾಣ ಏನಾಗತ್ರಿ? ಕಡಿಮೆ ಆಗುತ್ತೆ. ಯಾಕಂದ್ರೆ ಅದನ್ನ ದುಡ್ಕೊಂಡು ಹೋಗ್ಬಿಡೋದು. ಅಲ್ಲಿರುವಂತ ಗಾಳಿಯ ಪ್ರಮಾಣ ಕಡಿಮೆ ಆಗುತ್ತೆ. ಅವಾಗ ಕಡಿಮೆ ಆತಂತ ಹೇಳ್ತೀವಿ, ಕ್ವಾಂಟಿಟಿ ಕಡಿಮೆ ಆತ. ಅವಾಗ ಏನಾಗತ್ರಿ? ಒತ್ತಡ ಕಡಿಮೆ ಆಗುತ್ತೆ. ಒತ್ತಡ ಅಂದ್ರೆ ಏನ್ರಿ? ಹೆಚ್ಚಿಗೆ ಗಾಳಿ ಎಲ್ಲಿರತ್ತಲ್ರಿ ಅಲ್ಲಿ ಒತ್ತಡ ಅನ್ನಂಗ. ಈ ಗಾಳಿ ಬಿಸಿದಾಗ ಇಲ್ಲಿರುವಂತ ಗಾಳಿನ ತಗೊಂಡ್ ಹೋಗ್ಬಿಡತ್ತೆ. ಅವಾಗ ಏನಾಗತ್ರಿ? ಒತ್ತಡ ಕಡಿಮೆ ಆಗುತ್ತೆ. ಒತ್ತಡ ಕಡಿಮೆ, ಗಾಳಿ ಸ್ಪೀಡ್ ಹೆಚ್ಚಿಗೆ ಆದ್ರೆ ಏನಾಗತ್ರಿ? ಒತ್ತಡ ಕಡಿಮೆ ಆಗುತ್ತೆ. ಇದು ಯಾವ ಪ್ರಿನ್ಸಿಪಲ್ ರೀ? ಬರ್ನೌಲಿ ಪ್ರಿನ್ಸಿಪಲ್. ಇದ್ರ ಮೇಲೆ ಹೆಂಗ ಕ್ವಶನ್ಗಳು ಇದು ಮಾಡಬಹುದು ಅಂತಂದ್ರ, ವಿಮಾನ ರೀ. ಈಗ ವಿಮಾನದ ಡೆಕ್ಕಲ್ಲಿ ಏನಿರ್ತಾವಪ್ಪ ಅಂದ್ರೆ ಸೈಡ್ ಆ ಪ್ಯಾನ್ ಇರ್ತಾವ್ರಿ. ಆ ಪ್ಯಾನ್ ಏನ್ ಮಾಡಿರ್ತಾವಪ್ಪ ಅಂದ್ರೆ ಕಂಟಿನ್ಯೂ ರೊಟೇಟ್ ಆಗಿರ್ತಾವ. ಅವಾಗ ಏನ್ ಮಾಡ್ತಾವಪ್ಪ ಅಂದ್ರೆ ಆ ಗಾಳಿಯನ್ನ ಸ್ಪೀಡ್ ತಗೊಂಡ್ಬರ್ತಾರ. ಅಂದ್ರೆ ಈಗ ರೊಟೇಟ್ ಆಗಿರ್ತಾವ ಅಂತಂದ್ರೆ ಆಬ್ವಿಯಸ್ಲಿ ಏನಾಗತ್ರಿ? ಅದು ಗಾಳಿಯ ಸ್ಪೀಡ್ ಅನ್ನ ಹೆಚ್ಚಿಗೆ ಮಾಡತ್ತೆ. ಅಲ್ಲಿ ಸ್ಪೀಡ್ ಹೆಚ್ಚಿಗೆ ಮಾಡಿದಾಗ ಏನಾಗತ್ರಿ? ಕಡಿಮೆ ಒತ್ತಡ ಆಗುತ್ತೆ. ಆ ಪ್ಯಾನ್ ಇರುವ ಜಾಗದಾಗ ಏನಾಗತ್ರಿ? ಸ್ಪೀಡ್ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗುತ್ತೆ. ಅದ್ರ ತೆಳಗೆ ಏನಾಗತ್ರಿ? ಒತ್ತಡ ಜಾಸ್ತಿ ಇರತ್ತಿ. ಅವಾಗ ಏನಾಗತ್ರಿ? ಅದನ್ನ ಏನ್ ಮಾಡ್ತೈತಿ? ವಿಮಾನವನ್ನ ಎತ್ತತ್ತಿ. ಈ ಎದ್ರ ಮೇಲೆ ಅವಲಂಬನೆ ಆಗೈತ್ರಿ? ಬರ್ನೌಲಿ ಪ್ರಿನ್ಸಿಪಲ್ ಆಗೈತಿ. ಅದೇ ರೀತಿ ಬಿರುಗಾಳಿಗೆ ಹಾರುವಂತ ಮೇಲ್ಛಾವಣಿ ನೋಡ್ರಿ, ಇಲ್ಲೇ ಗಾಳಿ ಸ್ಪೀಡ್ ಇರ್ತೈತಿ. ಗಾಳಿ ಸ್ಪೀಡ್ ಇರೋದ್ರಿಂದ ಏನಾಗತ್ತಪ್ಪ ಅಂದ್ರೆ ಈ ಮೇಲ್ಛಾವಣಿ ಮೇಲೆ ಬಂದಿರ್ತೈತಿ ಕೊರೆ, ಅವಾಗ ಗಾಳಿ ಸ್ಪೀಡ್ ಇರ್ತೈತಿ. ಸ್ಪೀಡ್ ಇರೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ಒತ್ತಡ ಕಡಿಮೆ ಆತು. ಆದ್ರೆ ಇಲ್ಲಿ ಏನಾಗಿಲ್ರಿ? ಸ್ಪೀಡ್ ಇರಂಗಿಲ್ಲ ಗಾಳಿ. ಯಾಕೆ ಸ್ಪೀಡ್ ಇರಂಗಿಲ್ರಿ? ಆ ಗಾಳಿಯನ್ನ ತಡೆಯುವಂತ ಇಲ್ಲಿ ಮಣಿ ಇರ್ತೈತಿ. ಈ ಗಾಳಿಯಲ್ಲಿ ತಡೆಯುವಂತ, ಈ ಗಾಳಿಯ ಸ್ಪೀಡ್ ನ ತಡೆಯುವಂತ ಮಣಿ ಇರ್ತೈತಿ. ಅದ್ರಲ್ಲಿ ಯಾವುದೇ ರೀತಿಯಂತ ಮಣಿ ಯಾವುದೇ ಇರಂಗಿಲ್ಲ, ಯಾವ್ದು ಕುಲಾಚ್ ಆಗಿರತ್ತಿ. ಅವಾಗ ಏನಾಗೈತಿ? ಸ್ಪೀಡ್ ಜಾಸ್ತಿನೇ ಇರ್ತೈತಿ. ಸ್ಪೀಡ್ ಜಾಸ್ತಿ ಇರೋದ್ರಿಂದ ಏನಾಗ್ತದೆ? ಒತ್ತಡ ಕಡಿಮೆ ಆತು. ಯಾಕೆ ಒತ್ತಡ ಕಡಿಮೆ ಆತು? ಇಲ್ಲಿರುವಂತ ಗಾಳಿಯನ್ನ ತೆಗೆದುಕೊಂಡು ಎಳ್ಕೊಂಡು ಹೋಗ್ಬಿಡ್ತಾರ. ತಗೊಂಡ್ ಹೋಗುವಾಗ ಏನಾಗ್ತದೆ? ಇಲ್ಲಿ ಒತ್ತಡ ಜಾಸ್ತಿ ಆತು. ಜಾಸ್ತಿ ಆಗೋದ್ರಿಂದ ಏನಾಕತ್ರಿ? ಒತ್ತಡವನ್ನ ಏನಾಕತ್ರಿ? ಇದನ್ನ ಇಲ್ಲಿ ಮ್ಯಾಗಿರುವಂತ ಶೀಟ್ ಅನ್ನ ಎತ್ತಿ ಬಿಡತ್ರದ. ಯಾಕಂದ್ರೆ ಒತ್ತಡ ಜಾಸ್ತಿ ಆತು. ಅದಕ್ಕೆ ಏನಪ್ಪಾ ಅಂತಂದ್ರ ಇದು ಮೇಲ್ಛಾವಣಿ ಹಾರ ಹೋಗತಿ. ಯಾಕ ಎದ್ರ ಪ್ರಿನ್ಸಿಪಲ್ ಮೇಲೆ ಹೇಳಿದ? ಬರ್ನೌಲಿ ಪ್ರಿನ್ಸಿಪಲ್. ಬರ್ನೌಲಿ ಏನಂತ ಹೇಳಿದ? ಗಾಳಿಯ ವೇಗ ಹೆಚ್ಚಾದ್ರೆ ಒತ್ತಡ ಕಡಿಮೆ ಆಗತ್ತೆ ಅಂತ ಹೇಳಿದ. ಅದೇ ರೀತಿ ನೋಡ್ರಿ, ಇಲ್ಲಿ ಮೆಟ್ರೋ ಅಂತ ಬಾಜು ಅಂತ ನಿಮ್ಗೆ ನಿಲ್ಲಾ ಕೊಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ಮೆಟ್ರೋ ಸ್ಪೀಡ್ ಆಗಿ ಬರ್ತಿರತ್ರಿ. ಸ್ಪೀಡ್ ಆಗಿ ಬರುವಾಗ ಏನ್ ಮಾಡ್ತದ? ಗಾಳಿಯ ವೇಗವನ್ನ ಜಾಸ್ತಿ ಮಾಡ್ತದ ಮೆಟ್ರೋ. ಇದು ಮೆಟ್ರೋ ರೈಲ್ ಗಾಳಿಯ ಸ್ಪೀಡ್ ಅನ್ನ ಜಾಸ್ತಿ ಮಾಡಿದಾಗ ಏನಾಗತ್ರಿ? ಅಲ್ಲಿ ಏನಾಗತ್ರಿ? ಪ್ರೆಷರ್ ಕಡಿಮೆ ಆಗುತ್ತೆ. ಅದ್ರ ನೀವು ಅಲ್ಲಿ ನಿಂತಿರ್ತಿರಲ್ಲ, ಅಲ್ಲಿ ಏನಾಗತ್ರಿ? ಪ್ರೆಷರ್ ನಾರ್ಮಲ್ ಆಗಿರ್ತತಿ. ಅವಾಗ ಏನಾಗತ್ರಿ? ಪ್ರೆಷರ್ ಕಡಿಮೆ ಇರೋದ್ರಿಂದ ಏನ್ ಮಾಡ್ತತಿ? ನಿಮ್ಮನ್ನ ಇಲ್ಲಿ ಒಳಗ್ ತಳಿ ಬಿಡತ್ತದ. ಅದಕ್ಕೆ ಏನ್ ಮಾಡಂಗಿಲ್ರಿ? ನಿಲ್ಲಕ್ ಕೊಡಂಗಿಲ್ಲ ನಿಮಗ. ಅರ್ಥ ಆತ್ರಿ? ಆಮೇಲೆ ಇವ್ ಇರ್ತಾವ ನೋಡ್ರಿ, ಸ್ಪ್ರೇಯರ್ ಇರ್ತಾವ ನೋಡ್ರಿ. ಈ ಸ್ಪ್ರೇ ಇದು ಏನಪ್ಪಾ ಇವ್ ಇರ್ತಾವ ನೋಡ್ರಿ, ಪರ್ಫ್ಯೂಮ್ ಇರ್ತಾವಲ್ರಿ, ಅವು ಇದ್ರ ಮೇಲೆ ವರ್ಕ್ ಹಾಕಪ್ಪ ಅಂದ್ರೆ ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ ವರ್ಕ್ ಹಾಕಾವ್. ಅದ್ರೊಳಗೆ ಲಿಕ್ವಿಡ್ ಇರ್ತದ್ರಿ, ಅಲ್ಲೊಂದು ಪೈಪ್ ಇರ್ತತಿ. ನೀವ್ ಏನ್ ಮಾಡ್ತೀರಿ? ಹಿಂಗ್ ಪ್ರೆಸ್ ಮಾಡಂತ ಏನ್ ಮಾಡ್ತೀರಿ? ಇಲ್ಲಿರುವಂತ ಗಾಳಿಯನ್ನ ಏನ್ ಮಾಡ್ತೀರಿ? ನೀವು ವೇಗವನ್ನ ಹೆಚ್ಚಿರ್ತೀರಿ. ಯಾಕಂದ್ರೆ ಸ್ಪ್ರೇ ಮಾಡೋದ್ರ ಮೂಲಕ ವೇಗವನ್ನ ಹೆಚ್ಚಿರಿ. ಹೆಚ್ಚೋದ್ರಿಂದ ಏನಾಗತ್ರಿ? ಕಡಿಮೆ ಒತ್ತಡ ಕ್ರಿಯೇಟ್ ಆತು. ಇಲ್ಲಿ ಏನಾಗತ್ರಿ? ನಾರ್ಮಲ್ ಒತ್ತಡ ಇರ್ತತಿ. ಅವಾಗ ಏನಾಗತ್ರಿ? ಇಲ್ಲಿರುವಂತ ಲಿಕ್ವಿಡ್ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಹೊರಗೆ ಬಂದ್ಬಿಡ್ತತಿ. ಅದೇ ರೀತಿಯಾಗಿ ನೀವು ಮತ್ತೆ ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಸ್ಟ್ರಾ ಒಳಗ ಈ ಜ್ಯೂಸ್ ಕುಡ್ತಿರ್ತೀರಿ. ಸ್ಟ್ರಾ ಒಳಗ ಆ ಸ್ಟ್ರಾ ಒಳಗಿರುವಂತ ಗಾಳಿಯನ್ನ ನೀವು ಎಳ್ಕೋತೀರಿ. ಬಾಯಿಂದ ಎಳ್ಕೋದ್ರಿಂದ ಏನ್ ಮಾಡ್ತೀರಿ? ಸ್ಪೀಡ್ ಅನ್ನ ಏನ್ ಮಾಡ್ತೀರಿ? ಒತ್ತಡವನ್ನ ಕಡಿಮೆ ಮಾಡ್ರಿ. ಆದ್ರೆ ಇಲ್ಲಿ ಏನಾಗತ್ರಿ? ಎಳ್ನೀರ್ ಕುಡಿಯೋದ್ರಿ ಕೊರಿ, ಅವಾಗ ಏನಿರ್ತತಿ? ಒತ್ತಡ ನಾರ್ಮಲ್ ಇರ್ತತಿ. ಅವಾಗ ಏನಾಗತ್ರಿ? ಜ್ಯೂಸ್ ಅಥವಾ ಎಳ್ನೀರ ಮೇಲೆ ಬಂದ್ಬಿಡತ್ರಿ. ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡಕ್ಕೆ ಬಂದ್ಬಿಡ್ತತಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಬರ್ನೌಲಿ ಪ್ರಿನ್ಸಿಪಲ್. ಬರ್ನೌಲಿ ಪ್ರಿನ್ಸಿಪಲ್ ಅಂತ ಏನ್ರಿ? ಒತ್ತಡ ಮೇಲೆ ಅವಲಂಬನೆ ಆಗೈತಿ ನೋಡ್ರಿ, ನೆನಪಿಟ್ಕೊಂಡ್ಬಿಡ್ರಿ. ಒತ್ತಡ ಮೇಲೆ ಅವಲಂಬನೆ ಆಗೈತಿ. ನೆಕ್ಸ್ಟ್ ಈ ಇದ್ರ ಮೇಲೆ ಯಾವ ಯಾವ ಟೈಪ್ ಕ್ವಶನ್ ಕೇಳಿದಾರ ಡಿಸ್ಕಸ್ ಮಾಡೋಣ್ರಿ. ನೋಡ್ರಿ,
ನೋಡ್ರಿ, ವಿಮಾನ ರೆಕ್ಕೆಗಳು ಗಾಳಿಯಲ್ಲಿ ಮೇಲಕ್ಕೆ ಹಾರಲು ಯಾವ ಭೌತಶಾಸ್ತ್ರದ ಕ್ರಿಯೆ ವರ್ಕ್ ಆಗುತ್ತೆ ಯಾವಪ್ಪ ಅಂತಂದ್ರೆ ಆರ್ಕಿಮಿಡಿಸ್ ಪ್ರಿನ್ಸಿಪಲ್, ಸಾರಿ ಬರ್ನೌಲಿ ಪ್ರಿನ್ಸಿಪಲ್. ಈಗ ನಿಮ್ಗೆ ಇಷ್ಟ ಈಸಿ ಕೊಡಂಗಿಲ್ಲ ಅವ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒತ್ತಡ ಬಗ್ಗೆ ಕೇಳ್ತಾನ. ಹೆಂಗ್ ವರ್ಕ್ ಆಗುತ್ತೆ, ಒತ್ತಡವನ್ನ ಕಡಿಮೆ ಮಾಡ್ತೋ ಹೆಚ್ಚಿಗೆ ಮಾಡ್ತೋ, ಆ ಗಾಳಿ ಸ್ಪೀಡ್ ಬರೋದ್ರಿಂದ ಏನಾಗತ್ರಿ ಒತ್ತಡ ಕಡಿಮೆ ಆಗುತ್ತೆ. ಇವೆಲ್ಲ ಕಾನ್ಸೆಪ್ಟ್ ನೆನ್ಪಿಟ್ಕೋಬೇಕು ನೀವು. ಗಾಳಿ ಸ್ಪೀಡ್ ಅಂತಂದ್ರೆ ಒತ್ತಡ ಕಡಿಮೆ ಆಗುತ್ತೆ, ಒತ್ತಡ ಕಡಿಮೆ ಆಗೋದ್ರಿಂದ ಕೆಳಗಿನ ಒತ್ತಡ ಜಾಸ್ತಿ ಇರುತ್ತೆ. ಅವಾಗ ಏನ್ ಮಾಡ್ತೈತಿ ವಿಮಾನವನ್ನ ಮೇಲಕ್ಕೆ ಎತ್ತಕ್ ಸ್ಟಾರ್ಟ್ ಆಗುತ್ತೆ. ಹಿಂಗೆಲ್ಲ ನೀವು ಕಾನ್ಸೆಪ್ಟ್ ತಿಳ್ಕೊಂಡ್ರಪ್ಪ ಅಂತಂದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಬರ್ನೌಲಿ ಪ್ರಮೇಯವು ಈ ಕೆಳಗಿನ ಯಾವ ನಿಯಮದ ಸಂರಕ್ಷಣೆ ಮೇಲೆ ಆಧಾರವಾಗಿರುತ್ತದೆ ಅಂತಂದ್ರೆ ಯಾವ ಶಕ್ತಿಯನ್ನ ಸಂರಕ್ಷಣೆ ಮಾಡ್ತದಪ್ಪ ಅಂತಂದ್ರೆ ಅದ ಯಾವುದನ್ನ ಸಂರಕ್ಷಣೆ ಮಾಡ್ತಂತ ಹೇಳಿದಾರ ಅವ್ರು. ಮಾಸನ್ನ ಸಂರಕ್ಷಣೆ ಮಾಡ್ತೇನ್ರಿ ಅಲ್ಲ, ಸಂವೇಗವನ್ರಿ ಮೊಮೆಂಟಮ್ ಅಲ್ಲ. ಎದ್ರ ಮೇಲೆ ಅವ್ರಂಗ ಹೇಳ್ತದೆ ಅಂದ್ರೆ ಈಗ ಶಕ್ತಿಯ ಯಾವ ನಿಯಮದ ಸಂರಕ್ಷಣೆ ಮೇಲೆ ಅವಲಂಬನೆ ಆಗಿತ್ತಪ್ಪ ಅಂದ್ರೆ ಬರ್ನೌಲಿ ಥಿಯರಮ್ ಶಕ್ತಿಯ ಮೇಲೆ. ನೋಡ್ರಿ, ಬರ್ನೌಲಿ ಪ್ರಮೇಯದ ಪ್ರಕಾರ ದ್ರವದ ಒತ್ತಡ ಶಕ್ತಿ ಕಡಿಮೆ, ಚಲನ ಶಕ್ತಿ ಮತ್ತು ಶಕ್ತಿ ಒಟ್ಟು ಮೊತ್ತವು ಯಾವಾಗಲೂ ಸ್ಥಿರವಾಗಿರುತ್ತದೆ. ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಬರ್ನೌಲಿ ಪ್ರಿನ್ಸಿಪಲ್ ದಾಗ ನೀವ್ ಏನ್ ಮಾಡಿರಪ್ಪ ಅಂದ್ರೆ ಒತ್ತಡವನ್ನ ಕಡಿಮೆ ಮಾಡ್ರಿ. ಒತ್ತಡವನ್ನ ಕಡಿಮೆ ಮಾಡಿದಾಗ ಅಲ್ಲಿರುವಂತ ಎಲ್ಲಾ ಚಲನ ಶಕ್ತಿಗಳು ಯಾವಪ್ಪ ಅಂತಂದ್ರೆ ಒತ್ತಡ ಶಕ್ತಿ ಆಗಿರ್ಬೋದು, ಚಲನ ಶಕ್ತಿ ಆಗಿರ್ಬೋದು, ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕೈನೆಟಿಕ್ ಎನರ್ಜಿ, ಆಮೇಲೆ ಎಲ್ಲಾ ಎನರ್ಜಿಗಳು ಏನಿರ್ತಾವಪ್ಪ ಅಂತಂದ್ರೆ ಸೇಮ್ ಇರ್ತಾವ್ರಿ. ಅಂದ್ರೆ ಯಾವುದೇ ರೀತಿಯಾದಂತ ಲಾಸ್ ಆಗಲ್ಲ. ಒಟ್ಟು ಮೊತ್ತ ಯಾವಾಗ ಇರುತ್ತಪ್ಪ ಅಂದ್ರೆ ಸೇಮ್ ಇರ್ತದ, ಯಾವುದೇ ರೀತಿಯಾದಂತ ಲಾಸ್ ಆಗಿರಂಗಿಲ್ಲ. ನೆನ್ಪಿಟ್ಕೋರಿ, ಇದನ್ನು ಶಕ್ತಿಯ ಇದ್ರ ಮೇಲೆ ಅವಲಂಬನೆ ಆಗಿರತ್ತೆ. ಅದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೂಮೆಂಟಮ್ ಮೇಲಾಗಿತ್ತು, ನ್ಯೂಟನ್ನ ಮೂರನೇ ನಿಯಮದ ಮೇಲೆ ಅವಲಂಬನೆ ಆಗಿತ್ತು. ಅಲ್ಲಿ ಏನಾಗಿತ್ತು ಮಾಸ ಮತ್ತು ವೆಲಾಸಿಟಿ ಇತ್ತು. ಆದ್ರೆ ಇಲ್ಲಿ ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ ಏನಿರ್ತೈತಿ ಶಕ್ತಿಯ ಸಂರಕ್ಷಣೆ ಆಗಿರ್ತೈತಿ. ಶಕ್ತಿಯ ಸಂರಕ್ಷಣೆ ಅಂತಂದ್ರೆ ಏನ್ರಿ, ಎಲ್ಲಾ ಶಕ್ತಿಗಳು ಚಲನ ಶಕ್ತಿ ಆಗಿರ್ಬೋದು, ಸ್ಥಿತಿ ಶಕ್ತಿ ಅಂದ್ರೆ ಏನ್ರಿ, ಸ್ಥಿತಿ ಶಕ್ತಿ ಅಂತಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಆಗಿರ್ಬೋದು, ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಎಲ್ಲಾ ಎನರ್ಜಿಗಳು ಏನಿರ್ತಾವಪ್ಪ ಅಂತಂದ್ರ ಬದಲಾವಣೆ ಆಗಿರಂಗಿಲ್ಲ. ಎಲ್ಲಾ ಎನರ್ಜಿಗಳು ಏನಿರ್ತಾವ್ರಿ ಸೇಮ್ ಇರ್ತಾವ. ಒಟ್ಟು ಮೊತ್ತವು ಯಾವಾಗಲೂ ಸ್ಥಿರವಾಗಿರುತ್ತವೆ. ಸ್ಥಿರ ಅಂತ ಏನ್ರಿ, ಬದಲಾವಣೆ ಆಗುವುದಿಲ್ಲ. ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಬಲವಾದ ಬಿರುಗಾಳಿ ಬಂದಾಗ ಹಂಚಿನ ಅಥವಾ ತಗಡಿನ ಮೇಲ್ಛಾವಣಿಗಳು ಹಾರಿ ಹೋಗಲು ಕಾರಣವೇನು? ನೋಡ್ರಿ, ಅದಕ್ಕೆ ಅವ್ರಿ ಅಲ್ಲೇ ಗಾಳಿ ಬರೋದ್ರಕ್ಕ. ಯಾಕಂದ್ರೆ ಮ್ಯಾಲ ಯಾವುದೇ ತಡೆಯುವಂತ ಯಾವುದೇ ಈಗ ಒಂದ್ ಮನಿ ಇರ್ತದಪ್ಪ ಅಂದ್ರೆ ಅಲ್ಲಿ ತಡೆಯುವಂತ ಯಾವುದೇ ಇರಂಗಿಲ್ಲ. ಅವಾಗ ಏನಾಗುತ್ತೆ ಸ್ಪೀಡ್ ಜಾಸ್ತಿ ಇರತ್ತೆ. ಸ್ಪೀಡ್ ಜಾಸ್ತಿ ಇರೋದ್ರಿಂದ ಏನಾಗತ್ರಿ ಒತ್ತಡ ಕಡಿಮೆ ಆತು. ಇಲ್ಲಿ ಏನಿರತ್ರಿ ತಡೆಯುವಂತ ಸಾಮರ್ಥ್ಯ ಇರ್ತತಿ, ಒತ್ತಡ ಜಾಸ್ತಿ ಇರತ್ತಿ. ಅವಾಗ ಏನ್ ಮಾಡ್ತತಿ ಸ್ಪೀಡ್ ಆಗಿ ಬಂದಿದ್ ಏನ್ ಮಾಡ್ತತಿ ಮ್ಯಾಗಿನ ಛಾವಣಿಯವನ್ನ ಇದ್ ಮಾಡ್ಬಿಡತ್ತಿ. ಅದಕ್ಕೆ ಏನಪ್ಪಾ ಅಂದ್ರೆ ಇದಕ್ಕೆ ಆನ್ಸರ್ ನೋಡ್ರಿ, ಇಂಥ ಕ್ವಶನ್ ಕೇಳ್ತಾರ ಅವ್ರು. ಮೇಲ್ಛಾವಣಿಯ ಕೆಳಭಾಗದಲ್ಲಿ ಹೆಚ್ಚಿನ ಒತ್ತಡ. ನೋಡ್ರಿ, ಮೇಲ್ಛಾವಣಿಯಲ್ಲಿ ಕೆಳಭಾಗದಲ್ಲಿ ಹೆಚ್ಚಿನ ಒತ್ತಡ ಆಗುತ್ತೇನ್ರಿ? ಇಲ್ಲ, ಮೇಲ್ಛಾವಣಿಯಲ್ಲಿ ಏನಾಗತ್ರಿ ಒತ್ತಡ ಕಡಿಮೆ ಇರ್ತತಿ. ಮೇಲ್ಛಾವಣಿಯ ಮೇಲ್ಭಾಗದಲ್ಲಿ ಗಾಳಿಯ ವೇಗ ಹೆಚ್ಚಾಗಿ ಒತ್ತಡ ಏನಾಗತ್ರಿ ಕಡಿಮೆ ಆಗುತ್ತದೆ. ಹಿಂಗ್ ನೀವು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರ ಆನ್ಸರ್ ಮಾಡ್ಬೋದ್ರಿ. ಕೇವಲ ಬರೀ ಬರ್ನೌಲಿ ಪ್ರಿನ್ಸಿಪಲ್ ಅಂತ ನೆನ್ಪಿಟ್ಕೊಂಡ್ರೆ ಆನ್ಸರ್ ಮಾಡಕ್ ಬರಲ್ಲ. ನೋಡ್ರಿ, ಅಲ್ಲಿ ಏನಾಗತ್ರಿ ಒತ್ತಡ ಕಡಿಮೆ ಆಕತ್ತಲ್ಲಿ ಮ್ಯಾಗ. ಯಾಕಂದ್ರೆ ಗಾಳಿ ಸ್ಪೀಡ್ ಜಾಸ್ತಿ ಇರತ್ತೆ. ಬರ್ನೌಲಿ ಹೇಳಿದಾನು ಯಾವ್ದು ಸ್ಪೀಡ್ ಜಾಸ್ತಿ ಇರುತ್ತಲ್ರಿ ಅಲ್ಲಿ ಒತ್ತಡ ಕಡಿಮೆ ಇರ್ತತ ಅಂತೇಳಿ ಹೇಳಿದಾನು. ನೆಕ್ಸ್ಟ್ ನೋಡ್ರಿ, ದ್ರವಗಳ ಹರಿವಿನ ಪ್ರಮಾಣವನ್ನ ಅಳೆಯಲು ಬಳಸುವಂತ ವೆಂಚುರಿಮೀಟರ್. ವೆಂಚುರಿಮೀಟರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದೊಂದು ಉಪಕರಣ. ಇದೇನ್ ಮಾಡ್ತದಪ್ಪ ಅಂತಂದ್ರ ನೀರಿನ ಫ್ಲೋ ಅನ್ನ ಎಷ್ಟು ಸ್ಪೀಡ್ ಆಗಿ ಹೊಂಟತಿ ಅನ್ನೋದನ್ನ ಅಳೆಯುವಂತ ಒಂದು ಮಾನ ಆಗೈತಿ. ಏಕಮಾನ ಆಗೈತಿ, ಸಾರಿ ಒಂದ ಉಪಕರಣ ಆಗೈತಿ. ಯಾವ್ದ್ರಿ? ವೆಂಚುರಿಮೀಟರ್. ಇದು ಅದ್ರ ಮೇಲೆ ಅವಲಂಬನೆ ಆಗೈತಪ್ಪ ಅಂತಂದ್ರ ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗತ್ರಿ. ಅದು ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ ಏನಾಗತ್ರಿ ವರ್ಕ್ ಆಗತ್ತ. ಅಂದ್ರೆ ಅಲ್ಲಿ ಏನಾಗತ್ರಿ ಹೆಚ್ಚಿಗೆ ಒತ್ತಡ ಕಡಿಮೆ ಒತ್ತಡ ಕ್ರಿಯೇಟ್ ಆಗಿ ಏನಾಗತ್ತೆ ಅಂತಂದ್ರ ಯಾವ ರೀತಿ ಇದು ಸ್ಪೀಡ್ ಆಗಿ ಫ್ಲೋ ಆಗಿರತ್ತೆ. ಈಗ ಅಕಸ್ಮಾತ್ ಹೆಚ್ಚಿಗೆ ಲಿಕ್ವಿಡ್ ಫ್ಲೋ ಆಗಿರ್ತೈತಿ, ಅಲ್ಲಿ ಏನಾಗಿರ್ತೈತಿ ಒತ್ತಡ ಕಡಿಮೆ ಇರ್ತೈತಿ. ಆ ಒತ್ತಡ ಮೇಲೆ ಏನಾಗಿರ್ತದೆ ಅಂದ್ರೆ ವೆಂಚುರಿಮೀಟರ್ ಕೆಲಸ ಮಾಡ್ತಿರ್ತದ್ರಿ. ಒತ್ತಡವನ್ನ ಕಡಿಮೆ ತೋರಿಸತಿ. ಆ ಒತ್ತಡವನ್ನ ವೆಂಚುರಿಮೀಟರ್ ಕಡಿಮೆ ತೋರಿಸಿರ್ತೈತಿ ವ್ಯಾಲ್ಯೂ ಅನ್ನ ಕಡಿಮೆ ತೋರಿಸಪ್ಪ ಅಂತಂದ್ರ ಅಲ್ಲಿ ಏನಂದಂಗ್ರಿ ಒತ್ತಡ ಇದ ಸ್ಪೀಡ್ ಜಾಸ್ತಿ ಇದ್ದಂಗ. ಯಾಕಂದ್ರ ಬರ್ನೌಲಿ ಪ್ರಿನ್ಸಿಪಲ್ ಏನ್ ಹೇಳ್ರಿ, ಸ್ಪೀಡ್ ಎದ್ರ ಜಾಸ್ತಿ ಇರತ್ರಿ ಅಥವಾ ಒತ್ತಡ ಕಡಿಮೆ ಇದೆ ಅಂತ ಹೇಳ್ಯಾನ. ಆ ವೆಂಚುರಿಮೀಟರ್ ಕಡಿಮೆ ತೋರಿಸಿಂತ ತಿಕ್ಕೋರಿ ಅದ್ರ ಸ್ಪೀಡ್ ಜಾಸ್ತಿ ಇದ್ದಂಗ. ಇದನ್ನ ನೆನ್ಪಿಟ್ಕೋರಿ, ವೆಂಚುರಿಮೀಟರ್ ಮೇಲೆ ವರ್ಕ್ ಆಕತ್ರಿ, ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಕತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಟಮೈಸರ್ ಅಥವಾ ಪರ್ಫ್ಯೂಮ್ ಸ್ಪ್ರೇಯರ್. ನೋಡ್ರಿ, ಪರ್ಫ್ಯೂಮ್ ಸ್ಪ್ರೇಯರ್ ಎದ್ರ ಮೇಲೆ ವರ್ಕ್ ಆಗುತ್ತಾ? ಪರ್ಫ್ಯೂಮ್ ಸ್ಪ್ರೇಯರ್ ವರ್ಕ್ ಆಗೋದು ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ. ಹೆಂಗ್ ವರ್ಕ್ ಆಗತ್ರಿ? ಅದ್ ಸ್ಪ್ರೇ ಮಾಡಂತಲೇ ಅಲ್ಲಿ ಸುತ್ತಮುತ್ತ ಇರುವಂತ ಗಾಳಿಯನ್ನ ನೀವು ಏನ್ ಮಾಡ್ರಿ, ಅದ್ರ ವೇಗವನ್ನ ಜಾಸ್ತಿ ಮಾಡ್ರಿ. ವೇಗವನ್ನ ಸ್ಪ್ರೇ ಮಾಡೋದ್ರಿಂದ ವೇಗವನ್ನ ಜಾಸ್ತಿ ಮಾಡ್ರಿ. ಅವಾಗ ಏನಾಗತ್ರಿ ಒತ್ತಡ ಕಡಿಮೆ ಆಗುತ್ತೆ ಹೊರಗೆ. ಅವಾಗ ಏನಾಗತ್ರಿ ಲಿಕ್ವಿಡ್ ಹೆಚ್ಚು ಒತ್ತಡದಿಂದ ಕಡಿಮೆ ಒತ್ತಡದ ಮೂಲಕ ಏನಾಗತ್ರಿ ಸ್ಪ್ರೇ ಮೂಲಕ ಹೊರಗೆ ಬರ್ತತಿ. ಇವೆಲ್ಲ ಏನಪ್ಪಾ ಅಂತಂದ್ರ ಬರ್ನೌಲಿ ಪ್ರಿನ್ಸಿಪಲ್ ಮಾಡಿದಂತ ಕ್ವಶನ್ಗಳು. ನೆಕ್ಸ್ಟ್ ನೋಡ್ರಿ, ಬರ್ನೌಲಿ ಪ್ರಿನ್ಸಿಪಲ್ ಆದ್ರೆ ಆಮೇಲೆ ಏನಪ್ಪಾ ಅಂತಂದ್ರ ಸೆಂಟ್ರಿ ಇದೆ ಯಾವುದು ಸರ್ಫೇಸ್ ಟೆನ್ಷನ್ ಬಗ್ಗೆ ನೋಡ್ರಿ. ಸರ್ಫೇಸ್ ಟೆನ್ಷನ್ ಬಗ್ಗೆ ನಿಮ್ಗೆ ಎಕ್ಸಾಮ್ ಇದನ್ನ ಮನ್ನಿ ಕ್ಲಾಸ್ನಾಗ ಎಕ್ಸ್ಪ್ಲೇನ್ ಮಾಡೀನಿ. ಸರ್ಫೇಸ್ ಟೆನ್ಷನ್ ಅಂದ್ರೆ ಏನಪ್ಪಾ ನೋಡಿ, ಸರ್ಫೇಸ್ ಟೆನ್ಷನ್ ಅಂದ್ರೆ ಏನ್ರಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೀನಿ ನಿಮ್ ಲಾಸ್ಟ್ ಕ್ಲಾಸ್ ಒಳಗ. ಸರ್ಫೇಸ್ ಟೆನ್ಷನ್ ಅನ್ನೋದೇನ ಮೇಲ್ಮೈ ಸೆಳೆತ.
ಸರ್ಫೇಸ್ ಟೆನ್ಷನ್ ಅನ್ನೋದೇನ್ರಿ ಮೇಲ್ಮೈ ಸೆಳೆತ. ಏನಿದ್ ಮೇಲ್ಮೈ ಸೆಳೆತ ಅಂತಂದ್ರೆ ಏನ್ರಿ, ಇಲ್ಲೇ ಲಿಕ್ವಿಡ್ ಇರ್ತೈತೆ ಅಂತ ತಿಳ್ಕೊರಿ, ಲಿಕ್ವಿಡ್ ಇರ್ತೈತ್ರಿ, ನೀರ್ ಇರ್ತೈತೆ ಅಂತ ತಿಳ್ಕೊರಿ. ಇಲ್ಲೂ ಕಣಗಳು ಇರ್ತಾವ್ರಿ, ನೀರಿನ ಕಣಗಳು, ಇಲ್ಲೂ ಇರ್ತಾವ್ರಿ ನೀರಿನ ಕಣಗಳು. ಅಂದ್ರೆ ಏನ್ರಿ, ಈ ಒಳಗಿರುವಂತ ನೀರಿನ ಕಣಗಳಿಗೆ ಬಾಜುನು ಇರ್ತಾವು, ಸೈಡು ಇರ್ತಾವು, ಬಾಜುನು ಇರ್ತಾವು, ಮ್ಯಾಗು ಇರ್ತಾವ, ಸೈಡು ಇರ್ತಾವು, ಬಾಜುನು ಇರ್ತಾವ, ಮ್ಯಾಗು ಇರ್ತಾವ. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಇವನ್ನ ಇಲ್ಲಿ ಒಬ್ಬ ಎಳ್ಕೊತಿರ್ತಾನೋ, ಇಲ್ಲೂ ನೀರಿನ ಕಣ ಎಳ್ಕೊತಿರತಿ, ಇಲ್ಲೂ ನೀರಿನ ಕಣ ಎಳ್ಕೊತಿರತಿ, ಇಲ್ಲೂ ನೀರಿನ ಕಣ ಎಳೆದುಕೊಳ್ಳುತ್ತಿರುತ್ತದೆ. ಅವಾಗ ಏನಾಗತ್ರಿ, ಇವಂಗ ಯಾವುದೇ ರೀತಿಯಾದಂತ ಅಪ್ಲೈ ಆಗಲ್ಲ, ಇವ್ ನಿಂತಲ್ಲ ನಿಂತ್ಬಿಟ್ಟಿರ್ತಾನೆ. ಆದ್ರ ಈ ಸರ್ಫೇಸ್ ಅಥವಾ ಮೇಲ್ಮೈಯಲ್ಲಿರುವಂತ ನೀರಿನ ಕಣಗಳಿಗೆ ಇಲ್ಲಿ ಮೇಲ್ಮೈ ನೀರಿನ ಕಣಗಳು ಇರಂಗಿಲ್ರಿ. ಬರೀ ಏನಿರ್ತಾವಪ್ಪ ಇಂದ ತೆಳಗಿರ್ತಾವು, ಇಲ್ಲಿ ಬಾಜು ಇರ್ತಾವು, ಈ ಬಾಜು ಇರ್ತಾವು, ಆದ್ರೆ ಇಲ್ಲಿ ಮ್ಯಾಗ ಇರಂಗಿಲ್ಲ. ಅವಾಗ ಏನಾಕತ್ತಪ್ಪ ಅಂದ್ರ ಒಂದು ಎಳೆದುಕೊಳ್ಳುವಂತ ಬಲ ಆಕತ್ರಿ, ಒಂದು ಸೆಳೆತ ಉಂಟಾಕತಿ. ಇಲ್ಲಿ ಸೆಳೆತ ಉಂಟಾಗೋದ್ರಿಂದ ಇವು ನೀರಿನ ಕಣಗಳು ಅಂಚಿಕ್ ಬಂದ್ ಏನ್ ಮಾಡ್ತಾವಪ್ಪ ಅಂದ್ರೆ ಒಂದೊಂದು ಹತ್ಕೋಕ್ ಸ್ಟಾರ್ಟ್ ಮಾಡ್ತಾರ. ಒಂದೊಂದು ಏನ್ ಮಾಡ್ತಾವಪ್ಪ ಅಂದ್ರೆ ಹತ್ಕೋಕ್ ಸ್ಟಾರ್ಟ್ ಮಾಡ್ತಾವ. ಅವಾಗ ಏನಾಕತ್ರಿ, ಇಲ್ಲೊಂದು ಲೇಯರ್ ಫಾರ್ಮೇಶನ್ ಆಗುತ್ತೆ, ಒಂದು ಹತ್ತಿಕೊಂಡಂತ ಲೇಯರ್ ಫಾರ್ಮೇಶನ್ ಆಗುತ್ತೆ. ಈ ಲೇಯರ್ ಉಂಟಾಗೋದ್ರಿಂದ ಏನಾಕತ್ತಪ್ಪ ಅಂತಂದ್ರ ಈ ಕೀಟಗಳಾಗಿರ್ಬೋದು, ಹಕ್ಕಿಗಳಾಗಿರ್ಬೋದು ಏನ್ ಮಾಡ್ತಾವಪ್ಪ ಅಂದ್ರೆ ಈ ಲೇಯರ್ ಮೇಲೆ ನಿಲ್ತಾವ. ಅದಕ್ಕೆ ಏನಪ್ಪಾ ಅಂದ್ರೆ ನೀರಿನ ಮೇಲೆ ಹಕ್ಕಿಗಳು ಮತ್ತು ಕೀಟಗಳು ಯಾಕೆ ನಿಲ್ತಾವ್ರಿ, ಅಲ್ಲೊಂದು ಲೇಯರ್ ಫಾರ್ಮೇಶನ್ ಆಗಿರುತ್ತೆ. ಯಾಕೆ ಫಾರ್ಮೇಶನ್ ಆಗಿರತ್ರಿ, ಸರ್ಫೇಸ್ ಟೆನ್ಷನ್ ಅನ್ನೋದ್ರಿಂದ ಫಾರ್ಮೇಶನ್ ಆಗಿರ್ತತಿ. ಆಮೇಲೆ ಈ ಸರ್ಫೇಸ್ ಟೆನ್ಷನ್ ಹೆಂಗ್ ಅವಲಂಬನೆ ಆಗಿರ್ತದೆ ಟೆಂಪರೇಚರ್ ಮೇಲೆ. ಟೆಂಪರೇಚರ್ ಜಾಸ್ತಿ ಮಾಡಿರಿ ಅಂತಂದ್ರೆ ಇಲ್ಲಿರುವಂತ ಬ್ರೇಕ್ ಆಗತ್ರಿ ಬಾಂಡ್. ಅವಾಗ ಏನಾಗತ್ರಿ, ಕಣಗಳು ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಕಾವ್. ಮೂವ್ಮೆಂಟ್ ಆಗಿ ಸ್ಟಾರ್ಟ್ ಆಗಂದ್ರೆ ಸರ್ಫೇಸ್ ಟೆನ್ಷನ್ ಅಂದ್ರೆ ಏನ್ರಿ, ಇಲ್ಲಿರುವಂತ ಅಟ್ರಾಕ್ಟಿವ್ ಫೋರ್ಸ್ ಅವಾಗ ಏನಾಗತ್ರಿ, ಬ್ರೇಕ್ ಆಗುತ್ತೆ. ಬ್ರೇಕ್ ಆಗೋದ್ರೆ ಏನಾಗತ್ರಿ, ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ. ಆಮೇಲೆ ಈಗ ಅಕಸ್ಮಾತ್ ಬಿಸಿ ಸೂಪ್ ಇರತ್ರಿ, ಬಿಸಿ ಸೂಪ್ ನಮಗೆ ಚಲೋ ಅನ್ಸತಿ. ಯಾಕೆ ಚಲೋ ಅನ್ಸತ್ತಪ್ಪ ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡತಿ. ಈಗ ಬಿಸಿ ಸೂಪ್ ಅಂತಂದ್ರೆ ಏನ್ರಿ, ಟೆಂಪರೇಚರ್ ಕೊಟ್ಟಾಗ ನೀವು ಆ ಸೂಪಿಗೆ ಟೆಂಪರೇಚರ್ ಕೊಟ್ಟಿರಪ್ಪ ಅಂತಂದ್ರೆ ಅಲ್ಲಿರುವಂತ ಕಣಗಳ ನಡುವೆ ಏನಾಕತ್ರಿ, ಆಕರ್ಷಣಾ ಬಲ ಕಡಿಮೆ ಆಗುತ್ತೆ, ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ. ಸರ್ಫೇಸ್ ಟೆನ್ಷನ್ ಕಡಿಮೆ ಅಂತಂದ್ರೆ ಎಲ್ಲಾ ಕಡೆ ಚಲನೆ ಹೋಗ್ತಾವ್ರಿ. ಅವಾಗ ನೀವು ನಾಲ್ಗಿ ಮೇಲೆ ಆ ಸೂಪನ್ನು ಹಾಕಿರಪ್ಪ ಅಂತಂದ್ರೆ ನಾಲಿಗೆ ಎಲ್ಲಾ ಭಾಗದಲ್ಲಿ ಏನಾಕತ್ರಿ, ಚಲನೆ ಒಳಗೆ ಉಂಟಾಕತ್ರಿ. ಅದು ಯಾವ್ದ್ರಿ, ಸೂಪ್. ಅದಕ್ಕೆ ಏನಪ್ಪಾ ಅಂದ್ರೆ ಬಿಸಿ ಸೂಪ್ ಟೇಸ್ಟ್ ಹತ್ತತಿ, ತನ್ನನೇ ಸೂಪ್ ಟೇಸ್ಟ್ ಹತ್ತಂಗಿಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಸರ್ಫೇಸ್ ಟೆನ್ಷನ್ ಬಗ್ಗೆ ಏನಪ್ಪಾ ಅಂತಂದ್ರೆ, ಈ ಸರ್ಫೇಸ್ ಟೆನ್ಷನ್ ಇದ್ದಾಗ ನೀವು ನಾರ್ಮಲ್ ನೀರೊಳಗ ಬಟ್ಟೆನ ವಾಶ್ ಮಾಡ್ರಿ, ಕೊಳೆ ಜಾಸ್ತಿ ಇತ್ತಪ್ಪ ಅಂತಂದ್ರ, ಕೊಳೆ ಜಾಸ್ತಿ ಇತ್ತಂದ್ರೆ ಹೋಗಂಗಿಲ್ರಿ. ಅದ ನೀವು ಸಾಬೂನ್ ಪುಡಿ ಹಾಕಿರಿ ಅಂತ ತಿಳ್ಕೊರಿ, ಅವಾಗ ಏನಾಗತ್ತಂದ್ರೆ ಜಲ್ದಿ ಏನಾಗತ್ರಿ, ವಾಶ್ ಆಗುತ್ತೆ. ಯಾಕಪ್ಪ ಅಂತಂದ್ರ ಈ ಸರ್ಫೇಸ್ ಟೆನ್ಷನ್ ಅನ್ನ ಬ್ರೇಕ್ ಮಾಡತ್ರ. ಅದು ಯಾವ್ದು ಬ್ರೇಕ್ ಮಾಡ್ತತಿ, ಈ ಸಾಬೂನ್ ಪುಡಿ ಹೆಂಗ್ ಬ್ರೇಕ್ ಮಾಡತ್ತಪ್ಪ ಅಂತಂದ್ರೆ ಇಲ್ಲಿರುವಂತ ಬಾಂಡ್ ಅನ್ನ ಬ್ರೇಕ್ ಮಾಡತಿ. ಬ್ರೇಕ್ ಮಾಡೋದ್ರಿಂದ ಏನಾಕತ್ರಿ, ಇಲ್ಲಿರುವಂತ ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡತ್ತೆ. ಅವಾಗ ಏನಾಗತ್ರಿ, ಸಾಬೂನ್ ನೀವು ಹಚ್ಚಿರಪ್ಪ ಅಂತಂದ್ರ ಸಾಬೂನ್ ಏನಾಗತ್ರಿ, ಎಲ್ಲಾ ಕಡೆ ಏನಾಗತ್ರಿ ಸಪ್ಲೈ ಆಗುತ್ತೆ. ಸಾಬೂನ್ ಎಲ್ಲಾ ಕಡೆ ಸಪ್ಲೈ ಏನಾಗತ್ರಿ, ವಾಶ್ ಈಸಿ ಆಗುತ್ತೆ. ಇವೆಲ್ಲ ಏನಪ್ಪಾ ಅಂತಂದ್ರೆ ಸರ್ಫೇಸ್ ಟೆನ್ಷನ್ ಮೇಲೆ ಕೇಳಿರುವಂತ ಕ್ವಶನ್ಗಳು. ಇಲ್ಲಿ ನೋಡ್ರಿ, ಇನ್ನೊಂದು ಕೇಳಿದಾರೆ, ಮಳೆಯ ಹನಿಗಳು ಮತ್ತು ದ್ರವದ ಹನಿಗಳು ಸಂಪೂರ್ಣವಾಗಿ ಗೋಳಾಕಾರವಾಗಿರಲು ಕಾರಣವೇನು? ಈಗ ನೋಡ್ರಿ, ಮಳೆಯ ಹನಿಗಳು ಯಾಕೆ ರೌಂಡ್ ಇರ್ತಾವಪ್ಪ ಅಂತಂದ್ರ, ಮಳೆಯ ಹನಿಗಳು ಏನಿರ್ತಾವ್ರಿ ಒಂದೊಂದು ಒಳಗ್ ಹೋಗಕ್ ಟ್ರೈ ಮಾಡ್ತಾವ. ಯಾವಾಗಿದ್ರು ಯಾವುದೇ ನೀರಿನ ಕಣಗಳು ನೋಡ್ರಿ, ನೀವು ನೀರಿನ ಕಣ ಆಗಿರ್ಬೋದು, ಮಳೆ ಹನಿ ಕಣಗಳಾಗಿರ್ಬೋದು, ಸರ್ಫೇಸ್ ಟೆನ್ಷನ್ ಇರೋದ್ರಿಂದ ಏನಕ್ಕಾವ ಒಂದೊಂದು ಹತ್ಕೋಕ್ ಸ್ಟಾರ್ಟ್ ಮಾಡ್ತಾವ. ಈ ಹತ್ತಿಕೊಳಕ್ ಸ್ಟಾರ್ಟ್ ಮಾಡೋದ್ರಿಂದ ಏನಕ್ಕಾವ ರೌಂಡ್ ಆಕಾರ ಬರಕ್ ಸ್ಟಾರ್ಟ್ ಮಾಡ್ತಾವ. ಅದಕ್ಕೆ ಏನಪ್ಪಾ ಅಂದ್ರೆ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರೋದಕ್ಕನ ಏನಪ್ಪಾ ಅಂತಂದ್ರೆ ಗೋಳಾಕಾರಕ್ಕೆ ಬರಕ್ ಸ್ಟಾರ್ಟ್ ಆಕಾವ್. ಇದಕ್ಕೆ ಕಾರಣ ಏನ್ರಿ, ಸರ್ಫೇಸ್ ಟೆನ್ಷನ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೇಳಿದಾರು, ನೀರಿಗೆ ಸಾಬೂನು ಅಥವಾ ಡಿಟರ್ಜೆಂಟ್ಸ್ ಹಾಕಿದಾಗ ನೀರಿನ ಮೇಲ್ಮೈ ಸೆಳೆತ ಏನಾಕತ್ರಿ? ನೀರಿನ ಮೇಲ್ಮೈ ಸೆಳೆತ ಅಂತಂದ್ರೆ ಏನ್ರಿ, ಮೇಲ್ಮೈಲಿರುವಂತ ನೀರಿನ ಕಣಗಳ ನಡುವೆ ಅಂತ ಆಕರ್ಷಣ ಬಲ ಅಥವಾ ಸೆಳೆತ ಬಲ ಇವೇನಿರ್ತಾವಪ್ಪ ಅಂದ್ರೆ ಬಹಳ ಗಾಢವಾಗಿರ್ತಾವ್ರಿ. ಇವುಗಳನ್ನ ನೀವು ಬ್ರೇಕ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ತೀರಿ, ಡಿಟರ್ಜೆಂಟ್ ಅನ್ನ ಹಾಕ್ತೀರಿ. ಇನ್ನೊಂದ್ ನೋಡ್ರಿ, ನೀವು ಸೊಳ್ಳಿ ಇದನ್ನ ಹಾಕಿರ್ತಾವ ನೋಡ್ರಿ, ಈಗ ನೀರ್ ನಿಂತಲ್ಲ ನೀರಿನಲ್ಲಿ ಸೊಳ್ಳೆಯ ಪ್ರಮಾಣ ಜಾಸ್ತಿ ಇರ್ತಾವ. ಅವುಗಳನ್ನ ಹೋಗಿಸ್ಬೇಕಂತಂದ್ರೆ ಅಲ್ಲಿ ಏನಾಕಿರ್ತಾರೆ ಅಂದ್ರೆ ಆಯಿಲ್ ಅಥವಾ ಆಯಿಲ್ ಹಾಕ್ತಿರ್ತಾರೆ ನೋಡ್ರಿ. ಯಾಕಪ್ಪ ಅಂತಂದ್ರ ಅಲ್ಲಿ ಸರ್ಫೇಸ್ ಟೆನ್ಷನ್ ಜಾಸ್ತಿ ಇರತ್ರಿ. ಜಾಸ್ತಿ ಇರೋದ್ರಿಂದ ಏನಾಕಿರತ್ರಿ, ನೀರೊಳಗೆ ಸರ್ಫೇಸ್ ಟೆನ್ಷನ್ ಆಬ್ವಿಯಸ್ಲಿ ಜಾಸ್ತಿ ಇರತ್ತಿ. ಈ ಸೊಳ್ಳೆಗಳು ಬಂದಲ್ಲಿ ಮೊಟ್ಟೆ ಇಟ್ಟಪ್ಪ ಅಂತಂದ್ರೆ ಇಲ್ಲೊಂದು ಲೇಯರ್ ಫಾರ್ಮೇಶನ್ ಆಗಿರತ್ತೆ. ಆ ಲೇಯರ್ ಮೇಲೆ ಏನಕ್ಕಪ್ಪ ಅಂದ್ರೆ ಮೊಟ್ಟೆಗಳು ಇಟ್ಟು ಮತ್ತೆ ಹೊಸ ಹೊಸ ಸೊಳ್ಳೆಗಳು ಬರ್ತಾವ. ಅದ್ರ ನೀವು ಆಯಿಲ್ ಹಾಕಿರಂತ ತಿಳ್ಕೊರಿ, ಈ ಸರ್ಫೇಸ್ ಟೆನ್ಷನ್ ನ ಬ್ರೇಕ್ ಮಾಡ್ತಾವ, ನೀರಿನ ಕಣಗಳಿರುವಂತ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾವ. ಅದರಿಂದ ಏನಕ್ಕಪ್ಪ ಅಂದ್ರೆ ಅಕಸ್ಮಾತ್ ಸೊಳ್ಳಿ ಮೊಟ್ಟೆ ಇಟ್ಟಪ್ಪ ಅಂತಂದ್ರೆ ನೀರೊಳಗೆ ಹೋಗಿ ಏನಕ್ಕಪ್ಪ ಅಂದ್ರೆ ಸತ್ತು ಹೋಗ್ಬಿಡ್ತಾರ. ಅದಕ್ಕೆ ನೋಡ್ರಿ, ಡಿಟರ್ಜೆಂಟ್ ಹಾಕೋದ್ರಿಂದ ಏನಕ್ಕಪ್ಪ ಅಂದ್ರೆ ಸರ್ಫೇಸ್ ಟೆನ್ಷನ್ ನ ಕಡಿಮೆ ಮಾಡ್ತಾರೆ. ಸರ್ಫೇಸ್ ಟೆನ್ಷನ್ ಕಡಿಮೆ ಮಾಡೋದ್ರಿಂದ ಅಕಸ್ಮಾತ್ ಸೋಪ್ ಹಚ್ಚಿರಪ್ಪ ಅಂತಂದ್ರೆ ಸೋಪ್ ಎಲ್ಲಾ ಕಡೆ ಏನಾಕತ್ರಿ ಈಸಿಯಾಗಿ ಸಪ್ಲೈ ಆಗಿಬಿಡುತ್ತೆ. ಅವಾಗ ಏನಾಗತ್ರಿ, ಈಸಿಯಾಗಿ ವಾಶ್ ಆಗುತ್ತೆ. ಸರ್ಫೇಸ್ ಟೆನ್ಷನ್ ಏನಾಗತ್ರಿ, ಕಡಿಮೆ ಆಗುತ್ತೆ. ದ್ರವದ ಉಷ್ಣತೆ ಹೆಚ್ಚಾದಂತೆ ಮೇಲ್ಮೈ ಸೆಳೆತ ಏನಾಗತ್ರಿ, ಕಡಿಮೆ ಆಗುತ್ತದೆ. ಯಾಕೆ ಕಡಿಮೆ ಆಗುತ್ರಿ, ಟೆಂಪರೇಚರ್ ಕೊಟ್ರೆ ಅಂತ ಹೇಳ್ತೀವಿ ನೀವು. ಟೆಂಪರೇಚರ್ ಕೊಡೋದ್ರಿಂದ ಮೇಲ್ಮೈ ಸೆಳೆತ ಇರುವಂತಹ ಕಣಗಳು ಏನಾಕೋರಿ ಓಡಾಡಕ್ ಸ್ಟಾರ್ಟ್ ಆಕಾವ್. ಅವಾಗ ಏನಾಗತ್ರಿ, ತಮ್ಮೊಳಗಿರುವಂತಹ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾವ್. ಇದರಿಂದ ಏನಾಗತ್ರಿ, ಮೇಲ್ಮೈ ಸೆಳೆತ ಕಡಿಮೆ ಆಗುತ್ತೆ. ಅದಕ್ಕೆ ಸೂಪ್ ನಮಗೆ ಎಲ್ಲಾ ಕಡೆ ಮೇಲ್ಮೈ ಸೆಳೆತ ಕಡಿಮೆ ಆಗೋದ್ರಿಂದ ಎಲ್ಲಾ ಕಡೆ ಸಪ್ಲೈ ಆಗಿ ಬಿಸಿ ಸೂಪ್ ಏನಾಗುತ್ತೆ, ಟೇಸ್ಟ್ ಬರ್ತೈತಿ. ನೋಡ್ರಿ, ಸಣ್ಣ ಕೀಟಗಳು ಮತ್ತು ಸಾಬೂನಿನ ಗುಳ್ಳೆಗಳು ನೀರಿನ ಮೇಲೆ ಮುಳುಗದಂತೆ ಈಜಲು ಅಥವಾ ಚಲಿಸಲು ಅವುಗಳಿಗೆ ಕತ್ತೋ ಕಾರಣ ಯಾವ್ದ್ರಿ, ಸರ್ಫೇಸ್ ಟೆನ್ಷನ್. ಸರ್ಫೇಸ್ ಟೆನ್ಷನ್ ಏನಾಗತ್ರಿ, ನೀರು ಒಂದೊಂದು ಅಂಟುವಾಗ ಸ್ಟಾರ್ಟ್ ಮಾಡ್ತಾವ. ಅವಾಗ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಆ ಲೇಯರ್ ಮೇಲೆ ಏನಾಗ್ಬೋದು ಅಂದ್ರೆ ಈಸಿಯಾಗಿ ನಿಲ್ಲಕ್ ಸ್ಟಾರ್ಟ್ ಆಕವ್ರು, ಕಣಗಳಾಗಿರ್ಬೋದು ಅಥವಾ ತತ್ತಿಗಳಾಗಿರ್ಬೋದು. ಆಮೇಲೆ ನೋಡ್ರಿ,
ಬಿಸಿ ಅಡುಗೆ ಸೂಪ್ ತಣ್ಣನೆಯ ಸೋಪ್ಗಿಂತ ಹೆಚ್ಚು ರುಚಿಕರವಾಗಿರಲು ಭೌತಶಾಸ್ತ್ರದ ಯಾವ ಕಾರಣ ರೀ? ಸರ್ಫೇಸ್ ಟೆನ್ಷನ್. ಯಾಕಪ್ಪ ಅಂತಂದ್ರೆ ಬಿಸಿ ಸೂಪ್ನ ಮೇಲೆ ಮೇಲ್ಮೈ ಸೆಳೆತ ಕಡಿಮೆ ಇರ್ತದೆ. ಯಾಕೆ ಕಡಿಮೆ ಇರ್ತೈತಿ? ಬಿಸಿ ಅಂತಂದ್ರೆ ಏನ್ರಿ? ಟೆಂಪರೇಚರ್ ಕೊಟ್ಟಂಗ ನೀವು ಆ ಸೂಪ್ ಒಳಗೆ ಟೆಂಪರೇಚರ್ ಕೊಟ್ರಪ್ಪ ಅಂತಂದ್ರ ಮೇಲ್ಮೈಲಿರುವಂತ ಕಣಗಳು ಓಡಾಡಕ್ ಸ್ಟಾರ್ಟ್ ಅಂದ್ರೆ ನಾಲಿಗೆ ಎಲ್ಲಾ ಭಾಗಕ್ಕೆ ಏನಾಗ್ತದೆ ಹರಡ್ತಾವ. ಅವಾಗ ಏನಾಗತ್ತೆ ನಿಮ್ಗೆ ಟೇಸ್ಟ್ ಜಾಸ್ತಿ ಬರ್ತೈತೆ. ಅದ ನೀವು ತಂಪಂತ ಕೊಡೋದಕ್ಕೂ ನಿಮ್ಗೆ ಟೇಸ್ಟ್ ಬರಂಗಿಲ್ಲ. ಬಿಸಿ ಸೂಪ್ನ ಸಾಂದ್ರತೆ ಹೆಚ್ಚಿರುತ್ತೆ ತಪ್ಪ್ರಿ. ಬಿಸಿ ಸೂಪ್ನ ಮೇಲ್ಮೈ ಸೆಳೆತ ಹೆಚ್ಚಿರುತ್ತೆ, ಹೆಚ್ಚಿರಂಗಿಲ್ಲ, ಕಡಿಮೆ ಇರುತ್ತೆ. ಯಾಕಂದ್ರೆ ಟೆಂಪರೇಚರ್ ಕೊಟ್ಟಿರ್ತೀರಿ ನೀವು ಅಲ್ಲಿ. ರಾಸಾಯನಿಕ ಬದಲಾವಣೆ ಇದು ಆಗಲ್ಲ. ಅಂತಾರಾಷ್ಟ್ರೀಯ ಪ್ರಮಾಣಿತ SI ಪದ್ಧತಿಯಲ್ಲಿ ಮೇಲ್ಮೈ ಸರ್ಫೇಸ್ ಟೆನ್ಷನ್ ಏಕಮಾನ ಕೇಳಿದಾರೆ. ಸರ್ಫೇಸ್ ಟೆನ್ಷನ್ ಏನ್ ಮಾಡಿದಾರೆ? ಏಕಮಾನ ಕೇಳಿದಾರೆ. ಇದು ಎಕ್ಸಾಮ್ ಇಂಥ ಕ್ವಶನ್ ಕೇಳಂಗಿಲ್ಲ ನಿಮ್ಗೆ. ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಕೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರ ಬರ್ನೌಲಿ ಪ್ರಿನ್ಸಿಪಲ್ ಬಗ್ಗೆ ನೋಡಿದ್ರೆ, ಪಾಸ್ಕಲ್ ಲಾ ಬಗ್ಗೆ ನೋಡಿದ್ವು, ಸೆಂಟ್ರಿಪಿಕಲ್ ನೋಡಿದ್ವು, ಸೆಂಟ್ರಿಪಿಟಲ್ ನೋಡಿದ್ವು, ನ್ಯೂಟನ್ ಫಸ್ಟ್ ಲಾ ನೋಡಿದ್ವು, ಸೆಕೆಂಡ್ ಲಾ ನೋಡಿದ್ವು, ಥರ್ಡ್ ಲಾ ನೋಡಿದ್ವು. ಆಮೇಲೆ ಏನಪ್ಪಾ ಅಂತಂದ್ರ ಕ್ಯಾಪಿಲರಿ ಆಕ್ಷನ್ ಬಗ್ಗೆ ನೋಡೋಣ್ರಿ. ಕ್ಯಾಪಿಲರಿ ಆಕ್ಷನ್ ಬಗ್ಗೆ ಏನೈತಪ್ಪ ಕ್ವಶನ್ಗಳು ಏನ್ ಕೇಳಿದಾರೆ ಲಾಸ್ಟ್ ಇಯರ್ದಾಗ. ನಾನು ನಿಮ್ಗೆ ಕ್ಯಾಪಿಲರಿ ಆಕ್ಷನ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೇನ್ರಿ. ಕ್ಯಾಪಿಲರಿ ಆಕ್ಷನ್ ಉಂಟಾಗಬೇಕಪ್ಪ ಅಂತಂದ್ರೆ ಹೆಂಗ್ರಿ? ಏನ್ ಕ್ಯಾಪಿಲರಿ ಆಕ್ಷನ್ ಅಂತಂದ್ರೆ ಏನತ್ರ ಅರ್ಥ ಏನಪ್ಪಾ ಅಂತಂದ್ರ ಕ್ಯಾಪಿಲರಿ ಆಕ್ಷನ್ ಅದ ಮೀನಿಂಗ್ ಏನಪ್ಪಾ ಅಂತಂದ್ರೆ ನೀರು ಗುರುತ್ವಾಕರ್ಷಣೆ ಬಲದ ವಿರುದ್ಧವಾಗಿ ಅಥವಾ ಯಾವುದೇ ಒಂದು ದ್ರವ ಆತರ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಮೇಲ್ಮುಖವಾಗಿ ಚಲನೆ ಆಗೋದು. ಉದಾಹರಣೆ ಅಂತಂದ್ರೆ ಲಾಸ್ಟ್ ಕ್ಲಾಸ್ ಹೋಗಿ ನಿಮ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿ ನಾನು. ಸಸ್ಯಗಳಲ್ಲಿ ನೀರ್ ಏನಾಕತಿ ಬೇರುಗಳ ಮೂಲಕ ಮೇಲೆ ಹೋಗತಿ. ಯಾಕಪ್ಪ ಅಂತಂದ್ರೆ ಅದ್ರೊಳಗಿರುವಂತ ಎರಡು ಪೋರ್ಸ್ ಬರ್ತಾವ್ರಿ. ಯಾವತ್ತಂದ್ರ ಕೊಹೆಸಿವ್ ಪೋರ್ಸ್ ಅಂತಂದ್ರ ತಮ್ಮ ಕಣಗಳಿರುವಂತ ಆಕರ್ಷಣ ಬಲ, ಅದಕ್ಕೆ ಅಂತಾರ ಕೊಹೆಸಿವ್ ಪೋರ್ಸ್ ಅಂತ ಕರೀತಾರ. ಅದೇ ರೀತಿ ಅಡೇಸಿವ್ ಪೋರ್ಸ್ ಅಂತಂದ್ರೆ ಏನ್ರಿ? ಬೇರೆ ವಸ್ತುವಿನೊಂದಿಗೆ ಇರುವಂತಹ ಆಕರ್ಷಣ ಬಲ. ಉದಾಹರಣೆ ಅಂತಂದ್ರೆ ನೀರ್ ಇರ್ತದೆ ಅಂತ ತಿಳ್ಕೊರಿ. ನೀರನ್ನ ನೀವು ಗ್ಲಾಸ್ ಒಳಗೆ ಹಾಕಿರಪ್ಪ ಅಂತಂದ್ರ ಗ್ಲಾಸ್ ಒಳಗ ನೀರ್ ಅಂಟ್ಕೊಂಡಾಗ ಇರ್ತತ್ರಿ. ಯಾಕೆ ಅಂಟ್ಕೊಂಡಾಗ ಇರತ್ತಪ್ಪ ಅಂದ್ರ ಅದ್ರೊಳಗ ಅಡೇಸಿವ್ ಪೋರ್ಸ್ ಇರ್ತತಿ. ಅಡೇಸಿವ್ ಪೋರ್ಸ್ ಅಂತಂದ್ರೆ ಏನ್ರಿ? ಇನ್ನೊಂದು ವಸ್ತುವಿನೊಂದಿಗೆ ಅಂಟಿಕೊಳ್ಳುವಂತ ಬಲ, ಅದಕ್ಕೂ ಆಕರ್ಷಣ ಬಲ ಇರ್ತತಿ. ಅದಕ್ಕೆ ಏನಾಕತ್ತಂದ್ರ ಗ್ಲಾಸಿಗೆ ಅಂಟ್ಕೋತತಿ. ಅದೇ ರೀತಿ ನೀವು ಪಾತ್ರ ಸಹ ಹಾಕಿರೋದ್ ತಿಳ್ಕೊರಿ, ಗ್ಲಾಸಿಗೆ ಅಂಟ್ಕೊಂಗಿಲ್ಲ. ಯಾಕೆ ಅಂಟ್ಕೊಂಗಿಲ್ಲ? ಅದ್ರೊಳಗೆ ಅಡೇಸಿವ್ ಪೋರ್ಸ್ ಇರಂಗಿಲ್ಲ. ಅಡೇಸಿವ್ ಪೋರ್ಸ್ ಅಂತ ಏನ್ರಿ? ಇನ್ನೊಂದು ವಸ್ತುವಿನೊಂದಿಗೆ ಅಂಟಿಕೊಳ್ಳುವಂತ ಗುಣ. ಕೊಹೆಸಿವ್ ಪೋರ್ಸ್ ಅಂತ ಏನ್ರಿ? ತಮ್ಮ ಕಣಗಳಾಗಿರುವಂತ ಅಂಟಿಕೊಳ್ಳುವಂತ ಗುಣ. ನೀರೊಳಗೆ ಇರ್ತತಿ ಅಡೇಸಿವ್ ಇರ್ತತಿ, ಕೊಹೆಸಿವ್ ಇರ್ತತಿ. ನೀರಿನ ಕಣಗಳ ನಡುವೆ ಇರುವಂತ ಆಕರ್ಷಣ ಬಲನೂ ಇರ್ತತಿ. ಇಲ್ಲಿ ನೋಡ್ರಿ, ದೀಪದ ಬತ್ತಿಯಲ್ಲಿ ಎಣ್ಣೆಯು ಮೇಲಕ್ಕೆ ಏರಲು ಮುಖ್ಯ ಕಾರಣವಾದ ಭೌತಶಾಸ್ತ್ರ ಪ್ರಕ್ರಿಯೆ ಯಾಕಪ್ಪ ಅಂದ್ರ ಇದು ನೋಡ್ರಿ, ಕ್ಯಾಪಿಲರಿ ಆಕ್ಷನ್. ಯಾಕಪ್ಪ ಅಂತಂದ್ರ ಈಗ ಬತ್ತಿ ಹಾಕಿರ್ತಾರೆ, ದೀಪದೊಳಗೆ ಬತ್ತಿ ಹಾಕಿರ್ತಾರೆ. ಆ ಬತ್ತಿ ಒಳಗ ನಾಳಗಳು ಇರ್ತಾವ. ಆ ಎಣ್ಣೆ ಏನ್ ಮಾಡ್ತಾವಪ್ಪ ಅಂತಂದ್ರ ನಾಳ ಒಳಗ ಅಂಟುವಾಗ ಸ್ಟಾರ್ಟ್ ಮಾಡ್ತಾವ. ಒಂದೊಂದು ಅಂಟುವಾಗ ಸ್ಟಾರ್ಟ್ ಮಾಡಿ ಏನ್ ಮಾಡ್ತಾವ್ರಿ? ಮೇಲ್ಮುಖವಾಗಿ ಚಲನೆ ಸ್ಟಾರ್ಟ್ ಆಗತ್ತೆ. ಇದು ಎಲ್ಲಿ ತನಕ ಸ್ಟಾರ್ಟ್ ಆಗತ್ರಿ? ಮೇಲೆ ಹೋಗತ್ರಿ. ಈ ಗುರುತ್ವಾಕರ್ಷಣ ಬಲ ಈ ಮೇಲ್ಮುಖ ಚಲನೆ ಬಲ ಈಕ್ವಲ್ ಆಗಿರ್ಬೇಕು. ಅಂದ್ರೆ ಕ್ಯಾಪಿಲರಿ ಪೋರ್ಸ್ ಈಕ್ವಲ್ ಆಗಿರ್ಬೇಕು ಅಥವಾ ಅದಕ್ಕಿಂತ ಕಡಿಮೆ ಆಗ್ಬೇಕು. ಅಲ್ಲಿ ತನ ಏನಾಕತ್ತಂದ್ರ ಅದ್ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಮಾಡತ್ತಿ. ಹಂಗ ನೀರಿನೊಳಗೆ ಏನಾಕತ್ತಪ್ಪ ಅಂತಂದ್ರ ಈ ಸಸ್ಯ ಒಳಗ ನೀರ ಬೇರುಗಳಿಂದ ಮೇಲೆ ಹೋಗಕ್ಕೆ ಸ್ಟಾರ್ಟ್ ಆಗತ್ತೆ. ಇವೆಲ್ಲ ಏನಪ್ಪಾ ಅಂದ್ರೆ ಕ್ಯಾಪಿಲರಿ ಆಕ್ಷನ್ ಉದಾಹರಣೆಗಳು. ಸಸ್ಯಗಳು ಬೇರುಗಳಿಂದ ಹೀರಿಕೊಂಡ ನೀರು ಮತ್ತು ಖನಿಜಗಳು ಎಲೆಗಳಿಗೆ ತಲುಪಿಸಲು ಸಹಾಯ ಮಾಡುವಂತ ಪ್ರಕ್ರಿಯೆ ಯಾವ್ದ್ರಿ? ಇದ ನಾಳವೀಕರಣ ಅಥವಾ ಕ್ಯಾಪಿಲರಿ. ಇಂಗ್ಲಿಷ್ ನೋಡೋದು ಬರೀ ಕ್ಯಾಪಿಲರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ನೋಡ್ರಿ, ಬ್ಲಾಟಿಂಗ್ ಪೇಪರ್ ಮಸಿಯನ್ನ ಹೀರಿಕೊಳ್ಳಲು ಕಾರಣವಾದ ಪ್ರಕ್ರಿಯೆ ಯಾವುದು? ಬ್ಲಾಟಿಂಗ್ ಪೇಪರ್ ಒಳಗೆ ನೀವು ಹಾಕಿರಂತ ತಿಳ್ಕೊರಿ. ಆ ಬ್ಲಾಟಿಂಗ್ ಪೇಪರ್ ಒಳಗೆ ಸಣ್ಣ ಗ್ಯಾಪ್ ಇರ್ತಾವ್ರಿ. ಅವಾಗ ಏನ್ ಮಾಡ್ತಾವಪ್ಪ ಅಂತಂದ್ರೆ ನೀರ್ ಏನಾಕತ್ರಿ? ಆ ಸಣ್ಣ ಗ್ಯಾಪ್ ಏನಾಕತ್ರಿ? ಕ್ಯಾಪಿಲರಿ ಟ್ಯೂಬ್ ಆಗಿ ಆಕ್ಟ್ ಆಗತ್ತ. ಕ್ಯಾಪಿಲರಿ ಟ್ಯೂಬ್ ಅಂತಂದ್ರೆ ಏನಾಗತ್ರಿ? ಆ ನೀರಿನ ಕಣಗಳು ಅದಕ್ಕೆ ಬಂದು ಅಟ್ಯಾಚ್ ಆಗಿ ಏನ್ ಮಾಡ್ತಾವ್ರಿ? ಈ ತರ ನೀರಿನ ಕಣಗಳನ್ನು ಮೇಲೆ ಹೋಗಿ ಸ್ಟಾರ್ಟ್ ಮಾಡ್ತಾವ್. ಅವಾಗ ಏನಾಕತ್ರಿ? ಬ್ಲಾಟಿಂಗ್ ಪೇಪರ್ ಒದ್ದೆ ಆಗತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ಬ್ಲಾಟಿಂಗ್ ಪೇಪರ್ ನಲ್ಲಿ ಒಂದು ಸೂಕ್ಷ್ಮ ರಂಧ್ರಗಳು ಮತ್ತು ಕ್ಯಾಪಿಲರಿ ಆಕ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಕ್ಯಾಪಿಲಾರಿಟಿ ತತ್ವವು ಮುಖ್ಯವಾಗಿ ಯಾವ ಎರಡು ಬಲಗಳ ನಡುವಿನ ಸಮತೋಲನದಿಂದ ನಡೆಯುತ್ತದೆ? ನೋಡ್ರಿ, ಇದನ್ನ ಹೆಂಗೆ ಕ್ವಶನ್ ಕೇಳಿದಾರೆ. ಕೊಹೆಸಿವ್ ಫೋರ್ಸ್ ಮತ್ತು ಅಡೇಸಿವ್ ಫೋರ್ಸ್, ಗುರುತ್ವಾಕರ್ಷಣೆ ಬಲ ಮತ್ತು ಚಲನ ಬಲ, ಘರ್ಷಣಾ ಬಲ ಮತ್ತು ಕಾಂತೀಯ ಬಲ, ಕೇಂದ್ರ ತ್ಯಾಗ ಬಲ ಮತ್ತು ಕೇಂದ್ರಾಭಿಮುಖ ಬಲ ಅಲ್ಲ. ಯಾವುದೇ ಕ್ಯಾಪಿಲರಿ ಆಕ್ಷನ್ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಏನ್ ನೆನ್ಪಿಟ್ಕೋಬೇಕು ನೀವು? ಕೊಹೆಸಿವ್ ಫೋರ್ಸ್ ಅಂತಂದ್ರೆ ಏನ್ರಿ? ತಮ್ಮ ಕಣಗಳ ನಡುವೆ, ನೀರಿನ ತಮ್ಮ ಕಣಗಳ ನಡುವೆ ಇರುವಂತ ಆಕರ್ಷಣ ಬಲ. ಅಡೇಸಿವ್ ಫೋರ್ಸ್ ಅಂತಂದ್ರೆ ಏನ್ರಿ? ಇನ್ನೊಂದು ವಸ್ತುವಿನ ಜೊತೆ ಇರುವಂತ ಆಕರ್ಷಣ ಬಲ. ಇದ್ರೊಳಗೆ ಎರಡು ಇದ್ದಪ್ಪ ಅಂತಂದ್ರೆ ಕ್ಯಾಪಿಲರಿ ಆಕ್ಷನ್ ಆಕತಿ. ಎರಡರೊಳಗೂ ಒಂದು ಮಿಸ್ ಆತಂದ್ರೆ ಕ್ಯಾಪಿಲರಿ ಆಕ್ಷನ್ ಆಗುವುದಿಲ್ಲ, ನೆನ್ಪಿಟ್ಕೋರಿ. ಇದು ನೋಡ್ರಿ ಇಂಪಾರ್ಟೆಂಟ್. ಮಳೆಯ ನಂತರ ರೈತನು ಜಮೀನಕ್ಕೆ ಉಳುತ್ತಾನೆ. ಯಾಕಪ್ಪ ಅಂತ ಇದು ನೋಡ್ರಿ ಮಸ್ತ್ ಐತದ. ನೋಡ್ರಿ, ಈಗ ಹೊಲ ಇರ್ತದ್ರಿ, ಹೊಲವನ್ನ ಯಾಕೆ ಉಳ್ತಾನಪ್ಪ ಅಂದ್ರ ಪ್ಲಗ್ಗಿಂಗ್ ಯಾಕೆ ಮಾಡ್ತಾನಪ್ಪ ಅಂದ್ರ ರೈತ, ಈಗ ಮಳಿ ನೀರ್ ಆಗಿರ್ತದ್ರಿ, ಮಳೆಗಾಲ ಆಗಿರ್ತೈತಿ, ಮಳಿ ನೀರ್ ಬರತೈತಿ, ಭೂಮಿ ಒಳಗ್ ಸಂಗ್ರಹಣ ಆಗಿರ್ತೈತ್ರಿ. ಆ ಭೂಮಿ ಒಳಗ್ ಸಂಗ್ರಹಣವಾದ ನೀರ್ ಏನಾಗಿರತ್ರಿ? ಅಲ್ಲಿ ಒಂದ ಕ್ಯಾಪಿಲರಿ ಟ್ಯೂಬ್ ಆಗಿ ಒಂದು ಸ್ವಲ್ಪ ಇವ್ ಇರ್ತಾವ್ರಿ. ಕ್ಯಾಪಿಲರಿ ಟ್ಯೂಬ್ ಆಗಿ ಏನಾಗಿರ್ತಾವಪ್ಪ ಅಂತಂದ್ರ ಒಂದಷ್ಟು ಏನಾಗಿರ್ತಾವ್ರಿ? ನಾಳಗಳು ಉಂಟಾಕಿರ್ತಾವ. ಆ ನಾಳಗಳ ಮೂಲಕ ಏನಾಕಪ್ಪ ಅಂತಂದ್ರ ನೀರು ಆವಿಯಾಗಿ ಮೇಲೆ ಹೊಂಟಿರ್ತಾವ.
ನೀರು ಆವಿಯಾಗಿ ಮೇಲಕ್ಕೆ ಹೊಂಟಿರ್ತಾವ. ಈ ರೈತ ಏನ್ ಮಾಡ್ತಾನಪ್ಪ ಅಂದ್ರೆ ಉಳುದ್ರಿಂದ ಏನ್ ಮಾಡ್ತಾನಪ್ಪ ಅಂತಂದ್ರ ಅಲ್ಲಿರುವಂತ ಈ ನಾಳಗಳನ್ನ ಅಥವಾ ಇಲ್ಲೊಂದ್ ಏನ್ ಹಿಂಗ್ ಪೈಪ್ ಟೈಪ್ ಇದಾಗಿರ್ತಾರ ಮಣ್ಣೊಳಗ, ಆ ಪೈಪ್ ಏನ್ ಮಾಡ್ತಾನ ಅಂದ್ರೆ ಉಳುದ್ರಿಂದ ಏನ್ ಮಾಡ್ತಾನ ಅಂದ್ರೆ ಬ್ರೇಕ್ ಮಾಡಿಬಿಡ್ತಾನ ಅವ್ನು. ಅಂದ್ರೆ ಅವ್ನು ಒಡೆದ್ ಬಿಡ್ತಾನ ನಾವು ಉಳುದ್ರಿಂದ. ಅವಾಗ ಏನಾಗಂಗಿಲ್ರಿ, ನೀರು ಆವಿಯಾಗಿ ಹೋಗಂಗಿಲ್ಲ. ಅವಾಗ ಏನಾಕತ್ರಿ, ಭೂಮಿ ಒಳಗ ಏನಾಕತ್ರಿ, ನೀರು ಉಳಿದು ಬಿಡ್ತತಿ. ಅವಾಗ ಏನಾಕತ್ರಿ, ಬೆಳೆಗಳಿಗೆ ಯೂಸ್ ಆಗತ್ತ. ನೋಡ್ರಿ, ಮಣ್ಣಿನಲ್ಲಿರುವಂತ ಸೂಕ್ಷ್ಮ ನಾಲವೀಕರಣ ನಳಿಕೆಗಳನ್ನ ಒಡಿತಾನು, ತೇವಾಂಶ ನಷ್ಟವಾಗುವುದನ್ನ ತಡಿತಾನು. ಇದೆ ಆನ್ಸರ್. ಅಲ್ಲಿರುವಂತ ಕ್ಯಾಪಿಲರಿ ಟ್ಯೂಬ್ ನಲ್ಲಿ ಫಾರ್ಮೇಶನ್ ಆಗಿರುವಂತ ಈ ನಾಳಗಳನ್ನ ಅವನ್ ಏನ್ ಮಾಡ್ತಾನ್ರಿ, ಉಳುದ್ರಿಂದ ತಡಿತಾನ, ಹೊಡಿತಾನ. ಉಳೋದ್ರಿಂದ ಏನಾಕತ್ರಿ, ನೀರು ಆವಿಯಾಗಿ ಹೋಗಂಗಿಲ್ಲ. ಮಣ್ಣಿನ ಉಷ್ಣಾಂಶತೆಯನ್ನು ಹೆಚ್ಚಿಸಲು ತಪ್ಪು, ಮಣ್ಣಿನ ಬಣ್ಣವನ್ನು ಬದಲಾಯಿಸಲು ತಪ್ಪು, ಗಾಳಿಯ ಪ್ರಮಾಣವನ್ನ ಶೂನ್ಯಗೊಳಿಸಲು ಇದನ್ನ ಸಂಬಂಧ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ನಳಿಕೆಯ ಕ್ಯಾಪಿಲರಿ ತ್ರಿಜ್ಯವು ಕಡಿಮೆ ಆದಂತೆ ಅದರಲ್ಲಿರುವಂತಹ ದ್ರವ ಏರುವ ಪ್ರಮಾಣ ಏನಾಕತಿ. ಇದನ್ನ ನಾನು ಲಾಸ್ಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡಿದ್ನಿ. ಈಗ ಕ್ಯಾಪಿಲರಿ ಟ್ಯೂಬ್ ಇದೆ ಅಂತ ತಿಳ್ಕೊರಿ. ಇದಕ್ಕ ತ್ರಿಜ್ಯ ಅಂತ ಕರೀತಾರೆ, ತ್ರಿಜ್ಯ ಅಂತ ಕರೀತಾರೆ. ಇದ ತ್ರಿಜ್ಯ ಅಂತಂದ್ರೆ ಇಲ್ಲಿಂದ ತ್ರಿಜ್ಯ ಅಂತ ಕರೀತಾರೆ ಒಂದ ಭಾಗನ. ಇದು ಹೆಚ್ಚಿಗೆ ಆದಂಗ ಕ್ಯಾಪಿಲರಿ ಟ್ಯೂಬ್ ಅಗಲ ಆತಂತಂದ್ರ ಹೆಚ್ಚಿಗೆ ಮ್ಯಾಗ ಹೋಗತ್ತೋ, ಏನ್ ಕ್ಯಾಪಿಲರಿ ಟ್ಯೂಬ್ ಸಾಂದ್ ಆತಂದ್ರ ಹೆಚ್ಚಿಗೆ ಮ್ಯಾಗ ಹೋಗುತ್ತೋ ನೀರ. ಕ್ಯಾಪಿಲರಿ ಟ್ಯೂಬ್ ಸಾಂದ್ ಆತಂದ್ರ ಹೆಚ್ಚಿಗೆ ಮ್ಯಾಗ ಹೋಗುತ್ತೆ. ಯಾಕಪ್ಪ ಅಂತಂದ್ರ ಈ ನೀರಿನ ಕಣಗಳ ಪ್ರಮಾಣ ಏನಾಗತ್ರಿ, ಇಲ್ಲಿ ನೋಡ್ರಿ, ನೀರಿನ ಕಣಗಳ ಪ್ರಮಾಣ ಏನಾಗತ್ರಿ, ಕಡಿಮೆ ಆಗುತ್ತೆ. ಅವಾಗ ಏನಾಗತ್ರಿ, ಈಸಿಯಾಗಿ ಏನಾಗತ್ರಿ, ಮ್ಯಾಲ್ ಫ್ಲೋ ಆಗಿ ಬಿಡ್ತತ್ರಿ. ಅದಕ್ಕೆ ಏನಪ್ಪಾ ಅಂದ್ರ ತ್ರಿಜ್ಯ ಕಡಿಮೆ ಆತಂತಂದ್ರ ಏನಾಗತ್ರಿ, ಹೆಚ್ಚಾಗುತ್ತದೆ. ನೆನ್ಪಿಟ್ಕೋರಿ. ನೋಡ್ರಿ, ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ನಾಲವೀಕರಣ ನಳಿಕೆಯನ್ನು ನೀರಿನಲ್ಲಿ ಮುಳುಗಿಸಿದಾಗ ಏನಾಗುತ್ತದೆ, ಗುರುತ್ವಾಕರ್ಷಣೆ ಬಲ 0 ಐತ್ರಿ. ಅವಾಗ ಏನಾಗತ್ರಿ, ನಳಿಕೆಯನ್ನ ನೀರಿನಲ್ಲಿ ಮುಳುಗಿಸಿದಾಗ ಏನಾಗತ್ರಿ, 0 ಇದ್ದಾಗ ಏನಾಗತ್ರಿ, ಹಂಗ ಕಂಟಿನ್ಯೂ ಏನಾಗತ್ರಿ, ಮ್ಯಾಲ್ ಹೋಗುವಂತಾನೆ ಇರತ್ತರ. ನೀರಿನ ನಳಿಕೆಯು ಸಂಪೂರ್ಣ ಎತ್ತರದವರೆಗೆ ಏನಾಗತ್ರಿ, ಏರುತ್ತದೆ. ಏನಾಗತ್ರಿ, ಏರುತ್ತದೆ. ಯಾಕಂದ್ರೆ ಗುರುತ್ವಾಕರ್ಷಣೆ ಬಲ ಇರಂಗಿಲ್ಲ. ಹಿಂಗೇನಪ್ಪಾ ಅಂತಂದ್ರೆ ಎಲ್ಲಾ ಕಾನ್ಸೆಪ್ಟ್ ನೋಡ್ಕೊಂಡ್ ತಗೊಂಡ್ರಿ. ಇವತ್ತು ಇಷ್ಟಾಕ ನೆಕ್ಸ್ಟ್ ಕ್ಲಾಸ್ನಾಗ ಏನ್ ಮಾಡಪ್ಪ ಅಂತಂದ್ರ ಮತ್ ಕಂಪ್ಲೀಟ್ ಆಗಿ ಇವತ್ತು ಏನೇನ್ ನೋಡಿದಪ್ಪ ಅಂದ್ರೆ ನ್ಯೂಟನ್ ನ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ, ಕ್ಯಾಪಿಲರಿ ಆಕ್ಷನ್ ನ, ಸರ್ಫೇಸ್ ಟೆನ್ಷನ್ ನ, ಆಮೇಲೆ ಬರ್ನೌಲಿ ಪ್ರಿನ್ಸಿಪಲ್, ಪಾಸ್ಕಲ್ ಲಾ ಎಲ್ಲಾ ಬಗ್ಗೆ ನೋಡಿದ್ದು. ಮುಂದಿನ ಕ್ಲಾಸ್ನಾಗ ಏನ್ ಮಾಡಪ್ಪ ಅಂದ್ರೆ ಫಿಸಿಕ್ಸ್ ಕಂಪ್ಲೀಟ್ ಆಗಿ ಮುಗಿಸೋಣ ಅಂತ. ಈ PC ಎಕ್ಸಾಮ್ ಹೆಲ್ಪ್ ಆಗತ್ತೆ ನೋಡ್ರಿ.